ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಕ್ವಿಕ್ ಇಂಟ್ರಾಡೇ ಫ್ಯಾಮಿಲಿ. ಇವತ್ತು ನಾವು ಸ್ಟಾಕ್ ಸೆಲೆಕ್ಷನ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ನೋಡಿ, ನಮ್ಮ ರಿಯಲ್ ಲೈಫಲ್ಲಿ ನಾವು ಒಂದು ಹಣ್ಣು ತೊಗೊಳಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ, ಒಂದು ಅಂಗಡಿಗೆ. ಅವಾಗ ಏನು ಮಾಡ್ತೀವಿ, ಚೆನ್ನಾಗಿರೋ ಹಣ್ಣನ್ನ ಪಿಕ್ ಮಾಡ್ತೀವಿ ಅಲ್ವಾ? ಕೆಟ್ಟೋಗಿರೋ ಹಣ್ಣು ಪಿಕ್ ಮಾಡ್ತೀವಾ? ಮಾಡಲ್ಲ. ಚೆನ್ನಾಗಿರೋ ಹಣ್ಣು ತೊಗೊತೀವಿ, ಮನೆಗೆ ಚೆನ್ನಾಗಿರೋ ಹಣ್ಣು ತೊಗೊಬರ್ತೀವಿ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಚೆನ್ನಾಗಿರೋ ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕು. ಯಾವ್ಯಾವುದೋ ಸ್ಟಾಕು ಸೆಲೆಕ್ಟ್ ಮಾಡೋದಲ್ಲ. ಓಕೆನಾ? ಈಗ ಎಷ್ಟು ಜನ ಇಂಡಿಕೇಟರ್ಸ್ ಯೂಸ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಲೈಕ್ ಮೂವಿಂಗ್ MACD, SMA, RSI ಎಕ್ಸೆಟ್ರಾ ಈ ಥರ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಓಕೆ, ಆಲ್ಮೋಸ್ಟ್ 80% ಜನ ಎಸ್ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ನಾವು ಯಾವುದೇ ರೀತಿಯಾದಂಥ ಇಂಡಿಕೇಟರ್ಸ್ನ ಯೂಸ್ ಮಾಡಲ್ಲ. ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಸನ್ಲೈಟ್ ಇರುತ್ತೆ, ನಾವು ಮಧ್ಯಾಹ್ನ ನಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ನೆರಳು ಏನಂದರೆ, ನಾವು ಹೆಂಗೆ ನಡ್ಕೊಂಡು ಹೋಗ್ತೀವೋ ಅದು ನಮ್ಮ ಹಿಂದೆನೇ ಬರ್ತಾ ಇರುತ್ತೆ. ನಾವು ಆ ಕಡೆ ಒಂದು ರೌಂಡ್ ಹಾಕಿದ್ರೆ ಅದು ನಮ್ಮ ಹಿಂದೆ ಬರುತ್ತೆ, ಮತ್ತೆ ಮುಂದೆ ಬಂದರೆ ಅದು ಮುಂದೆ ಬರ್ತಾ ಇರುತ್ತೆ. ಅದೇ ಥರ ಯಾವುದೇ ಮೂವಿಂಗ್ ಆವರೇಜಸ್ ಆಗಲಿ, RSI ಆಗಲಿ ಇದೇ ರೀತಿನೇ ವರ್ಕ್ ಆಗೋದು. ಒಂದು ಪ್ರೈಸ್ ಹೋಗ್ತಾ ಇದೆ ಅಂದರೆ ಅದು ಅದನ್ನು ಹಿಂಬಾಲಿಸ್ತಾ ಇರುತ್ತೆ. ಆದ್ದರಿಂದ ನಾವು ಯೂಸ್ ಮಾಡೋದಿಲ್ಲ. ನಾವು ಟ್ರೇಡ್ ಮಾಡೋದು ಓನ್ಲಿ ಸೈಂಟಿಫಿಕ್ ರೀಸನ್ ಇದ್ದರೆ ಮಾತ್ರ ಟ್ರೇಡ್ ಮಾಡ್ತೀವಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋದಿಲ್ಲ. ನೋಡಿ, ನಾವು ಯಾವುದೇ ರೀತಿಯಂತ RSI ಇಂಡಿಕೇಟರ್ಸ್ನ ಯೂಸ್ ಮಾಡೋದೇ ಇಲ್ಲ. ಮತ್ತೆ 200 ರೂಪೀಸ್ ಬಿಲೋ ಇರೋ ಸ್ಟಾಕ್ನ ನಾವು ಸೆಲೆಕ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಅದು ಲಿಕ್ವಿಡಿಟಿ ಇರೋದಿಲ್ಲ. ಆದ್ರಿಂದ ನಾವು 200 ರೂಪೀಸ್ ಒಳಗಡೆ ಇರೋ ಸ್ಟಾಕ್ಸ್ ಅಂದ್ರೆ ಬಿಲೋ 200 ರೂಪೀಸ್ನ ನಾವು ಸೆಲೆಕ್ಟ್ ಮಾಡೋದಿಲ್ಲ. ನೋಡಿ, ನಾವು 200 ರೂಪೀಸ್ ಒಳಗಡೆ ಇರೋ ಸ್ಟಾಕ್ಸ್ ಯಾವುದು ಸೆಲೆಕ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಅದು ಲಿಕ್ವಿಡಿಟಿ ಇರೋದ್ರಿಲ್ಲ. ಮತ್ತೆ ಬೈಯಿಂಗ್ ಆರ್ ಸೆಲ್ಲಿಂಗ್ ಮಾಡುವಾಗ ಒಂದು 5 ಪೈಸೆ 10 ಪೈಸೆ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ. ಒಂದು 20 ಪೈಸೆ 30 ಪೈಸೆ ಈ ತರ. ಮತ್ತೆ ನಾವು ಇಮಿಡಿಯೇಟ್ ಆಗಿ ಸೆಲ್ ಮಾಡ್ಬೇಕಂದ್ರೆ ಸೆಲ್ ಮಾಡಕ್ ಆಗೋದಿಲ್ಲ. ಆದ್ರಿಂದ ಅದನ್ನ ಸೆಲೆಕ್ಟ್ ಮಾಡೋದಿಲ್ಲ. ಮತ್ತೆ ನಿಫ್ಟಿ 50 ಸ್ಟಾಕ್ಸ್ ಮಾತ್ರನೇ ಸೆಲೆಕ್ಟ್ ಮಾಡೋದು, ಡೇ ಟ್ರೇಡಿಂಗ್ ಆಗಲಿ. ಮತ್ತೆ ನಾವು ನಿಫ್ಟಿ 50 ಸ್ಟಾಕ್ಸ್ ಮಾತ್ರ ಸೆಲೆಕ್ಟ್ ಮಾಡ್ತೀವಿ ಫಾರ್ ಡೇ ಟ್ರೇಡಿಂಗ್ ಆಗಲಿ, ಇಂಟ್ರಾಡೇ ಟ್ರೇಡಿಂಗ್ ಆಗಲಿ. ಯಾಕೆ ನಿಫ್ಟಿ 50 ಸ್ಟಾಕ್ಸ್ ಯೂಸ್ ಮಾಡೋದು ಅಂದ್ರೆ, ಅದು ಒಳ್ಳೆ ಮೂವ್ಮೆಂಟ್ ಇರುತ್ತೆ. ಆ ಪರ್ಟಿಕ್ಯುಲರ್ ಡೇಗೆ ಒಳ್ಳೆ ಮೂವ್ಮೆಂಟ್ ಇರುತ್ತೆ. ಆದ್ರಿಂದ ನಾವು ನಿಫ್ಟಿ 50 ಸ್ಟಾಕ್ಸ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಓಕೆನಾ? ನನ್ನ ಹೆಸರು ದಿವಾಕರ್ ಅಂತ. ನಾನು 7 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಿ ಸ್ಟಾಕ್ ಮಾರ್ಕೆಟ್ ಆಸ್ ಫುಲ್ ಟೈಮ್ ಟ್ರೇಡರ್. ನಾನು 7 ಇಯರ್ಸ್ ಇಂದ ಆಫ್ಟರ್ ಕಂಪ್ಲೀಟಿಂಗ್ ಮೈ MBA 7 ಇಯರ್ಸ್ ಇಂದ ನಾನು ಫುಲ್ ಟೈಮ್ ಟ್ರೇಡರ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಮತ್ತೆ ನನ್ನ ಫ್ರೆಂಡ್ ಮಂಜುನಾಥ್ ಅಂತ, ಅವರು MBA ಮಾಡಿದ್ದಾರೆ. ಮತ್ತೆ 6 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಆಸ್ ಫುಲ್ ಟೈಮ್ ಟ್ರೇಡರ್. ನಾವಿಬ್ರು ಫುಲ್ ಟೈಮ್ ಟ್ರೇಡರ್ ಆಗಿ ಜೊತೆಗೆ ಮಾಡ್ಕೊಂಡು ಬಂದಿದ್ದೀವಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಆಫ್ ದಿ ಡೇ ಇಂದ. ಮತ್ತೆ ನಾವಿಬ್ರು ಸೇರಿ ಇವತ್ತಿನ ಕ್ಲಾಸ್ನ ನಡೆಸ್ಕೊಡ್ತೀವಿ. ಈಗ ನಾವು ಒನ್ ಆಫ್ ದಿ ಈಸಿಯೆಸ್ಟ್ ಮೆಥಡ್ ಆಫ್ ಸ್ಟಾಕ್ ಸೆಲೆಕ್ಷನ್ ತಿಳ್ಕೊಳ್ಳೋಣ. ಮತ್ತೆ ಕ್ಲಾಸ್ ಎಂಡ್ ಅಲ್ಲಿ ಒಂದು ಪವರ್ಫುಲ್ ಸ್ಟಾಕ್ ಸೆಲೆಕ್ಷನ್ ಹೇಳ್ಕೊಡ್ತಾರೆ ನಮ್ಮ ಮಂಜುನಾಥ್ ಅವರು. ದಯವಿಟ್ಟು ವೆಯ್ಟ್ ಮಾಡಿ, ಯಾರು ಎಕ್ಸಿಟ್ ಆಗಕ್ಕೆ ಹೋಗಬೇಡಿ. ಮತ್ತೆ ಕ್ಲಾಸಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ ಫುಲ್ ಕ್ಲಾಸ್. ನಾವು ವಿ ವಿಲ್ ಲರ್ನ್ 2 ಮೆಥಡ್ಸ್ ಆಫ್ ಸ್ಟಾಕ್ ಸೆಲೆಕ್ಷನ್. ಈಗ ನಾವು 2 ಮೆಥಡ್ ಸ್ಟಾಕ್ ಸೆಲೆಕ್ಷನ್ ತಿಳ್ಕೊಳ್ಳೋಣ. ಒಂದು ಬಂದ್ಬಿಟ್ಟು ಡೇ 1 ಅಂಡ್ ಡೇ 2 ಅನಾಲಿಸಿಸ್ ಅಂತ ಹೆಸರಿಟ್ಟಿದೀವಿ. ಇದು ಬರೀ 2 ಡೇಸ್ ಆಕ್ಟಿವಿಟಿನ ತಿಳ್ಕೊಂಡು ಇಂಟ್ರಾಡೇಗೆ ಹೆಂಗ್ ಮಾಡಬೇಕು ಅಂತ ಮಾಡುವಂಥದ್ದು ಡೇ 1 ಅಂಡ್ ಡೇ 2 ಅನಾಲಿಸಿಸ್. ಮತ್ತೆ ವಾಲ್ಯೂಮ್ ಅನಾಲಿಸಿಸ್, ನಮ್ಮ ಮಂಜುನಾಥ್ ಅವರು ವಾಲ್ಯೂಮ್ ಅನಾಲಿಸಿಸ್ ಬಗ್ಗೆ ಹೇಳ್ತಾರೆ. ಮತ್ತೆ ವಾಲ್ಯೂಮ್ ಅನಾಲಿಸಿಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಆರ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡ್ಕೋಬಹುದು. ಮತ್ತೆ ಇಂಟ್ರಾಡೇಗೂ ಅವ್ರು ಹೇಳ್ಕೊಡ್ತಾರೆ ಯಾವ ತರ ವಾಲ್ಯೂಮ್ ಅನಾಲಿಸಿಸ್ ಮಾಡಬೇಕು, ಹೆಂಗ್ ಸ್ಟಡಿ ಮಾಡಬೇಕು, NSE ವೆಬ್ಸೈಟ್ ಅಲ್ಲಿ ಹೆಂಗ್ ನೋಡ್ಕೋಬೇಕು ಡೆಲಿವರಿ ವಾಲ್ಯೂಮ್ ಎಕ್ಸೆಟ್ರಾ ಅವ್ರು ಹೇಳ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವೆಯ್ಟ್ ಮಾಡಿ. ಈಗ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಏನಂದ್ರೆ, ಕೆಲವು ಜನಕ್ಕೆ ಬೇಸಿಕ್ ಗೊತ್ತಿರಲ್ಲ, ಆದ್ರಿಂದ ಇದು ತಿಳ್ಕೊಳ್ಳೋಣ. ನೋಡಿ, ಒಂದು ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಈ ತರ ಕಾಣಿಸುತ್ತೆ, ಒಂದು ಗ್ರೀನ್ ಕ್ಯಾಂಡಲ್ ಆರ್ ರೆಡ್ ಕ್ಯಾಂಡಲ್. ಓಕೆನಾ? ಗ್ರೀನ್ ಕ್ಯಾಂಡಲ್ ಏನ್ ಇಂಡಿಕೇಟ್ ಮಾಡುತ್ತೆ, ಇದು ಬೈಯಿಂಗ್ ಕ್ಯಾಂಡಲ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಮತ್ತೆ ರೆಡ್ ಕ್ಯಾಂಡಲ್ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಇಂಡಿಕೇಟ್ ಮಾಡುತ್ತೆ. ಪ್ರೀವಿಯಸ್ ಮೀನ್ಸ್ ರೆಡ್ ಬೈಯಿಂಗ್ ಕ್ಯಾಂಡಲ್ ಆಗಲಿ ಸೆಲ್ಲಿಂಗ್ ಕ್ಯಾಂಡಲ್ ಆಗಲಿ ಬೋತ್ ಹೈ ಅಂಡ್ ಲೋ ಸೇಮ್ ಇರುತ್ತೆ. ಮತ್ತೆ ಓಪನ್ ಅಂಡ್ ಕ್ಲೋಸ್ ಡಿಫ್ರೆನ್ಸ್, ಬರೀ ಓಪನ್ ಅಂಡ್ ಕ್ಲೋಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಈ ಗ್ರೀನ್ ಕ್ಯಾಂಡಲ್ ಓಪನ್ ಕೆಳಗಡೆ ಇರುತ್ತೆ, ಕ್ಲೋಸ್ ಮೇಲೆ ಇರುತ್ತೆ. ರೆಡ್ ಕ್ಯಾಂಡಲ್ ಓಪನ್ ಮೇಲೆ ಇರುತ್ತೆ, ಕ್ಲೋಸ್ ಕೆಳಗಡೆ ಇರುತ್ತೆ. ಓಕೆನಾ? ಈಗ ನೋಡಿ, ಒನ್ ಡೇ ಅಲ್ಲಿ ಬರೀ ನಮಗೆ 4 ತರ ಕ್ಯಾಂಡಲ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 2 ಕ್ಯಾಂಡಲ್ ಕಂಪೇರ್ ಮಾಡಿದ್ರೆ ಬರೀ 4 ತರ ಕ್ಯಾಂಡಲ್ ಸಿಗುತ್ತೆ. ಯಾವ ತರ ಕ್ಯಾಂಡಲ್ ಸಿಗುತ್ತೆ ನೋಡಿ. ಈಗ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಎರಡು ಹೈ ಆರ್ ಲೋ ಬ್ರೇಕ್ ಆಗಿಲ್ಲ ಅಂದ್ರೆ ನಮಗೆ ಇನ್ಸೈಡ್ ಕ್ಯಾಂಡಲ್ ಅಂತ ಕರಿತೀವಿ.
ಈಗ ನೆಕ್ಸ್ಟ್ ನೋಡ್ತಿದ್ದೀರಾ, ಪ್ರೀವಿಯಸ್ ಡೇ ಐ ಪ್ರೀವಿಯಸ್ ಡೇ ಎರಡು ಬ್ರೇಕ್ ಆಗಿದೆ. ಇದು ವಾಲ್ಟಾಲಿಟಿ ಕ್ಯಾಂಡಲ್ ಅಂತ ಕರಿತೀವಿ. ಇವೆಲ್ಲ ಬೇಸಿಕ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಜಾಸ್ತಿ ಡ್ರ್ಯಾಗ್ ಮಾಡಕ್ ಹೋಗೋದಿಲ್ಲ. ನೆಕ್ಸ್ಟ್ ನೋಡೋಣ ಮತ್ತೆ 2 ಕ್ಯಾಂಡಲ್ಸ್ ಯಾವ ತರ ಬರುತ್ತೆ ಅಂತ. ನೋಡಿ, ಇದು ಪ್ರೀವಿಯಸ್ ಡೇ ಐ ಮತ್ತೆ ಪ್ರೀವಿಯಸ್ ಡೇ ಐ ಬ್ರೇಕ್ ಆಗಿದೆ, ಬಟ್ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿಲ್ಲ. ಸೊ ಇದನ್ನ ಹೈಯರ್ ಐ ಕ್ಯಾಂಡಲ್ ಅಂತ ಕರಿತೀವಿ. ಓಕೆನಾ? ಸೇಮ್ ಇದೇ ತರಾನೇ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿರುತ್ತೆ. ಇಲ್ಲಿ ನೋಡಿ, ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿದೆ ಮತ್ತೆ ಪ್ರೀವಿಯಸ್ ಡೇ ಐ ಬ್ರೇಕ್ ಆಗಿಲ್ಲ. ಸೊ ಇದು ಲೋವರ್ ಲೋ ಅಂತ ಕರಿತೀವಿ. ಇಷ್ಟೇ ಡಿಫ್ರೆನ್ಸ್, ಇಷ್ಟೇ. ಸೊ ಇದು ನಮಗೆ ಒಂದು ಬೇಸಿಕ್. ಇವಾಗ ನಿಜವಾಗ್ಲೂ ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಳಕ್ ಹೋಗೋಣ. ಓಕೆನಾ? ಈಗ ನೋಡಿ, ನಮ್ಗೆ ಇನ್ಸೈಡು ಮತ್ತೆ ವಾಲ್ಟಾಲಿಟಿನ ಒಮಿಟ್ ಮಾಡೋಣ. ಬರೀ ನಾವೀಗ ಹೈಯರ್ ಐ ಕ್ಯಾಂಡಲ್, ಲೋವರ್ ಲೋ ಕ್ಯಾಂಡಲ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಓಕೆನಾ? ನೋಡಿ, ಇಲ್ಲಿ ಪ್ರೀವಿಯಸ್ ಡೇ ಐ ಬ್ರೇಕ್ ಆಗಿದೆ ಮತ್ತೆ ಪ್ರೀವಿಯಸ್ ಡೇ ಐ ಮೇಲೆ ಕ್ಲೋಸ್ ಆಗಿದೆ. ಕಾಣಿಸ್ತಿದ್ಯಾ? ಅಂದ್ರೆ ಏನರ್ಥ? ಕೆಳಗಡೆ ಓಪನ್ ಆಗಿದೆ ಮತ್ತೆ ಬೈಯರ್ ಏನ್ ಮಾಡಿದಾನೆ, ಪುಷ್ ಮಾಡಿ ಮೇಲೆಗೆ ಕ್ಲೋಸ್ ಮಾಡಿದ್ದಾನೆ. ಅಂದ್ರೆ ಬೈಯಿಂಗ್ ಕಾನ್ಫಿಡೆನ್ಸ್ ಇದೆ ಮಾರ್ಕೆಟ್ ಅಲ್ಲಿ ಅಂತ ಅರ್ಥ. ಸೊ ನಾವು ಬರೀ ಈ ತರ ಕ್ಯಾಂಡಲ್ ಮಾತ್ರ ಸೆಲೆಕ್ಟ್ ಮಾಡ್ತೀವಿ, ಫಸ್ಟ್ ಥಿಂಗ್. ಓಕೆನಾ? ಅಕಸ್ಮಾತ್ ಇದು ಪ್ರೀವಿಯಸ್ ಡೇ ಐ ಅನ್ಕೊಳ್ಳಿ, ಈ ತರ ಆಗಿರುತ್ತೆ ಕ್ಯಾಂಡಲ್ ಫಾರ್ ಎಕ್ಸಾಂಪಲ್. ಸೊ ಈ ತರ ಕ್ಯಾಂಡಲ್ ನಾವು ಸೆಲೆಕ್ಟ್ ಮಾಡೋದಿಲ್ಲ. ಅರ್ಥ ಆಯ್ತಲ್ವಾ? ಮತ್ತೆ ಇನ್ನೊಂದೇನಪ್ಪಾ ಇದರಲ್ಲಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ರೆಡ್ ಕ್ಯಾಂಡಲ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಪ್ರೀವಿಯಸ್ ಡೇ ನೆಕ್ಸ್ಟ್ ಡೇ ಏನಂದ್ರೆ ಓಪನ್ ಆಗಿ ಇಲ್ಲಿ ಮೇಲೆ ಕ್ಲೋಸ್ ಆದ್ರೂ ಪರವಾಗಿಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಕ್ಲಿಯರ್ ಆಯ್ತಲ್ವಾ? ಎಸ್, ಇದು ಒನ್ ಡೇ ಕ್ಯಾಂಡಲ್. ಓಕೆ ಅಲ್ವಾ? ಈ ತರ ಸ್ಟಾಕ್ ಮಾತ್ರ ಸೆಲೆಕ್ಟ್ ಮಾಡಿದ್ವಿ. ಯಾವುದು? ಪ್ರೀವಿಯಸ್ ಡೇ ಮೀನ್ಸ್ ನೆಕ್ಸ್ಟ್ ಡೇ ಓಪನ್ ಕೆಳಗಡೆ ಆಗಿ ಮೇಲೆ ಹೋಗಿ ಕ್ಲೋಸ್ ಆಗೋ ಕ್ಯಾಂಡಲ್ಸ್ ನಾವು ಸೆಲೆಕ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಈಗ ಲೋವರ್ ಲೋ ಸೇಮ್ ಅದೇ ತರ, ಲೋವರ್ ಲೋನು ಅಷ್ಟೇ ಸೇಮ್. ಇಲ್ಲಿ ನೋಡಿ, ಈಗ ಪ್ರೀವಿಯಸ್ ಡೇ ಲೋ ಇರುತ್ತೆ, ಪ್ರೀವಿಯಸ್ ಡೇ ಲೋ ಕೆಳಗಡೆ ಕ್ಲೋಸ್ ಆಗಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಓಪನ್ ಆಗುತ್ತೆ, ಕೆಳಗಡೆ ಹೋಗಿ ಕ್ಲೋಸ್ ಆಗುತ್ತೆ. ಈ ತರ ಕ್ಯಾಂಡಲ್ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ತರ ಕ್ಯಾಂಡಲ್ ಆಗಿರುತ್ತೆ ನೆಕ್ಸ್ಟ್ ಡೇ, ಇದನ್ನ ನಾವು ಸೆಲೆಕ್ಟ್ ಮಾಡೋದಿಲ್ಲ. ಬರೀ ಇದೇ ತರ ಕ್ಯಾಂಡಲ್ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಗ್ಯಾಪ್ ಕಟ್ಕೊಳ್ಳಿ. ಈ ತರ ಕ್ಯಾಂಡಲ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಾ? ಇದು ಕ್ಲಿಯರ್ ಆದ್ರೆ ಎಸ್ ಅಂತ ಟೈಪ್ ಮಾಡಿ. ಸೂಪರ್, ಕ್ಲಿಯರ್ ಆಗಿದೆ. ಓಕೆ, ಡನ್. ಇವಾಗ ನಾವು ಇನ್ನೊಂದು ಟಾಪಿಕ್ ತಿಳ್ಕೊಳ್ಳೋಣ ಜೊತೆಗೆ. ಫಾರ್ ಎಕ್ಸಾಂಪಲ್ ಮಾರುತಿ ಕಂಪ್ನಿ ತಗೊಳ್ಳಿ. ಮಾರುತಿ ಕಂಪ್ನಿ ಯಾವ ಸೆಕ್ಟರ್ ಅಲ್ಲಿ ಬರುತ್ತೆ? ಟೈಪ್ ಮಾಡಿ ನೋಡೋಣ ಯಾವ ಸೆಕ್ಟರ್ ಅಲ್ಲಿ ಬರುತ್ತೆ. ಆಟೋ ಸೆಕ್ಟರ್. ವೆರಿ ಗುಡ್, ಟೈಪ್ ಮಾಡಿ. ಅಷ್ಟೇ, 3 ಜನ ಇರೋದ? ಚಂದ್ರಶೇಖರ್, ಪ್ರಶಾಂತ್ ಮತ್ತೆ ಚಂದ್ರ ಮಹೇಶ್. ಇದರೆಲ್ಲ ಟೈಪ್ ಮಾಡಿ ನೋಡೋಣ. ಗುಡ್, ಟೈಪ್ ಮಾಡಿ ಕಮಾನ್, ಫ್ರೀ ಆಗಿರಿ. ಆಟೋ, ಸೂಪರ್. ಎಸ್, ಈಗ ನೋಡಿ, ಮಾರುತಿ ಅನ್ನೋದು ಹೆಂಗ್ ಆಟೋಮೊಬೈಲ್ ಬರುತ್ತೆ, ಸೇಮ್ ಅದೇ ತರ ಎಲ್ಲ ಕಂಪ್ನಿ. ಫಾರ್ ಎಕ್ಸಾಂಪಲ್ ಇನ್ಫಿಗೆ IT, ರಿಲಯನ್ಸ್ಗೆ ಎನರ್ಜಿ. ಅರ್ಥ ಆಯ್ತಲ್ವಾ? ಈ ತರ ಒಂದೊಂದು ಕಂಪ್ನಿಗೆ ಒಂದೊಂದು ಸೆಕ್ಟರ್ ಇರುತ್ತೆ. ಓಕೆ, ಡನ್. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಅಂಡ್ ಇಂಡೆಕ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್. ಓಕೆನಾ? ಅಂದ್ರೆ ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್. ಯಾಕೆ ಅಂದ್ರೆ ನಾವು ನಿಫ್ಟಿ 50 ಕಂಪ್ನಿ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಅದೇನು 50 ಕಂಪ್ನೀಸ್ ಬರ್ತವೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಆಟೋ ಸೆಕ್ಟರ್ ಎಕ್ಸಾಂಪಲ್ ಕೊಟ್ಟಿದ್ವಿ. ಸೊ ಅದರಿಂದ ಆಟೋ ಸೆಕ್ಟರ್ ಮಾತ್ರ ನೋಡೋಣ. ಓಕೆ, ನೋಡಿ, ಆಟೋ ಸೆಕ್ಟರ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆನಾ? ಈಗ ಮಾರುತಿ ಆಟೋ ಸೆಕ್ಟರ್ ಅಲ್ಲಿ ಬರುತ್ತೆ, ಮಾರುತಿ ಸ್ಟಾಕ್. ಇದು ವೆರಿ ಇಂಪಾರ್ಟೆಂಟ್. ಸೊ ಈ ಮೂರು ನಾವು ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಹೆಂಗೆ ಅಂದ್ರೆ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಫ್ಟಿ ಈಗ ಹೈಯರ್ ಐ ಆಗ್ತಾ ಇದೆ. ಓಕೆನಾ? ಇದು ಕ್ಲೋಸ್ ಆಗ್ಲೇಬೇಕಂತ ಏನಿಲ್ಲ ನಿಫ್ಟಿ 50. ಫಾರ್ ಎಕ್ಸಾಂಪಲ್ ಹಿಂಗೂ ಆಗಿರ್ಬೋದು, ಪ್ರೀವಿಯಸ್ ಡೇ ಹಿಂಗಿರ್ಬೋದು, ನೆಕ್ಸ್ಟ್ ಡೇ ಫಾರ್ ಎಕ್ಸಾಂಪಲ್ ಹಿಂಗೂ ಆಗಿರ್ಬೋದು. ಓಕೆನಾ? ಒಟ್ನಲ್ಲಿ ಲೋ ಬ್ರೇಕ್ ಆಗಬಾರ್ದು, ಐ ಮಾತ್ರ ಬ್ರೇಕ್ ಆಗಿರ್ಬೇಕು. ಇದು ಹೈಯರ್ ಐ ಅಂತ ಕರಿತೀವಿ. ಸೊ ಇದು ಹೈಯರ್ ಐ ಅಂತ ತಿಳ್ಕೊಳ್ಳಿ. ಇದ್ರು ಮತ್ತೆ ಇದು ಸೇಮ್ ಸೆಕ್ಟರ್ ಅಲ್ಲೂ ಹೈಯರ್ ಐ ಆಗಿದೆ ಅನ್ಕೊಳ್ಳಿ. ಸೇಮ್ ಇದೇ ತರ ಸೆಕ್ಟರ್ ಅಲ್ಲೂ ಹೈಯರ್ ಐ ಆಗಿದೆ. ನೋಡಿ, ಇದೇ ತರ ಸೆಕ್ಟರ್ ಅಲ್ಲೂ ಹೈಯರ್ ಐ ಆಗಿದೆ ಅನ್ಕೊಳ್ಳಿ. ಸೊ ಈ ಸೆಕ್ಟರ್ನ ನಾವು ಸೆಲೆಕ್ಟ್ ಮಾಡಬಹುದು. ಸೇಮ್ ಇಲ್ಲೂ ಕ್ಲೋಸ್ ಆಗ್ಬೇಕಂತ ಏನಿಲ್ಲ, ಹೈಯರ್ ಐ ಆದ್ರೆ ಸಾಕು ನಮಗೆ. ಇಷ್ಟು ಕ್ಲಿಯರ್ ಆಯ್ತಾ ಇವೆರಡು?
ನಿಫ್ಟಿ ಇಂಡೆಕ್ಸ್ ಮತ್ತೆ ನಿಫ್ಟಿ ಆಟೋ ಎರಡು IRI ಆಗಿರ್ಬೇಕು ನಮಗೆ. ಈಗ IRI ಕ್ಯಾಂಡಲ್ ನೋಡೋದಲ್ಲ, ಅದು ಎರಡು ಕ್ಲೋಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಒಟ್ಟಿನಲ್ಲಿ IRI ಇರಬೇಕು, ಇನ್ಸೈಡ್ ಇರಬಾರ್ದು, ವಲ್ಟಾಲಿಟಿ ಇರಬಾರ್ದು. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆದ್ರೆ ಎಸ್ ಅಂತ ಟೈಪ್ ಮಾಡಿ. ಕ್ಲಿಯರ್ ಆಗಿಲ್ಲ ಮತ್ತೆ ರಿಪೀಟ್ ಮಾಡೋಣ, ಪರವಾಗಿಲ್ಲ. ಗುಡ್ ಗುಡ್, ಎಸ್, ಎಲ್ಲರಿಗೂ ಕ್ಲಿಯರ್ ಆಗಿದೆ, ಸೂಪರ್. ಓಕೆ, ಈಗ ನೋಡಿ ಸೇಮ್. ಈಗ ಫಾರ್ ಎಕ್ಸಾಂಪಲ್ ನಾವು ಅನ್ಕೊಳ್ಳೋಣ ನಿಫ್ಟಿ 50 IRI ಆಗಿದೆ, ಓಕೆ ಅಲ್ವಾ? ನಿಫ್ಟಿ 50 IRI ಆಗಿದೆ, ಸೆಕ್ಟರ್ IRI ಆಗಿದೆ. ಈಗ ನಾವು ಏನ್ ಮಾಡಬೇಕು ಅಂದ್ರೆ ಕ್ಯಾಂಡಲ್ ಯಾವ್ದು IRI ಆಗಿದೆ ಅಂದ್ರೆ ಪ್ರೀವಿಯಸ್ ಡೇ ಐ ಮೇಲೆ ಕ್ಲೋಸ್ ಆಗಿರೋದು ಮಾತ್ರ ಸೆಲೆಕ್ಟ್ ಮಾಡಬೇಕು, ಓಕೆನಾ? ಕ್ಲಿಯರ್ ಆಯ್ತಲ್ವಾ? ಬರೀ ಈ ತರದ್ ಮಾತ್ರ ಸೆಲೆಕ್ಟ್ ಮಾಡೋ. ಬಟ್ ಇವೆರಡಲ್ಲಿ ನಮ್ಗೆ IRI ಇದ್ರೆ ಸಾಕು, ಕ್ಲೋಸ್ ಆಗ್ಲೇಬೇಕಂತಿಲ್ಲ. ಬಟ್ ಸ್ಟಾಕ್ ಅಲ್ಲಿ ಮಾತ್ರ ಕ್ಲೋಸ್ ಆಗಿರ್ಲೇಬೇಕು. ನೆಕ್ಸ್ಟ್ ಡೇ ಟ್ರೇಡಿಂಗ್ ಮಾಡೋಕೆ ಅದು ಕ್ಲೋಸ್ ಆಗಿರ್ಲೇಬೇಕು. ಕ್ಲಿಯರ್ ಆಯ್ತಾ? ಎಸ್ ಅಂತ ಟೈಪ್ ಮಾಡಿ. ಬೋತ್ ವಿಚ್ ಇಂಡೆಕ್ಸ್ ಟು ಸೆಲೆಕ್ಟ್ ಅಂತ ಹೇಳಿದ್ದಾರೆ. ಬೋತ್ ಇಂಡೆಕ್ಸ್ ಸೆಲೆಕ್ಟ್ ಮಾಡ್ಬೇಕು, ನಿಫ್ಟಿ 50 ನಿಫ್ಟಿ ಆಟೋ ಎರಡು ಚೆಕ್ ಮಾಡ್ಬೇಕು. ಅದೆಲ್ಲ ಚೆಕ್ ಮಾಡೋಣ, ಚಾರ್ಟ್ ಹೋಗ್ಬಿಟ್ಟು ಚೆಕ್ ಮಾಡೋಣ, ಓಕೆನಾ? ಫಸ್ಟ್ ನೋಡಿ, ಇದು ಇಷ್ಟು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಹೋಗ್ಬೋದು ನೆಕ್ಸ್ಟ್ ಟಾಪಿಕ್. ಅಕಸ್ಮಾತ್ ಡಿಸ್ಕನೆಕ್ಟ್ ಆದ್ರೆ ಮತ್ತೆ ನಿಮ್ಮ ಟೆಲಿಗ್ರಾಮ್ ಲಿಂಕ್ ಬರುತ್ತೆ, ದಯವಿಟ್ಟು ಜಾಯ್ನ್ ಆಗಿ, ಮಿಸ್ ಮಾಡ್ಕೋಬೇಡಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಕ್ಲೀನಾಗಿ ಮುಗಿಸೋಣ, ಎಲ್ಲರಿಗೂ ಅರ್ಥ ಆಗಬೇಕು. ಇದು ಕ್ಲಿಯರ್ ಆಯ್ತಲ್ವಾ? ಓಕೆ, ನಾವೀಗ ಯಾಕೆ ಈ ತರಾನೇ ಸೆಲೆಕ್ಟ್ ಮಾಡ್ತೀವಿ ಸ್ಟಾಕ್ಸು ಅಂದ್ರೆ ಇದು ಬೈಯಿಂಗ್ ಕಾನ್ಫಿಡೆನ್ಸ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಕೆಳಗಡೆ ಓಪನ್ ಆಗಿ ಮೇಲೆ ಕ್ಲೋಸ್ ಆದ್ರೆ ಸುಮ್ಮನೆ ಆಗುತ್ತಾ? ಯಾರೋ ಬೈಯರು ಓಪನ್ ಇಂದ ಹಿಡಿದು ಕ್ಲೋಸಿಂಗ್ ವರ್ಗು ಪೊಸಿಷನ್ ತಗೊಂಡಿರ್ತಾನೆ, ಮತ್ತೆ ಅವನು ಡಿಮ್ಯಾಂಡ್ ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತಾನೆ, ಅದರಿಂದನೇ ಆಗೋದು. ಅದೇ ಬೈಯರ್ ಇಲ್ಲ ಅಂದ್ರೆ ಏನಾಗುತ್ತೆ, ಈ ತರ ಆಗುತ್ತೆ ಕ್ಯಾಂಡಲ್. ಅದರಿಂದ ಏನ್ ಮಾಡ್ತೀವಿ, ಬೈಯಿಂಗ್ ಇರೋದನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ ಲೋವರ್ ಲೋ ಆಗಿದೆ ನೋಡಿ, ಈಗ ನಿಫ್ಟಿ ಲೋವರ್ ಲೋ ಆಗಿದೆ. ಪ್ರತಿಯೊಂದು ಚಾರ್ಟ್ ಅಲ್ಲಿ ಚೆಕ್ ಮಾಡೋಣ. ಲೋವರ್ ಲೋ ಈ ತರ ಆಗಿರ್ಬೋದು, ಪರವಾಗಿಲ್ಲ. ಸೆಕ್ಟರು ಅಷ್ಟೇ ಲೋವರ್ ಲೋ ಆಗಿದೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಈಗ ಏನ್ ಮಾಡ್ಬೇಕು ನಾವು ಅಂದ್ರೆ, ಇಲ್ಲಿ ನೋಡಿ ಲೋವರ್ ಲೋ ಕ್ಲೋಸ್ ಆಗ್ಲೇಬೇಕು ಅಂತಿಲ್ಲ. ನಿಫ್ಟಿ ಆಗ್ಲಿ ಸೆಕ್ಟರ್ ಆಗ್ಲಿ, ಸೆಕ್ಟರ್ ಯಾವ್ದೇ ಇರ್ಬೋದು, ಚೆಕ್ ಮಾಡೋಣ. ನೆಕ್ಸ್ಟ್ ಸ್ಟಾಕ್ ಮಾತ್ರ ಕ್ಲೋಸ್ ಆಗಿರ್ಲೇಬೇಕು, ಓಕೆನಾ? ಅದು ಸೆಲ್ಲಿಂಗ್ ಕಾನ್ಫಿಡೆನ್ಸ್ ಅಂತ ಗೊತ್ತಾಗುತ್ತೆ. ನಾವು ಸೆಲ್ ಮಾಡ್ಬೇಕು ನಾಳೆ ಅಂದ್ರೆ ಇದು ಕ್ಲೋಸ್ ಆಗಿದ್ರೇನೆ ಸೆಲ್ಲಿಂಗ್ ಕಾನ್ಫಿಡೆನ್ಸ್ ಅಂತ ಗೊತ್ತಾಗೋದು. ಮತ್ತೆ ಲೋವರ್ ಲೋ ಇರಬೇಕು ಎರಡೂನು. ಕ್ಲಿಯರ್ ಆಯ್ತಾ? ಯಾಕಿದು ಅಂದ್ರೆ ಒಂದು ಪರ್ಸನ್ ಮೇಲೆ ಓಪನ್ ಆಗಿ ಪ್ರೀವಿಯಸ್ ಡೇ ಮೇಲೆ ಓಪನ್ ಆಗಿ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗ್ತಿದೆ, ಏನ್ ಅರ್ಥ? ಸೆಲ್ಲಿಂಗ್ ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ. ಆದ್ರಿಂದ ನಾವು ಇದನ್ನ ಸೆಲೆಕ್ಟ್ ಮಾಡ್ತೀವಿ, ಬೇರೆ ಯಾವ ಕ್ಯಾಂಡಲ್ ಸೆಲೆಕ್ಟ್ ಮಾಡಲ್ಲ. ಸ್ಟಾಕ್ ಸೆಲೆಕ್ಷನ್ ಇಂಟ್ರಾಡೇ ಪರ್ಪಸ್ ಮಾತ್ರ ಇದು, ಇಂಟ್ರಾಡೇ ಮತ್ತೆ ಆರ್ ಡೇ ಟ್ರೇಡಿಂಗ್ ಮಾತ್ರ ಇದನ್ನ ಮಾಡ್ತೀವಿ. ಎಲ್ಲ ಕ್ಲಿಯರ್ ಆಗಿದ್ರೆ ಎಸ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಾವು ಚಾರ್ಟ್ ಹೋಗಿ ಕಲಿಯೋಣ ಹೆಂಗೆ ಅಂತ. ಸೂಪರ್. ಓಕೆ, ವೆರಿ ಗುಡ್. ಈಗ ನಾವು ಚಾರ್ಟ್ಗೆ ಹೋಗೋಣ. ಚಾರ್ಟ್ಗೆ ಹೋಗ್ಬಿಟ್ಟು ನೋಡೋಣ ಯಾವ ತರ ಇದೆ ಆಗಿದೆ ಅಂತ. ಚಾರ್ಟ್ ಕಾಣಿಸ್ತಾ ಇದೆ ಎಲ್ಲರಿಗೂ? ಕಾಣಿಸ್ತಿದ್ರೆ ಎಸ್ ಅಂತ ಟೈಪ್ ಮಾಡಿ. ಚಾರ್ಟ್ ಓಕೆ ಓಕೆ, ಎಸ್ ಸರ್, ಎಸ್ ಓಕೆ, ಕಾಣಿಸ್ತಿದೆ ಅಲ್ವಾ? ಓಕೆ, ಇಲ್ಲಿ ನೋಡಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಎಲ್ಲ ಇಂಡೆಕ್ಸ್ ಒಂದು ಫೋಲ್ಡರ್ ಅಲ್ಲಿ ಹಾಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಫ್ಟಿ 50, ನಿಫ್ಟಿ ಮೆಟಲ್, ನಿಫ್ಟಿ ಎನರ್ಜಿ, ನಿಫ್ಟಿ ಇನ್ಫ್ರಾ, ಕಮಾಡಿಟಿ, ನಿಫ್ಟಿ IT, ನಿಫ್ಟಿ ಆಟೋ, ಆ ಥರ ಎಲ್ಲ ಸೆಕ್ಟರ್ ನಾನು ಮೈನ್ ಸೆಕ್ಟರ್ಸ್ನ ಒಂದು ಫೋಲ್ಡರ್ ಅಲ್ಲಿ ಹಾಕೊಂಡಿದ್ದೀನಿ. ಕಾಣಿಸ್ತಿದೆ ಅಲ್ವಾ ಎಲ್ಲ ಸೆಕ್ಟರು? ಅಂದ್ರೆ ನಾವು ಒಂದು ಸೈಂಟಿಫಿಕ್ ರೀಸನ್ ಇಂದ ಸ್ಟಾಕ್ ಹುಡ್ಕೋದು, ಸುಮ್ಮನೆ ಹೋಗ್ಬಿಟ್ಟು ಒಂದು ಸ್ಟಾಕ್ ಹುಡ್ಕೋದಲ್ಲ. ಕಾಣಿಸ್ತಿದೆ ಅಲ್ವಾ? ನಾವು ಯಾವಾಗ ನಿಫ್ಟಿ ಮತ್ತೆ ಸೆಕ್ಟರ್ ಲೋವರ್ ಲೋ ನೋಡ್ತೀವೋ ಅವಾಗ ಸೆಲ್ಲಿಂಗ್ ಕಾನ್ಫಿಡೆನ್ಸ್ ಇಂದ ಪಕ್ಕಾ ಗೊತ್ತಾಗುತ್ತೆ ನಮಗೆ. ಅದೇ IRI ಇದ್ರೆ ಬೈಯಿಂಗ್ ಕಾನ್ಫಿಡೆನ್ಸ್, ಅವಾಗ ಬೈಯಿಂಗ್ ಇರೋ ಸ್ಟಾಕ್ಸ್ ತಗೊಂತೀವಿ, ಸೆಲ್ಲಿಂಗ್ ಇರೋ ಸ್ಟಾಕ್ಸ್ ತಗೊಂತೀವಿ. ಕ್ಲಿಯರ್ ಆಯ್ತಲ್ವಾ ಇದು? ಓಕೆ, ಈಗ ನೋಡಿ ನಿಫ್ಟಿ 50 ಏನಾಗಿದೆ, ಲೋವರ್ ಲೋ ಆಗಿದೆ. ಕಾಣಿಸ್ತಿದೆ ಅಲ್ಲ, ಲೋವರ್ ಲೋ ಆಗಿದೆ. ಅಂದ್ರೆ ಈ ಡೇ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಈ ಡೇ ಟ್ರೇಡ್ ಮಾಡ್ತೀವಿ ಅನ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸುತ್ತಲ್ವಾ, ಈ ಡೇ ಟ್ರೇಡ್ ಮಾಡ್ತೀವಿ ಅನ್ಕೊಳ್ಳಿ. ಪ್ರೀವಿಯಸ್ ಡೇ ನಮ್ಗೆ ಲೋವರ್ ಲೋ ಆಗಿರ್ಬೇಕು. ಲಾಸ್ಟ್ 2 ಡೇಸ್ ಕಂಪೇರ್ ಮಾಡಿದ್ರೆ ನೋಡಿ ಲೋವರ್ ಲೋ ಆಗಿದೆ, ಕ್ಲೋಸ್ ಆಗಿದೆ. ಇದು ಲೋವರ್ ಲೋ ಆದ್ರೆ ಸಾಕು, ಕ್ಲೋಸ್ ಆಗ್ಲೇಬೇಕು ಅಂತ ಏನಿಲ್ಲ, ಓಕೆನಾ? ನೋಡಿ ಕ್ಲೋಸ್ ಆಗಿದೆ, ಪರವಾಗಿಲ್ಲ, ತಗೊಬಹುದು, ಚೆನ್ನಾಗಿದೆ, ಇನ್ನ ಕಾನ್ಫಿಡೆನ್ಸ್ ಚೆನ್ನಾಗಿದೆ ಅಂತ ಅರ್ಥ. ಓಕೆ ಅಲ್ವಾ? ಈಗ ಸೆಕ್ಟರ್ ನೋಡೋಣ ಯಾವ್ದು ಲೋವರ್ ಲೋ ಇದೆ ಅಂತ. ಇಲ್ಲಿ ನೋಡಿ
ಇಲ್ಲೇನಾಗಿದೆ, ಇದು ಇನ್ಸೈಡ್ ಕ್ಯಾಂಡಲ್ ಇದೆ. ಇನ್ಸೈಡ್ ಕ್ಯಾಂಡಲ್ ಇದ್ದಾಗ ನಾವು ತಗೊಬಾರ್ದು, ಪ್ರೀವಿಯಸ್ ಡೇ ಕಂಪೇರ್ ಮಾಡಬೇಕು. ಇದು ಹೈಯರ್ ಇದೆ. ಸೊ ಈ ಡೇ ನಾವು ಸೆಕ್ಟರ್ ಸೆಲೆಕ್ಟ್ ಮಾಡಬಾರ್ದು, ಆದ್ರಿಂದ ಈ ಸೆಕ್ಟರ್ ನಾವು ಸ್ಟಾಕು ಸೆಲೆಕ್ಟ್ ಮಾಡಕ್ ಹೋಗಬಾರ್ದು. ಕ್ಲಿಯರ್ ಆಯ್ತಾ? ಫಸ್ಟ್ ಸೆಕ್ಟರ್ ನೋಡ್ಕೋಣ ಯಾವ್ದು ಚೆನ್ನಾಗಿದೆ ಅಂತ. ಕ್ಲೋಸ್ ಆದ್ರೆ ಅಡಿಷನಲ್ ಕನ್ಫರ್ಮೇಶನ್ ಇನ್ನ ಚೆನ್ನಾಗಿದೆ ಅಂತ. ಲೋವರ್ ಆದ್ರೂ ಸಾಕು. ಓಕೆನಾ? ಡನ್. ಇಲ್ಲಿ ನೋಡಿ ಎನರ್ಜಿನೂ ಹೈಯರ್ ಆಗಿದೆ, ಕಾಣಿಸ್ತಿದೆಯಲ್ಲ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡೋದಿಲ್ಲ. ಇಲ್ಲಿ ನೋಡಿ ಎನರ್ಜಿ ಏನಾಗಿದೆ, ಲಾಸ್ಟ್ 2 ಡೇಸ್ ಹೈಯರ್ ಆಗಿದೆ. ಆದ್ರಿಂದ ಈ ಡೇ ಟ್ರೇಡ್ ಮಾಡಬಾರ್ದು, ಯಾಕಂದ್ರೆ ನಿಫ್ಟಿ ಲೋವರ್ ಲೋ ಇದೆಯಲ್ಲ ಆಲ್ರೆಡಿ. ಅದು ಲೋವರ್ ಲೋ ಇರುವಾಗ ಲೋವರ್ ಲೋ ಸೆಕ್ಟರ್ ಸೆಲೆಕ್ಟ್ ಮಾಡಬೇಕು. ಓಕೆ, ಡನ್. ನೆಕ್ಸ್ಟ್ ತಗೋಣ ಇನ್ಫ್ರಾನು ಹೈಯರ್ ಆಗಿದೆ. ನೋಡಿ ಇಲ್ಲಿ ಲಾಸ್ಟ್ 2 ಡೇಸ್ ಏನಾಗಿದೆ, ಹೈಯರ್ ಆಗಿದೆ. ಅದಕ್ಕೆ ನಾವು ಸೆಲೆಕ್ಟ್ ಮಾಡೋದಿಲ್ಲ. ಕ್ಲಿಯರ್ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಅರ್ಥ ಆಗಿಲ್ಲ ಅಂದ್ರೆ ನೋಡಿ, ಮತ್ತೆ ಹೇಳ್ತೀನಿ. ಅರ್ಥ ಆಗ್ತಿದೆ? ಓಕೆ, ವೆರಿ ಗುಡ್, ಎಲ್ಲರೂ ಅರ್ಥ ಆಗ್ತಿದೆ. ಓಕೆ, ನೆಕ್ಸ್ಟ್ ಸೆಕ್ಟರ್ ಹೋಗೋಣ. ಫಾಸ್ಟ್ ಆಗಿ ಹೋಗ್ಬೋದಾ ಸ್ವಲ್ಪ? ಓಕೆ, ಸ್ಲೋಗೆ ಹೋಗೋಣ. ಇಲ್ಲಿ ನೋಡಿ, ಈಗ ಇದು ಇನ್ಸೈಡ್ ಇದೆ. ಸೊ ಇದನ್ನ ನಾವು ಒಮಿಟ್ ಮಾಡಬೇಕು, ಇದನ್ನ ತಗೋಬೇಕು. ಅವಾಗ ನೋಡಿ ಇದು ಹೈಯರ್ ಇದೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಕ್ ಆಗೋದಿಲ್ಲ. ಓಕೆನಾ? ಸೊ ಈ ಸೆಕ್ಟರು ಇಲ್ಲ. ನೆಕ್ಸ್ಟ್ ನೋಡೋಣ ಯಾವ ಸೆಕ್ಟರ್ ಇದೆ ಅಂತ. ಐ ಟಿ ನೋಡಿ ಹೈಯರ್ ಆಗಿದೆ, ಕಾಣಿಸ್ತಿದ್ಯಾ? ಲಾಸ್ಟ್ 2 ಡೇಸ್ ಹೈಯರ್ ಆಗಿದೆ. ಅದಕ್ಕೆ ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಮೇಲೆ ಹೋಗ್ಬಿಟ್ಟಿದೆ. ಅದರಿಂದ ಈ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ, ರಿಜೆಕ್ಟ್ ಮಾಡಬೇಕು. ಓಕೆನಾ? ಡನ್. ನೆಕ್ಸ್ಟ್ ನೋಡಿ ಆಟೋ ನೋಡೋಣ. ಆಟೋ ನೋಡಿ ಲೋವರ್ ಲೋ ಆಗಿದೆ, ಕಾಣಿಸ್ತಿದ್ಯಾ? ಅಂದ್ರೆ ಏನಪ್ಪ ಆಗಿದೆ ಆಟೋದಲ್ಲಿ ಅಂದ್ರೆ, ಇಲ್ಲಿ ನೋಡಿ ಇದು ಟ್ರೆಂಡಿಂಗ್ ಅಂದ್ರೆ ಲೋ, ಒಂದು ಕ್ಯಾಂಡಲ್ ಚೆನ್ನಾಗಿದೆ. ಇದು ಲೋ ಬ್ರೇಕ್ ಆಗಿಲ್ಲ, ಇನ್ಸೈಡ್ ಕ್ಯಾಂಡಲ್ ಆಗಿದೆ. ಸೊ ಏನ್ ಮಾಡ್ತೀವಿ, ನೆಕ್ಸ್ಟ್ ಡೇ ಕಂಪೇರ್ ಮಾಡ್ತೀವಿ. ಇದು ಲೋವರ್ ಲೋ ಆಗಿದೆ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಲೋವರ್ ಲೋ ಅಂತ. ಈ ಇನ್ಸೈಡ್ ನ ಒಮಿಟ್ ಮಾಡಬೇಕು ಅಷ್ಟೇ. ಸೊ ಎರಡು ಕಂಪೇರ್ ಮಾಡಿದ್ರೆ ಇದು ಲೋವರ್ ಲೋ ಇದೆ, ಅದಕ್ಕೆ ನಾವು ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಡೇ ಟ್ರೇಡಿಂಗ್ ಕೂಡ ತಗೋಬಹುದು ಆಟೋ ಸೆಕ್ಟರ್. ಕ್ಲಿಯರ್ ಆಯ್ತಾ? ಆಮೇಲೆ ಸ್ಟಾಕ್ ಹೋಗೋಣ. ಫಸ್ಟ್ ಈಗ ಆಟೋ ಸೆಕ್ಟರ್ ಕನ್ಫರ್ಮ್ ಆಯ್ತು, ಸೆಲ್ ಆಗುತ್ತೆ ಅಂತ ಅಲ್ವಾ? ನೋಡಿ ಲೋವರ್ ಲೋ ಕ್ಲೋಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಕ್ಲೋಸ್ ಆಗಿರೋದು ಪರವಾಗಿಲ್ಲ, ನಮಗೆ ಲೋವರ್ ಲೋ ಇರಬೇಕು. ಕ್ಲಿಯರ್ ಆಯ್ತಾ? ಓಕೆ. ಫಿನ್ಸರ್ ನೋಡಿ ಲೋವರ್ ಲೋ ಆಗಿದೆ, ಕ್ಲೋಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲಾನು ಕ್ಲೋಸ್ ಆಗಿದೆ. ಬಟ್ ಕ್ಲೋಸ್ ಆಗಿಲ್ಲ ಅಂದ್ರೂ ತಗೊಬೋದು. ಬಟ್ ನಿಫ್ಟಿ ಇದ್ದಂಗೆ ಲೋವರ್ ಲೋ ಇದ್ರೆ ಲೋವರ್ ಲೋನೇ ತಗೋಬೇಕು ಸೆಕ್ಟರ್, ಬೇರೆ ಯಾವುದು ತಗೋಬಾರ್ದು. ನೋಡಿ ಫಿನ್ಸರು ಸೆಲೆಕ್ಟ್ ಆಯಿತು. ಕನ್ಸಂಪ್ಷನ್ ಲೋವರ್ ಲೋ ಇದೆ, ನೋಡಿ ಎಷ್ಟು ಚೆನ್ನಾಗಿ ಲೋವರ್ ಲೋ ಆಗಿದೆ. ಸೊ ಕನ್ಸಂಪ್ಷನ್ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಎಫ್ ಎಂ ಸಿ ಜಿನೂ ಲೋವರ್ ಲೋ ಆಗಿದೆ ನೋಡಿ ಪ್ರೀವಿಯಸ್ ಡೇ. ಸೊ ಎಫ್ ಎಂ ಸಿ ಜಿನೂ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಮತ್ತೆ ಬ್ಯಾಂಕು ಏನಾಗಿದೆ, ಬ್ಯಾಂಕು ಮತ್ತೆ ಲೋವರ್ ಲೋ ಆಗಿದೆ. ಸೊ ಬ್ಯಾಂಕ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ಮಾ ಏನಾಗಿದೆ, ಫಾರ್ಮಾನು ಲೋವರ್ ಲೋ ಆಗಿದೆ. ಸೊ ಫಾರ್ಮಾ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲೇನಾಯ್ತು, ನಮಗೆ ಸೆಕ್ಟರ್ ಸಿಕ್ತು. ಆಟೋ ಇಂದ ಹಿಡಿದು ಇಷ್ಟು ಸೆಕ್ಟರ್ ಸೆಲೆಕ್ಟ್ ಆಗಿದೆ. ಆಟೋ, ಫಿನ್ಸರ್, ಕನ್ಸಂಪ್ಷನ್, ಎಫ್ ಎಂ ಸಿ ಜಿ, ಬ್ಯಾಂಕ್ ಮತ್ತೆ ಫಾರ್ಮಾ. ಏನ್ ಮಾಡೋಣ ಅಂದ್ರೆ ಇಷ್ಟೆಲ್ಲ ಸೆಕ್ಟರ್ ಹೋಗ್ಬಿಟ್ಟು ಸ್ಟಾಕ್ ಸೆಲೆಕ್ಷನ್ ಮಾಡೋಣ. ಇವೆಲ್ಲ ನಾವು ಏನ್ ಮಾಡ್ಬೇಕು, ಪ್ರೀವಿಯಸ್ ಡೇ ಈವ್ನಿಂಗ್ ಮಾಡ್ಕೋಬೇಕು, ಮಾರ್ಕೆಟ್ ಅವರಲ್ಲ. ಕ್ಲಿಯರ್ ಆಯ್ತಾ? ಈಗ ನೋಡೋಣ ಸ್ಟಾಕ್ಸ್ ಒಂದರಿಂದ ಆಟೋ ಇಂದ ಇದು ನೋಡೋಣ ಇಲ್ಲಿ ಏನೇನಾಗಿದೆ ಅಂತ. ಕ್ಲಿಯರ್ ಆಯ್ತಲ್ವಾ? ಎಸ್ ಅಂತ ಟೈಪ್ ಮಾಡಿ. ಮತ್ತೆ ಕ್ವಶನ್ ಅಂಡ್ ಆನ್ಸರ್ಸ್ ಚೆನ್ನಾಗಿರುತ್ತೆ, ಅವಾಗ ನೀವು ಕೇಳ್ಬೋದು. ಕ್ವಶನ್ ಅಂಡ್ ಸೆಷನ್ ಅಲ್ಲಿ ಏನು ಓಕೆ ಆಯ್ತು. ಹಿಂಗೆ ಸ್ಲೋ ಆಗಿ ಹೋಗ್ತೀನಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಡನ್. ಈಗ ನೋಡಿ ನಾನು ಇಲ್ಲಿ ಫೋಲ್ಡರ್ ಮಾಡ್ಕೊಬಿಟ್ಟಿದ್ದೀನಿ, ಎಲ್ಲ ಕಂಪ್ನಿನೂ ಒಂದೊಂದು ಫೋಲ್ಡರ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಫ್ಟಿ ಆಟೋದಲ್ಲಿ ನಮ್ಗೆ ಇಷ್ಟು ಸ್ಟಾಕ್ಸ್ ಬರ್ತದೆ: ಬಜಾಜ್ ಆಟೋ, ಟಾಟಾ ಮೋಟರ್, ಮಾರುತಿ, ಈಚರ್ ಮೋಟರ್, ಹೀರೋ ಮೋಟರ್, M&M ಎಲ್ಲ ನಿಫ್ಟಿ 50 ಸ್ಟಾಕ್ಸ್ ನಾನು ಒಂದು ಫೋಲ್ಡರ್ ಅಲ್ಲಿ ಹಾಕೊಂಡಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ ಇದಂಗೆ ಹೆಂಗ್ ಬಂತು ಅಂತ. ಓಕೆನಾ? ಇದೆಲ್ಲ ಆಟೋ ಸೆಕ್ಟರ್ ಅಂದ್ರೆ ನಿಫ್ಟಿ 50 ಬರೋದು ಮಾತ್ರ ಹಾಕೊಂಡಿದ್ದೀನಿ, ಚೆನ್ನಾಗಿರೋದು. ಇಲ್ಲೆಲ್ಲೂ ನಾನು 200 ರೂಪಾಯಿ ಒಳಗಡೆ ಯಾವುದು ಹಾಕಿಲ್ಲ. ಓಕೆನಾ? ಈಗ ನೋಡಿ ಬಜಾಜ್ ಆಟೋ ಏನಾಗಿದೆ, ಪ್ರೀವಿಯಸ್ ಡೇ ಹೈಯರ್ ಇದೆ, ಕಾಣಿಸುತ್ತಾ? ನೋಡಿ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿ ಕ್ಲೋಸ್ ಆಗಿಲ್ಲ ಅಂದ್ರೆ ಸ್ಟಾಕ್ ಈಗ ಏನ್ ಮಾಡಬೇಕು, ನಾವು ಲೋವರ್ ಲೋ ಕ್ಲೋಸ್ ಆಗಿರ್ಲೇಬೇಕು. ಲೋವರ್ ಲೋ ಕ್ಲೋಸ್ ಆಗಿಲ್ಲ ಅಂದ್ರೆ ನಾವು ಸೆಲೆಕ್ಟೇ ಮಾಡಲ್ಲ. ಇದು ಕ್ಲೋಸ್ ಆಗಿಲ್ಲ, ಸೊ ಇದನ್ನ ಸೆಲೆಕ್ಟ್ ಮಾಡಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ ಟಾಟಾ ಮೋಟರ್ ಏನಾಗಿದೆ, ಲೋವರ್ ಲೋ ಆಗಿದೆ, ಇಲ್ಲಿ ಕಾಣಿಸ್ತಿದ್ಯಾ? ಲೋವರ್ ಲೋ ಆಗಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲೇನಾಯ್ತು, ಟಾಟಾ ಮೋಟರ್ ಸೆಲೆಕ್ಟ್ ಆಯ್ತು.
ಟಾಟಾ ಮೋಟರ್ ನಾವು ವಾಚ್ ಲಿಸ್ಟ್ ಹಾಕೊಳ್ಳೋಣ. ಟಾಟಾ ಮೋಟರ್ ಓಕೆನಾ, ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡೋಣ. ಈಗ ಮತ್ತೆ ಆಟೋಗೆ ಹೋಗೋಣ, ಮತ್ತೆ ಸೆಲೆಕ್ಟ್ ಮಾಡೋಣ. ಮಾರುತಿ ನೋಡಿ, ಮಾರುತಿ ಏನಾಗಿದೆ, ಲೋವರ್ ಲೋ ಆಗಿದೆ ಬಟ್ ಕ್ಲೋಸ್ ಆಗಿಲ್ವಲ್ಲ ನೋಡಿ, ಲೋವರ್ ಲೋ ಆಗಿದೆ, ಕ್ಲೋಸ್ ಆಗಿಲ್ಲ. ಇದೆಲ್ಲ ಮೆಥಡ್ ಇದೆ ಹೆಂಗ್ ಟ್ರೇಡ್ ಮಾಡ್ಬೇಕಂತ, ಬಟ್ ಜಸ್ಟ್ ನಾವು ಈ ಲೋವರ್ ಲೋ ಕ್ಲೋಸ್ ಮಾತ್ರ ನೋಡೋಣ, ನಿಮ್ಗೆ ಈಸಿ ಆಗುತ್ತೆ. ಈ ಲೋವರ್ ಲೋ ಕ್ಲೋಸ್ ಆಗಿಲ್ಲ, ಸೊ ಸೆಲೆಕ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ನೋಡೋಣ ಈಚರ್ ಮೋಟರ್. ಈಚರ್ ಮೋಟರ್ ಏನಾಗಿದೆ, ಲೋವರ್ ಲೋ ಕ್ಲೋಸ್ ಆಗಿದೆ, ಸೊ ಇದು ಸೆಲೆಕ್ಟ್ ಆಯಿತು. ನಾವು ವಾಚ್ ಲಿಸ್ಟ್ ಹಾಕೊಳ್ಳೋಣ. ಪ್ರೀವಿಯಸ್ ಡೇ ಏನು ಮಾಡ್ತೀವಿ, ಒಂದು ವಾಚ್ ಲಿಸ್ಟ್ ಮಾಡ್ತೀವಿ ಈ ಥರ. ಈಚರ್ ಮೋಟರ್ ಸೆಲೆಕ್ಟ್ ಆಯಿತು ಓಕೆನಾ. ಸಾರಿ ಫಾರ್ ಇಂಟರಪ್ಷನ್, ಐ ಆಮ್ ಬಿಗಿನರ್ ಸೊ ಐ ಕಾಂಟ್ ಅಂಡರ್ಸ್ಟ್ಯಾಂಡ್, ಸೊ ಐ ಆಮ್ ಡಿಸ್ಕನೆಕ್ಟಿಂಗ್. ಥ್ಯಾಂಕ್ ಯು. ಓಕೆ ಬಿಗಿನರ್, ಓಕೆ ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇದೆ, ತುಂಬ ಬಿಗಿನರ್ ಅನ್ಕೋತೀನಿ ಶ್ರೀರಾಮ್ ಅಂತ. ಇಟ್ಸ್ ಓಕೆ, ಕಲ್ತ್ರೆ ನಿಮ್ಗೆ ತುಂಬ ಒಳ್ಳೆಯದು, ನೋಡಿ ನಿಮ್ಮ ಇಷ್ಟ. ಓಕೆ ನೋಡಿ, ಆಟೋ ಈಚರ್ ಮೋಟರ್ ಸೆಲೆಕ್ಟ್ ಮಾಡಿದ್ದೀವಿ. ಹೀರೋ ಮೋಟರ್ ಏನಾಗಿದೆ, ಪ್ರೀವಿಯಸ್ ಡೇ ಹೈಯರ್ ಆಗಿದೆ, ಕಾಣಿಸ್ತಿದೆ ಅಲ್ವಾ ನೋಡಿ. ಪ್ರೀವಿಯಸ್ ಡೇ ಏನಾಗಿದೆ, ಹೈಯರ್ ಆಗಿದೆ, ಸೊ ಇದು ಸೆಲೆಕ್ಟ್ ಮಾಡಬಾರ್ದು, ನಮ್ಗೆ ಕ್ಲೋಸ್ ಆಗಿರಲೇಬೇಕು. ಲೋವರ್ ಲೋ ಆಗಿ ಕ್ಲೋಸ್ ಆಗಿದೆ ಮಾತ್ರ ಸೆಲೆಕ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಸೆಲೆಕ್ಟ್ ಮಾಡಲ್ಲ. ಓಕೆ, ಎಮ್ ನೋಡಿ, ಲೋವರ್ ಲೋ ಕ್ಲೋಸ್ ಆಗಿದೆ, ಸೊ ಏನಾಯ್ತು, ಇದು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಕ್ಲಿಯರ್ ಆಯ್ತಾ. ಸೊ ಎಮ್ ವಾಚ್ ಲಿಸ್ಟ್ ಅಲ್ಲಿ ಹಾಕೊಳ್ಳೋಣ. ಸರಿ, ಬೈಯರ್ ಐ ಇಂಟ್ರಾಡೇ ಬಟ್ ಸ್ಟಾಕ್ ಕ್ಲೋಸ್ ಲೋವರ್ ಲೋ, ಕ್ಯಾನ್ ವಿ ಕನ್ಸಿಡರ್. 1 ಮಿನಿಟ್ ಇದು ಹಾಕ್ಬಿಡ್ತೀನಿ, ಎಮ್ ಮತ್ತೆ ನೋಡ್ತೀನಿ. ಓಕೆ ಸರ್, ಇಫ್ ಹೈಯರ್ ಐ ಇಂಟ್ರಾಡೇ ಬಟ್ ಸ್ಟಾಕ್ ಕ್ಲೋಸ್ ಲೋವರ್ ಲೋ, ಕ್ಯಾನ್ ವಿ ಕನ್ಸಿಡರ್. ಇಲ್ಲ, ಹೆಂಗ್ ಹೈಯರ್ ಐಗೆ ಸ್ಟಾಕ್ ಕೆಳಗಡೆ ಕ್ಲೋಸ್ ಆಗಲ್ವಲ್ಲ, ಅದು ವಲ್ಟಾಲಿಟಿ ಆಗಬೇಕಷ್ಟೇ. ಲೋವರ್ ಲೋನೇ ಇರಬೇಕು, ನಮ್ಗೆ ವಲ್ಟಾಲಿಟಿ ಇರಬಾರ್ದು. ನಾವು ಮಾತಾಡ್ತಿರೋ ಬರೀ ಲೋವರ್ ಲೋ ಅಂದರೆ ಪ್ರೀವಿಯಸ್ ಡೇ ಆಗಿ ಬ್ರೇಕ್ ಆಗಿರಬಾರ್ದು. ಕ್ಲಿಯರ್ ಆಯ್ತಲ್ವಾ, ವೆರಿ ಗುಡ್. ಮತ್ತೆ ಸೆಕ್ಟರು ಅಷ್ಟೇ, ಸ್ಟಾಕು ಅಷ್ಟೇ ಅದೇ ಥರ ಆಗಿರಬೇಕು, ಬೇರೆ ಆಗಿರಬಾರ್ದು. ಡನ್. ಈಗ ನೆಕ್ಸ್ಟ್ ಆಟೋ ಕ್ಲಿಯರ್ ಆಯಿತು. ಫಿನ್ಸರ್ ಹೋಗೋಣ. ಫಿನ್ಸರ್ ಲೋವರ್ ಲೋ ಆಗಿದೆ ಮತ್ತೆ ಕ್ಲೋಸ್ ಆಗಿದೆ, ವೆರಿ ಗುಡ್. ಲೋವರ್ ಲೋ ಆಗಿದ್ರು ಸಾಕು. ಫಾರ್ ಎಕ್ಸಾಂಪಲ್ ಫಿನ್ಸರ್ ಅಲ್ಲಿ 3 ಸ್ಟಾಕ್ ಇಟ್ಕೊಂಡಿದ್ದೀನಿ, ಬಜಾಜ್ ಫೈನಾನ್ಸು, HDFC, ಬಜಾಜ್ ಫಿನ್ಸರ್ ಓಕೆನಾ. ಇದು ಮೇನ್ ಸ್ಟಾಕ್ಸ್. ವೆನ್ ವಿ ಹ್ಯಾವ್ ಟು ಚೆಕ್ 3 ಡೇ ಕ್ಯಾಂಡಲ್ ಆರ್ 2 ಡೇ ಕ್ಯಾಂಡಲ್ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳ್ತಾ ಇರೋದೇನೆಂದರೆ, ಈ ಡೇ ಟ್ರೇಡ್ ಮಾಡೋಕ್ಕೋಸ್ಕರ ಪ್ರೀವಿಯಸ್ 2 ಡೇಸ್ನ ಚೆಕ್ ಮಾಡ್ತಾ ಇದ್ದೀವಿ. ಈ ಡೇ ಬಿಟ್ಬಿಡಿ, ಈ ಡೇ ಏನಾಗಿದೆ ಬೇಕಾಗಿಲ್ಲ, ನಮ್ಗೆ 2 ಡೇಸ್ ಬೇಕು, ಯಾಕಂದ್ರೆ ಇದು ಎಕ್ಸಾಂಪಲ್ ಕೊಡಬೇಕಲ್ಲ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ನಾನು. ಓಕೆ, 19th ಡೇ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ, 1 ಮಿನಿಟ್ ನೋಡ್ತೀನಿ. 19th ಡೇ ಅಂದರೆ 19th ಡೇ ಯಾಕೆ, 19th ಡೇ ಟ್ರೇಡ್ ಮಾಡ್ತೀವಲ್ಲ, ನಾವು ಪ್ರೀವಿಯಸ್ ಡೇ ಸ್ಟಾಕ್ ಸೆಲೆಕ್ಷನ್ ತೊಗೊತಾ ಇದ್ದೀವಿ. ನೆಕ್ಸ್ಟ್ ಡೇ ಏನಾಯಿತು ಅಂತ ಆಮೇಲೆ ಚೆಕ್ ಮಾಡೋಣ. ನಿಮ್ಮ ಎಕ್ಸಾಂಪಲ್ ಕೊಡೋಕ್ಕೋಸ್ಕರನೇ ತಗೊಂಡಿರೋದು ಇದು. ಪ್ರೀವಿಯಸ್ 2 ಡೇಸ್ ಚೆಕ್ ಮಾಡ್ತಾ ಇದ್ದೀವಿ. ಇವಾಗ ನಾನು ಇವತ್ತು ತಗೊಂಡ್ರೆ ನಾಳೆ ಚೆಕ್ ಮಾಡಬೇಕಾಗತ್ತಲ್ವಾ, ಆದ್ರಿಂದ ಪ್ರೀವಿಯಸ್ ಡೇ ತಗೊಂತಿದ್ದೀನಿ. ಓಕೆ, ಗುಡ್, ವೆರಿ ಗುಡ್. ನೋಡಿ, ಇದಾಯ್ತಲ್ವಾ. ಸೊ ಬಜಾಜ್ ಫೈನಾನ್ಸು ಲೋವರ್ ಲೋ ಕ್ಲೋಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೋವರ್ ಲೋ ಕ್ಲೋಸ್ ಆಗಿದೆ, ಇದನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಇದೊಂದು ಫೋಲ್ಡರ್ಗೆ ಹಾಕೋಣ, ಫಸ್ಟ್ ಚೆಕ್ ಮಾಡ್ಬಿಡೋಣ 3 ಕಂಪ್ನಿ ಯಾವ ಲೋವರ್ ಲೋ ಆಗಿದೆ ಅಂತ. ನೋಡಿ, ಇದನ್ನು ಲೋವರ್ ಲೋ ಆಗಿದೆ ಮತ್ತೆ ಕ್ಲೋಸ್ ಆಗಿದೆ, ಸೊ ಇದು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಇದು ಲೋವರ್ ಲೋ ಆಗಿಲ್ಲ, ಇನ್ಸೈಡ್ ಆಗಿದೆ. ನೋಡಿ ಇಲ್ಲಿ ಏನಾಗಿದೆ, ಇನ್ಸೈಡ್ ಆಗಿದೆ, ಅದರಿಂದ ಇದು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ ನೆಕ್ಸ್ಟ್ ಡೇ ಟ್ರೇಡ್ ಮಾಡೋಕ್ಕೆ, ಇದು ಕ್ಯಾನ್ಸಲ್ ಆಯಿತು. ಸೊ ನಮಗೆ 2 ಸ್ಟಾಕ್ ಸಿಕ್ಕಿದೆ ಇಲ್ಲಿ. ಯಾವ ಸಿಕ್ಕಿದೆ, HDFC, ಬಜಾಜ್ ಫೈನಾನ್ಸ್ 2 ಸಿಕ್ಕಿದೆ. ಸೊ 2 ನಾವು ವಾಚ್ ಲಿಸ್ಟ್ ಹಾಕೊಳ್ಳೋಣ. HDFC ಆಮೇಲೆ ಬಜಾಜ್ ಫೈನಾನ್ಸ್. ಫೈನಾನ್ಸ್ ನೋಡಿ, ಈಗ ಸಾರಿ ಫಿನ್ಸರ್ ಹಾಕಿದ್ದೀನಿ, ಫೈನಾನ್ಸ್ ಹಾಕೋಣ. ಬಜಾಜ್ ಫೈನಾನ್ಸ್ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಎಷ್ಟು ಸೆಲೆಕ್ಟ್ ಆಯ್ತು ಸೆಕ್ಟರ್ಸು, ಫಿನ್ಸರ್ ಕಂಪ್ಲೀಟ್ ಆಯಿತು. ಕನ್ಸಂಪ್ಷನ್ ನೋಡೋಣ, ಲೋವರ್ ಲೋ ಕ್ಲೋಸ್ ಆಗಿದೆ, ಲೋವರ್ ಲೋ ಆಗಿದೆ. ಈ ಕನ್ಸಂಪ್ಷನ್ ಅಲ್ಲೂ ನೋಡೋಣ ಏನಾಗಿದೆ. ಸೇಮ್ ಕನ್ಸಂಪ್ಷನ್ ಅಲ್ಲೂ ಮೇನ್ ಸ್ಟಾಕ್ಸ್ ಹಾಕೊಂಡಿದ್ದೀನಿ, ಟೈಟನ್ ಮತ್ತೆ ಏಷ್ಯನ್ ಪೇಂಟ್. ಸೊ ಇಲ್ಲಿ ಲೋವರ್ ಲೋ ಕ್ಲೋಸ್ ಆಗಿದೆ, ಯಾವ ಕಂಪ್ನಿ, ಟೈಟನ್ ಲೋವರ್ ಲೋ ಕ್ಲೋಸ್ ಆಗಿದೆ, ಈ ಸೆಲೆಕ್ಟ್ ಮಾಡ್ತೀವಿ. ಏಷ್ಯನ್ ಪೇಂಟ್ ಆಗಿದೆ, ಲೋವರ್ ಲೋ ಕ್ಲೋಸ್ ಆಗಿಲ್ಲ, ಹೈಯರ್ ಐ ಆಗಿದೆ ಲಾಸ್ಟ್ 2 ಡೇಸ್ ಕಂಪೇರ್ ಮಾಡಿದ್ರೆ. ಸೊ ಇದು ಸೆಲೆಕ್ಟ್ ಮಾಡಲ್ಲ. ಈ ಬರೀ ಟೈಟನ್ ಸಿಕ್ತು, ಟೈಟನ್ ಮಾತ್ರ ಸೆಲೆಕ್ಟ್ ಮಾಡ್ಕೋತೀವಿ. ಟೈಟನ್ ಪಾಸ್ ಮಾಡ್ಬೋದಾ ಸ್ವಲ್ಪ ನಾನು, ಆಲ್ ಇಂಡೆಕ್ಸ್ ಟೈಟನ್ FMCG. ಈಗ FMCG ಲೋವರ್ ಲೋ ಆಗಿದೆ, FMCG ಹೋಗಿ ಸೆಲೆಕ್ಟ್ ಮಾಡೋಣ. ಸೇಮ್ ನಾನು ಇಲ್ಲಿ ಹಾಕಿರೋದು ಬರೀ ನಿಫ್ಟಿ 50 ಸ್ಟಾಕ್ಸು. ನೋಡಿ, ITC ಲೋವರ್ ಲೋ ಕ್ಲೋಸ್ ಆಗಿಲ್ಲ, ಅಂದರೆ ಫುಲ್
ಫಾರ್ ಎಕ್ಸಾಂಪಲ್ ಈ ಫುಲ್ ಇನ್ಸೈಡ್ ಕ್ಯಾಂಡಲ್ಸ್ ಇದಾವೆ, ಇಲ್ಲಿ ನಮ್ಮ ಪ್ರೀವಿಯಸ್ ಡೇ ಲೋ ಕ್ಲೋಸ್ ಆಗಬೇಕು, ಹಾಗೆ ಇಲ್ವಲ್ಲ, ಸೊ ಸೆಲೆಕ್ಟ್ ಮಾಡಲ್ಲ. ಬ್ರಿಟಾನಿಯಾ ನೋಡಿ ಲೋ ಕ್ಲೋಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಈ ಲೋ ಬಂದ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಬೋದು ನೀವು, ಈ ಡೇ ಲೋ ಬಂದ್ಬಿಟ್ಟು 3360 ಇದೆ. ನೆಕ್ಸ್ಟ್ ಏನಾಗಿದೆ, ಕ್ಲೋಸ್ ಬಂದ್ಬಿಟ್ಟು ಇಲ್ಲಿ ಚೆಕ್ ಮಾಡಿ, ಕ್ಲೋಸ್ ಎಷ್ಟಾಗಿದೆ 3359.45, ಅಂದ್ರೆ 5 ಪೈಸೆ ಆದ್ರೂ ಪರವಾಗಿಲ್ಲ, ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಕ್ಲೋಸ್ ಆಗ್ಬೇಕಷ್ಟೇ. ಪ್ರೀವಿಯಸ್ ಡೇ ಲೋ ಕೆಳಗಡೆ 5 to 10 ಪೈಸೆ ಆದ್ರೂ ಪರವಾಗಿಲ್ಲ, ಸೆಲೆಕ್ಟ್ ಮಾಡ್ಕೋಬಹುದು. ಇದಾಗಿದೆ ಬ್ರಿಟಾನಿಯಾ, ಸೆಲೆಕ್ಟ್ ಮಾಡೋಣ. ಹಿಂದೂಸ್ತಾನ್ ಯೂನಿಲಿವರ್ ಕ್ಲೋಸ್ ಆಗಿದೆ, ಇದು ಸೆಲೆಕ್ಟ್ ಮಾಡೋಣ. ನೋಡಿ ಫೇಲ್ ಆಗಿದೆ, ಏನಕ್ಕೆ ಫೇಲ್ ಆಗಿದೆ ಅದು ಸ್ಟಡಿ ಮಾಡೋಣ. ಸೊ ಇಲ್ಲಿ ಬ್ರಿಟಾನಿಯಾನು ಸಿಕ್ಕಿದೆ, ಹಿಂದೂಸ್ತಾನ್ ಯೂನಿಲಿವರು ಸಿಕ್ಕಿದೆ, ಎರಡು ಹಾಕೊಳ್ಳೋಣ. ಬ್ರಿಟಾನಿಯಾ, ಹಿಂದೂಸ್ತಾನ್ ಯೂನಿಲಿವರ್. ಸೊ ಇಲ್ಲಿ ಎರಡು ಸೆಕ್ಟರ್, ಎರಡು ಸ್ಟಾಕು ಸೆಲೆಕ್ಟ್ ಆಯ್ತು. ಮತ್ತೆ ಯಾವ ಸೆಕ್ಟರ್ ಇದೆ ನಾವು ಪೆಂಡಿಂಗ್ ಇಟ್ಟಿರೋದು, FMCG, ಬ್ಯಾಂಕ್ ಮತ್ತೆ ಫಾರ್ಮಾ ಎರಡಿದೆ ಪೆಂಡಿಂಗ್ ಅಲ್ಲಿ. ಸೊ ಬ್ಯಾಂಕ್ ನೋಡಿ, ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ ಎಲ್ಲಾನು ಇಲ್ಲಿದೆ. ಇದ್ರಲ್ಲಿ ಯಾವ್ದು ಲೋವರ್ ಲೋ ಇದೆ ಸೆಲೆಕ್ಟ್ ಮಾಡೋಣ. ಕ್ಲೋಸ್ ಆಗಿರೋದು ನೋಡಿ, ಲೋವರ್ ಲೋ ಇದೆ ಬಟ್ ಕ್ಲೋಸ್ ಆಗಿಲ್ಲ, ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ICICI ಬ್ಯಾಂಕ್ ಲೋವರ್ ಲೋ ಇದೆ, ಕ್ಲೋಸ್ ಆಗಿದೆ, ಸೆಲೆಕ್ಟ್ ಮಾಡ್ಬೋದು. HDFC ಬ್ಯಾಂಕ್ ಲೋವರ್ ಲೋ ಕ್ಲೋಸ್ ಆಗಿದೆ, ಸೆಲೆಕ್ಟ್ ಮಾಡಬಹುದು. ಇಂಡಸ್ ಇಂಡಿಯನ್ ಬ್ಯಾಂಕ್ ಲೋವರ್ ಲೋ ಕ್ಲೋಸ್ ಆಗಿಲ್ಲ, ಪ್ರೀವಿಯಸ್ ಡೇ ನೋಡಿ ಇನ್ಸೈಡ್ ಕ್ಯಾಂಡಲ್ ಆಗಿದೆ, ಇದು ಸೆಲೆಕ್ಟ್ ಮಾಡಬಾರ್ದು. ಕೊಟಕ್ ಬ್ಯಾಂಕ್ ಲೋವರ್ ಲೋ ಕ್ಲೋಸ್ ಆಗಿದೆ ನೋಡಿ, ಸೆಲೆಕ್ಟ್ ಮಾಡಬಹುದು. ಸೊ ಎಷ್ಟು ಸಿಕ್ತು, ಕೊಟಕ್ ಬ್ಯಾಂಕ್, HDFC ಬ್ಯಾಂಕು, ಆಮೇಲೆ ICICI ಬ್ಯಾಂಕ್, 3 ಸಿಕ್ಕಿದೆ. ಇವೆರಡು, ಈ ಮೂರನ್ನು ನಾವು ಅಷ್ಟು ಲಿಸ್ಟಲ್ಲಿ ಹಾಕೊಳ್ಳೋಣ. ICICI ಬ್ಯಾಂಕ್. ಈ ಕಾನ್ಸೆಪ್ಟ್ ಬರೀ ಇಂಟರ್ಡೇ ಮಾತ್ರ, ಹೋಲ್ಡಿಂಗ್ಗೆ ನಮ್ಮ ಮಂಜುನಾಥ್ ಹೇಳ್ಕೊಡ್ತಾರೆ. ಯಾವುದ್ರಲ್ಲಿ, ಆಕ್ಸಿಸ್ ಬ್ಯಾಂಕ್ ಅಲ್ಲ, ICICI, ಕೊಟಕ್ ಬ್ಯಾಂಕ್, ಇನ್ನೊಂದು ಯಾವುದೋ ಬ್ಯಾಂಕ್ ಮಿಸ್ ಆಗಿದೆಯಲ್ಲ, ಕೊಟಕ್ ಬ್ಯಾಂಕ್, HDFC ಬ್ಯಾಂಕ್ ಮಿಸ್ ಆಗಿದೆ, ಅದು ಹಾಕೊಳ್ಳೋಣ. ಸೊ ಇಲ್ಲಿ HDFC ಬ್ಯಾಂಕ್ ನೋಡಿ ಎಷ್ಟು ಸ್ಟಾಕ್ ಸಿಕ್ಕಿದಾವೆ ನಮಗೆ. ಮತ್ತೆ ಇವಾಗ ಫಾರ್ಮಾದಲ್ಲಿ ಸೆಲೆಕ್ಟ್ ಮಾಡಿಲ್ಲ, ಫಾರ್ಮಾದಲ್ಲೂ ಸೆಲೆಕ್ಟ್ ಮಾಡೋಣ. ಇಲ್ಲಿ ನೋಡಿ ಸಿಪ್ಲಾ ಲೋವರ್ ಲೋ ಕ್ಲೋಸ್ ಆಗಿದೆ, ತಗೊಬೋದು. ಡಾಕ್ಟರ್ ರೆಡ್ಡಿ ಲೋವರ್ ಲೋ ಕ್ಲೋಸ್ ಆಗಿಲ್ಲ ನೋಡಿ ಇಲ್ಲಿ, ಸೊ ಇದು ಸೆಲೆಕ್ಟ್ ಮಾಡಲ್ಲ. ಸನ್ಫಾರ್ಮಾ ಲೋವರ್ ಲೋ ಕ್ಲೋಸ್ ಆಗಿದೆ, ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಡಿವಿ ಸ್ಲ್ಯಾಬ್ ನೋಡಿ, ಡಿವಿ ಸ್ಲ್ಯಾಬು ಲೋವರ್ ಲೋ ಕ್ಲೋಸ್ ಆಗಿದೆ, ಇದು 5 ಪೈಸೆ ಇದ್ರೂ ಪರವಾಗಿಲ್ಲ. ಇಲ್ಲಿ ಲೋ ನೋಡಿ, ಲೋ ಬಂದ್ಬಿಟ್ಟು 3590, ಇದು ಕ್ಲೋಸ್ ಬಂದ್ಬಿಟ್ಟು 3587, ಅಂದ್ರೆ 3 rupees ಎಕ್ಸ್ಟ್ರಾ ಆಗಿದೆ. ಸೊ ಇದು ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ಏನ್ ಸಿಕ್ತು, ಸನ್ಫಾರ್ಮಾ ಸಿಕ್ತು, ಸಿಪ್ಲಾ ಸಿಕ್ತು, ಡಿವಿ ಸ್ಲ್ಯಾಬ್ ಸಿಕ್ತು. ಸೊ ಈಗ ಸ್ಟಾಕ್ ಸೆಲೆಕ್ಷನ್ ಮುಗೀತು. ಡಿವಿ ಸ್ಲ್ಯಾಬ್, ಸನ್ಫಾರ್ಮಾ, ಇನ್ನೊಂದು ಯಾವುದು ಫಾರ್ಮಾ ಹೋದ್ರೆ ಗೊತ್ತಾಗುತ್ತೆ. ಸನ್ಫಾರ್ಮಾ, ಸಿಪ್ಲಾ ಇನ್ನೊಂದು ಸ್ಟಾಕು ಸೆಲೆಕ್ಟ್ ಮಾಡ್ತೀವಿ. ಸಿಪ್ಲಾ ಏನಾ, ಡನ್. ಈಗ ನೋಡಿ ಇಷ್ಟು ಸ್ಟಾಕ್ ಸೆಲೆಕ್ಟ್ ಆಗಿದೆ. ಈಗ ನಾವು ಟ್ರೇಡ್ ಮಾಡಬೇಕಂದ್ರೆ ಹೆಂಗ್ ಮಾಡ್ಬೋದು, ಇಲ್ಲಿ ನೋಡಿ ನಾನು ಟ್ರೇಡಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಬರೀ ಸ್ಟಾಕ್ ಸೆಲೆಕ್ಷನ್ ಮಾತ್ರ ಹೇಳ್ತಾ ಇದ್ದೀನಿ. ಎಂಟ್ರಿ ಮೆಥಡ್ ತುಂಬಾ ಇದೆ, ಕಾನ್ಸೆಪ್ಟ್ಸ್ ಅಂದ್ರೆ ತುಂಬಾ ಕಾನ್ಸೆಪ್ಟ್ ಫಾಲೋ ಮಾಡಿದ್ರೆ ಮಾತ್ರ ನಾವು ಎಂಟ್ರಿ ಮೆಥಡ್ ಸಿಗುತ್ತೆ. ಅದನ್ನ ಮಂಜುನಾಥ್ ದೇವರು ಹೇಳ್ತಾರೆ. ಮಂಜುನಾಥ್ ಅವರು ಎಷ್ಟು ಕಾನ್ಸೆಪ್ಟ್ಸ್ ಇದಾವೆ ಅಂತ ಅವ್ರು ಹೇಳ್ತಾರೆ ನಿಮಗೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ನೋಡಿ ಸ್ಟಾಕ್ ಸೆಲೆಕ್ಷನ್ ಆಯ್ತು. ಈಗ ಸ್ಟಾಕ್ ಸೆಲೆಕ್ಷನ್ ಆದ್ಮೇಲೆ ಏನ್ ಮಾಡಬೇಕು ನೋಡಿ, ಯಾವುದೇ ಫಾರ್ ಎಕ್ಸಾಂಪಲ್ ಇದು ಲೋ ಓಪನ್ ಆಗಿದೆ, ನೆಗೆಟಿವ್ ಓಪನ್, ಈ ಲೈನ್ ಹತ್ರ ಹೋದ್ರೆ ರಿಜೆಕ್ಷನ್ ನೋಡ್ಬೋದು ನಾವು. ಈ ಲೈನ್ ಹತ್ರ ಹೋಗೋವರೆಗೂ ನಮ್ಗೆ ಏನೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದೊಂದು ರೆಸಿಸ್ಟೆಂಟ್ ತರ ಪ್ಲೇ ಆಗುತ್ತೆ. ಯಾಕಪ್ಪ ಅದು ರೆಸಿಸ್ಟೆಂಟ್ ತರ ಪ್ಲೇ ಆಗುತ್ತೆ ಅಂದ್ರೆ, ಇಲ್ಲಿ ನೋಡಿ ಸೆಲ್ಲಿಂಗ್ ಮಾಡಿದಾರ. ಫಾರ್ ಎಕ್ಸಾಂಪಲ್ ಇಲ್ಲಿ ಓಪನ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿದಾರೆ ಅಂದ್ರೆ ಫ್ಯೂಚರ್ಸ್ ಅಲ್ಲೂ ಸೆಲ್ಲಿಂಗ್ ಆಗಿರುತ್ತೆ, ಓಕೆನಾ. ಈಗ ಸೆಲ್ಲರ್ ಈಸಿಯಾಗಿ ಬಿಟ್ಕೊಡಲ್ಲ, ಮಾರ್ಕೆಟ್ ಮೇಲೆ ಹೋಗುತ್ತೆ. ಇದು ಹೋದ್ರೆ ಸ್ಲೋ ಮೂಮೆಂಟ್ ಆದ್ರೆ ಇಲ್ಲಿ ಫಾಲ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ನಾವು ಕನ್ಫರ್ಮ್ ಮಾಡ್ಕೊಂಡು ನಿಫ್ಟಿ ಲೋವರ್ ಲೋ ಇದೆ, ಸೆಕ್ಟರ್ ಲೋವರ್ ಲೋ ಇದೆ. ಸೊ ಸ್ಟಾಕು ಲೋವರ್ ಲೋ ಕಾನ್ಫಿಡೆನ್ಸ್ ಸೆಲ್ ಆಗಿದೆ, ಆದ್ರಿಂದ ಏನ್ ಮಾಡ್ತೀವಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಇದು ಕಾನ್ಫಿಡೆನ್ಸ್ ಸೆಲ್ಲಿಂಗ್ ಲೆವೆಲ್ಗೆ ಹೋದ್ರೆ ಪುಷ್ ಆಗೋ ಜಾಸ್ತಿ ಚಾನ್ಸಸ್ ಇರುತ್ತೆ, ಓಕೆನಾ. ಈಗ ನೋಡೋಣ ಯಾವುದು ಆ ಲೈನ್ ಹತ್ರ ಹೋದಾಗ ಫಾಲ್ ಆಗಿದೆ ಅಂತ, ಓಕೆನಾ. ನೋಡಿ ಇದು ಆ ಲೈನ್ ರೀಚೇ ಆಗಿಲ್ಲ, ಈಚರ್ ಮೋಟರು ರೀಚ್ ಆಗಿಲ್ಲ, M&M ರೀಚ್ ಆಗಿದೆ ನೋಡಿ, ನೆಗೆಟಿವ್ ಓಪನ್ ಆಯ್ತು, ಓಕೆನಾ. ನೋಡಿ ನೆಗೆಟಿವ್ ಓಪನ್ ಆಯ್ತು.
ಈ ಲೈನ್ ಹತ್ರ ಹೋಗಿದ ತಕ್ಷಣ ಯಾಕೆ ಅಷ್ಟು ರಿಜೆಕ್ಷನ್ ಆಗ್ತಿದೆ ನೋಡಿ. ಎಕ್ಸಾಕ್ಟ್ಲಿ ಆ ಲೈನ್ ಹತ್ರ ರಿಜೆಕ್ಷನ್ ಯಾಕೆ ಆಗಬೇಕು? ಯಾಕೆಂದ್ರೆ ನಿಫ್ಟಿನೂ ಸೆಲ್ಲಿಂಗ್ ಕಾನ್ಫಿಡೆನ್ಸ್ ಇದೆ, ಸೆಕ್ಟರ್ ಸೆಲ್ಲಿಂಗ್ ಕಾನ್ಫಿಡೆನ್ಸ್ ಇದೆ, ಸ್ಟಾಕು ನಾವು ಸೆಲ್ಲಿಂಗ್ ಕಾನ್ಫಿಡೆನ್ಸ್ ಇರೋದೇ ತಗೊಳೋದ್ರಿಂದ ಈ ತರ ಚೆನ್ನಾಗಿರುತ್ತೆ, ಸೆಲ್ ಆಗುತ್ತೆ ಮೋಸ್ಟ್ ಆಫ್ ದಿ ಕೇಸಸ್. ಅರ್ಥ ಆಯ್ತಲ್ವಾ? ಎಲ್ಲ ಎಸ್ ಅಂತ ಟೈಪ್ ಮಾಡಿ, ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್. ಸೊ ಸ್ಟಾಕ್ ನಾವು ಸೆಲ್ ಮಾಡಕ್ ಅದು ಬೆಸ್ಟ್ ಪ್ಲೇಸ್, ಬಟ್ ಎಂಟ್ರಿ ತಗೋಬೇಡಿ. ನಾಳೆ ನಾವು ನಾನು ಹೇಳಿದೆ ಅಂದ್ಬಿಟ್ಟು ಹೋಗೋದು, ಎಂಟ್ರಿ ತಗೊಳೋದು, ಲಾಸ್ ಆಗೋದು ಅದೆಲ್ಲ ಮಾಡ್ಕೋಬೇಡಿ. ಅದು ಎಂಟ್ರಿ ಲೆವೆಲೇ ಬೇರೆ ಇದೆ. ಎಂಟ್ರಿ ಲೆವೆಲ್ ಎಲ್ಲ ನಾನು ತಿಳ್ಕೊಂಡ್ಮೇಲೆ ಅಲ್ಲಿ ಮಾಡೋಕ್ಕಾಗುತ್ತೆ. ಈ ಜಸ್ಟ್ ನೀವು ನೋಡಿದ್ರೇನೆ ವರ್ಕ್ ಆಗ್ತಾ ಇದೆ, ಅದು ಗೊತ್ತಾಗ್ತಿದ್ಯಾ? ಸೈಂಟಿಫಿಕ್ ರೀಸನ್ ಇಂದ ಬಂದಿ, ನಾವು ಸುಮ್ಮನೆ ಯಾವುದೋ ಇಂಡಿಕೇಟರ್ ನೋಡಿ ಬರ್ತಾ ಇಲ್ಲ. ಮತ್ತೆ 5 ಮಿನಿಟ್ಸ್ ಇರ್ಬೋದು, ಮತ್ತೆ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ. ಡಿಸ್ಕನೆಕ್ಟ್ ಆದ್ರೆ ಮತ್ತೆ ಕನೆಕ್ಟ್ ಮಾಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಸೇಮ್ ಲಿಂಕ್ ಶೇರ್ ಮಾಡ್ತೀವಿ, ಇನ್ನೊಂದು ಲಿಂಕ್, ಹೊಸ ಲಿಂಕು. ಇದು ಕ್ಲಿಯರ್ ಆಯ್ತಲ್ವಾ? ನೋಡಿ, ಇದು ಎಕ್ಸಾಕ್ಟ್ ಎಲ್ಲಿಂದ ಸೆಲ್ ಆಗಿದೆ, ಸೇಮ್ ಲೆವೆಲಿಂದ ಸೆಲ್ ಆಗಿದೆ. HDFC ಈ ಲೆವೆಲೇ ರೀಚ್ ಆಗಿಲ್ಲ, ಸೊ ಸೆಲ್ ಆಗಿಲ್ಲ. ಓಕೆನಾ? ಈಗ ಆ ಲೆವೆಲ್ ರೀಚ್ ಆಗಿರೋ ಮಾತ್ರ ಇಟ್ಕೊಳ್ಳೋಣ, ಯಾಕೆಂದ್ರೆ ಆ ಡೇ ಫುಲ್ ಸ್ಟಾಕ್ ಸೆಲೆಕ್ಷನ್ ಮಾಡ್ಕೋಬೇಕು. ಆ ಡೇ ಏನಾದ್ರು ಅದು ಟಚ್ ಆಗಿದ್ರೆ ಮಾತ್ರ ಸೆಲ್ ಆಗುತ್ತೆ. ಸೊ ಟಚ್ ಆಗಿರೋ ಮಾತ್ರ ನೋಡೋಣ, ಮಿಕ್ಕಿದೆಲ್ಲ ಡಿಲೀಟ್ ಮಾಡೋಣ, ಈ ತರ ಟಚ್ ಆಗದೆ ಇರೋದು. ಬಟ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ಬೇಕು. ಆಮೇಲೆ 5 ಮಿನಿಟ್ಸ್ ಮಾಡಲು ಚೆಕ್ ಮಾಡೋಣ ಏನಾಗಿದೆ 5 ಮಿನಿಟ್ಸ್ ಅಲ್ಲಿ ಅಂತ. ಜಸ್ಟ್ ಈಗ ನೋಡಿ, ಈಗ ಡಿಲೀಟ್ ಮಾಡ್ಕೊಂಡು ಹೋಗೋಣ, ಯಾವ ಟಚ್ ಆಗಿಲ್ಲ ಅಂತ. ಕ್ಲೋಸ್ ಮಾಡೋಣ. ಇದು ನೋಡಿ, ಇದು ಟಚ್ ಆಗಿಲ್ಲ, ಕ್ಲೋಸ್ ಮಾಡೋಣ. ಹಾಗೆ 5 ಮಿನಿಟ್ಸ್ ಮುಗಿಸ್ಬಿಡೋಣ. ನೋಡಿ, ಎಫ್ 5 ಮಿನಿಟ್ಸ್ ಅಲ್ಲಿ ಹೋದ್ರೆ ಏನಾಗಿದೆ ಆ ಲೈನ್ ಹತ್ರ ನೋಡಿ. ಇಲ್ಲಿ ನೋಡಿ, ಲೈನ್ ಹತ್ರ ಫಾಸ್ಟ್ ಮೂವ್ಮೆಂಟ್ ಆಗ್ತಾ ಇಲ್ಲ, ಅಂದ್ರೆ ಸ್ಲೋ ಮೂವ್ಮೆಂಟ್ ಆಗ್ತದೆ. ಇಲ್ಲಿ ಹೋಗುತ್ತೆ, ಸ್ಲೋ ಮೂವ್ಮೆಂಟ್ ಆದಾಗ ಸೆಲ್ ಆಗ್ತಿದೆ. ಇದನ್ನ ಅಬ್ಸರ್ವ್ ಮಾಡಬೇಕು. ಮೇನ್ ನಮ್ಮ ಕಾನ್ಸೆಪ್ಟ್ ಇದೆ, ಅಲ್ಲೋಗಿ ಬೈಯರ್ ಕಾನ್ಫಿಡೆನ್ಸ್ ಇಮಿಡಿಯೇಟ್ ಆಗಿ ಬ್ರೇಕ್ ಆಗ್ಬಿಡುತ್ತೆ. ಈ ತರ ಸ್ಲೋ ಆದ್ರೆ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಾಳೆನೇ ಎಂಟ್ರಿ ಮಾಡಕ್ ಹೋಗಬೇಡಿ. ನಾವು ಎಂಟ್ರಿ ಮಾಡೋಕ್ಕಿಂತ ಮುಂಚೆ ತುಂಬಾನೇ ವಿಷಯ ತಿಳ್ಕೋಬೇಕು. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಸ್ಲೋ ಮೂವ್ಮೆಂಟ್ ಆಗಬೇಕು 5 ಮಿನಿಟ್ಸ್ ಅಲ್ಲಿ, ಫಾಸ್ಟ್ ಮೂವ್ಮೆಂಟ್ ಆಗಬಾರ್ದು. ಎಸ್ ಅಂತ ಟೈಪ್ ಮಾಡಿ, ಕ್ಲಿಯರ್ ಆಗಿದೆ? ವೆರಿ ಗುಡ್. ಎಸ್ ಅಂತ ಟೈಪ್ ಮಾಡ್ತಾ ಇದ್ದಾರೆ, ಬೇರೆ ಯಾರು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ ಇಲ್ವಾ ಅಂತ? ಓಕೆ, ಎಲ್ಲರೂ ಅರ್ಥ ಆಗ್ತಾ ಇದೆ. ಓಕೆ, ಡನ್, ವೆರಿ ಗುಡ್. ಇದು ಕ್ಲಿಯರ್ ಆಯ್ತಲ್ವಾ? ಸೊ M&M ಸೆಲೆಕ್ಟ್ ಆಯ್ತು, ನೋಡೋದು ಸೆಲ್ ಆಗಿದೆ ಅಲ್ಲಿಂದ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ HDFC ಏನಾಗಿದೆ ನೋಡಿ, ಆ ಲೈನ್ ಹತ್ರ ರೀಟ್ರೇಸ್ ಆಗಿಲ್ಲ, ಸೊ ನಾವು ಡಿಲೀಟ್ ಮಾಡ್ತಾ ಇದೀವಿ. ಬಟ್ ಸ್ಟಾಕ್ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿರ್ಬೇಕು. ಆ ಲೈನ್ ಹತ್ರ ಏನಾಗ್ತಿದೆ ಚೆಕ್ ಮಾಡಿ, ಲೈವ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ. ಅದೇ ಯಾರೋ ಸೆಲ್ ಮಾಡಕ್ ಹೋಗಬೇಡಿ ಪ್ಲೀಸ್. ಅದು ಮೆಥಡ್ ಗೊತ್ತಿದ್ರೆ ಮಾತ್ರ ಹೋಗ್ಬೋದು, ಇಲ್ಲ ಅಂದ್ರೆ ಹೋಗ್ಬಾರ್ದು ಅಲ್ಲೆಲ್ಲ ಸೆಲ್ ಮಾಡಕ್ಕೆ. ಓಕೆನಾ? ಅದು ತುಂಬಾನೇ ದೊಡ್ಡ ಕಾನ್ಸೆಪ್ಟ್ ಇದೆ, ತಿಳ್ಕೊಬೇಕು ಎಲ್ಲರೂ. ಇಲ್ಲಿ ನೋಡಿ, ಲೋವರ್ ಲೋ ಕ್ಲೋಸ್ ಆಗಿದೆ, ಬಟ್ ಆ ಲೈನ್ ಹತ್ರ ಹೋಗ್ತಾ ಇಲ್ಲ, ಸೊ ಇದನ್ನು ಕ್ಲೋಸ್ ಮಾಡ್ತಾ ಇದೀವಿ. ಟೈಟಾನ್ ನೋಡಿ, ಲೋವರ್ ಲೋ ಕ್ಲೋಸ್ ಆಗಿದೆ, ಬಟ್ ಆ ಲೈನ್ ಹತ್ರ ನಮ್ಗೆ ಸಿಗ್ತಾನೆ ಇಲ್ವಲ್ಲ. ಅದೇ ರೆಸಿಸ್ಟೆಂಟ್ ಲೈನು. ಫಾರ್ ಎಕ್ಸಾಂಪಲ್ ನೆಗೆಟಿವ್ ಓಪನ್ ಆಯ್ತು ಅಂದ್ರೆ ಅದೇ ನಮ್ಮ ರೆಸಿಸ್ಟೆಂಟ್ ಲೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಓಪನ್ ಆದ್ರೆ ಇದೆ ರೆಸಿಸ್ಟೆಂಟ್, ಇಲ್ಲಿ ಸ್ಲೋ ಆದ್ರೆ ಸೆಲ್ ಆಗುತ್ತೆ, ಫಾಸ್ಟ್ ಆದ್ರೆ ಮತ್ತೆ ಬೈ ಆಗುತ್ತೆ. ಬಟ್ ಬೈ ಮಾಡಕ್ ಹೋಗಬೇಡಿ, ಮಾರ್ಕೆಟ್ ಸೆಲ್ಲಿಂಗ್ ಅಲ್ಲಿ ಇದೆ. ಆಮೇಲೆ ಬೈಯಿಂಗು ಸೆಲ್ ನಾನು ಹೇಳ್ತಾನೆ ಇಲ್ಲ, ಇಲ್ಲಿ ಎಂಟ್ರಿ ಹೇಳ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ, ಬಸ್ ಸ್ಟಾಕ್ ಸೆಲೆಕ್ಷನ್ ಹೇಳ್ತಾ ಇದ್ದೀನಿ. ಇದು ಕ್ಲಿಯರ್ ಮಾಡ್ಕೊಳ್ಳಿ, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಈ ಲೈನ್ ನಾವು ಮೈನ್ ನೆಗೆಟಿವ್ ಓಪನ್ ನೋಡ್ಕೋಬೇಕು. ಈ ಹೇಳೋದು ಮರ್ತೋಗ್ಬಿಟ್ಟೆ ನಾನು. ಇಲ್ಲಿ ನೋಡಿ, ಲೈನ್ ಇದೆ ಅಂದ್ರೆ ಇಲ್ಲೇ ಓಪನ್ ಆಗಬೇಕು. ಅಕಸ್ಮಾತ್ ಇಲ್ಲಿ ಓಪನ್ ಆಯ್ತಾರೆ ಕ್ಯಾನ್ಸಲ್, ಸ್ಟಾಕ್ ಸೆಲೆಕ್ಷನ್ ಕ್ಯಾನ್ಸಲ್ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ಏನಾಗಬೇಕು, ಈ ಲೈನ್ ಕೆಳಗಡೆ ನೆಗೆಟಿವ್ ಓಪನ್ ಅಂತೀವಿ, ಇದ್ರ ಮೇಲೆ ಓಪನ್ ಅಂದ್ರೆ ಪಾಸಿಟಿವ್. ಪಾಸಿಟಿವ್ ಆದ್ರೆ ಸೆಲೆಕ್ಟ್ ಮಾಡಬಾರ್ದು, ನೆಗೆಟಿವೇ ಆಗಿರ್ಬೇಕು ನೆಕ್ಸ್ಟ್ ಡೇ. ಯಾಕೆ ಸೆಲ್ ಬಗ್ಗೆನೇ ಹೇಳ್ತಾ ಇದ್ದೀರಾ? ವೆರಿ ಗುಡ್ ಕ್ವಶನ್. ನೋಡಿ, ನಮಗೆ ಸೆಕ್ಟರ್ ಲೋವರ್ ಲೋ ಆಗಿದೆ, ನಿಫ್ಟಿ ಲೋವರ್ ಲೋ ಆಗಿದೆ, ಅದಕ್ಕೆ ಸೆಲ್ ಮಾಡ್ಬೇಕಲ್ಲ, ನಾವು ಬೈಯಿಂಗ್ ಮಾಡೋಣ ಇಂಟ್ರಾಡೇಗೆ. ಎಲ್ಲ ಲೋ ಸೆಲ್ಲಿಂಗ್ ಕಾನ್ಫಿಡೆನ್ಸ್ ತೋರಿಸ್ತಾ ಇದೆ, ಅದು ಸೆಲ್ಲೇ ಹೋಗ್ಬೇಕು. ಮೋಸ್ಟ್ಲಿ ಇವ್ರು ಯಾರೋ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಅಂತ ಹಾಕೊಂಡಿದ್ದಾರೆ ಹೆಸರು, ದಯವಿಟ್ಟು ನಿಮ್ಮ ಹೆಸರು ಹಾಕೊಳ್ಳಿ, ಸೊ ದಟ್ ನಾವು ನಿಮ್ಮ ಹೆಸರು ಹೇಳ್ಬೋದಲ್ವಾ. ಓಕೆ, ಅರುಣ್, ವೆರಿ ಗುಡ್. ಕ್ಲಿಯರ್ ಆಯ್ತಲ್ಲ ಅರುಣ್? ಯಾಕೆ ಸೆಲ್ಲಿಂಗ್ ಹೋಗ್ತಾ ಇದೀವಿ ಅಂತ? ಯಾಕಂದ್ರೆ ನಿಫ್ಟಿ ಫಾಲಿಂಗ್ ಎಲ್ಲಿದೆ, ಸೆಕ್ಟರ್ ಫಾಲಿಂಗ್ ಎಲ್ಲಿದೆ, ಅದಕ್ಕೆ ಸೆಲ್ಲಿಂಗ್ ಹೋಗ್ತಾ ಇದೀವಿ. ಅವೆರಡು ಬೈಯಿಂಗ್ ಇದ್ರೆ ಬೈಯಿಂಗ್ ಹೋಗ್ತೀವಿ, ಅಂದ್ರೆ IRI ಇರಬೇಕು. ಅವೆರಡು IRI ಇದ್ರೆ ಕ್ಲೋಸ್ ಆಗಿರೋ ಸ್ಟಾಕ್ ತಗೋತೀವಿ ಮೇಲೆ, ಡೇ ಐ ಮೇಲೆ. ಸೆಲ್ಲಿಂಗ್ ಇದ್ದಾಗ ಲೋ ಕ್ಲೋಸ್ ಆಗಿರೋ ತಗೊಂತೀವಿ, ಅಂದ್ರೆ ಸೆಲ್ಲಿಂಗ್ ಕಾನ್ಫಿಡೆನ್ಸ್ ಅಂತ. ಕ್ಲಿಯರ್ ಆಯ್ತಾ? ಏನ್ ಕರೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀರಾ? In case index and if sector is up, we should look for buying.
ಇಫ್ ಸೆಕ್ಟರ್ ಮತ್ತೆ ಇಂಡೆಕ್ಸ್ ಹೈಯರ್ ಇದ್ರೆ ನಾವು ಯಾವ ತರ ಸ್ಟಾಕ್ ಸೆಲೆಕ್ಟ್ ಮಾಡಬೇಕು, ಹೈಯರ್ ಕ್ಲೋಸ್ ಆಗಿರೋ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಬೇಕು. ಕ್ಲಿಯರ್ ಆಯ್ತಲ್ವಾ? ಸೇಮ್ ಇದೇ ಮೆಥಡ್ ಅಲ್ಲಿ ಕ್ಲೋಸ್ ಚೆಕ್ ಮಾಡಬೇಕು. ವೆರಿ ಗುಡ್, ಕ್ಲಿಯರ್ ಆಗಿದೆ. ಈಗ ನೆಗೆಟಿವ್ ಲೈನ್ ಮೇಲೆ ಕೆಳಗಡೆ ಹೋಗೋದು ನೆಗೆಟಿವ್, ಲೈನ್ ಮೇಲೆ ಓಪನ್ ಆದರೆ ಪಾಸಿಟಿವ್ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಓಕೆ ಡನ್. ನಮಗೆ ನೆಗೆಟಿವ್ ಓಪನ್ ಆಗಿರಬೇಕು. ನೆಕ್ಸ್ಟ್ ಡೇ ಪಾಸಿಟಿವ್ ಓಪನ್ ಆದರೆ ಡಿಲೀಟ್ ಮಾಡ್ಬಿಡಿ, ಬೇಡ ಅದು. ಸೊ ಇದು ಇಲ್ಲ. ಬ್ರಿಟಾನಿಯಾ ನೋಡಿ ಯಾವ ಓಪನಿಂಗ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇಲ್ಲ. 5 ಮಿನಿಟ್ಸ್ ಹೋಗಿ ನೋಡೋಣ ಯಾವ ಓಪನಿಂಗ್ ಆಗಿದೆ ಅಂತ. ನೋಡಿ ಎಕ್ಸಾಕ್ಟ್ಲಿ ಏನಾಗಿದೆ, ನೆಗೆಟಿವ್ ಓಪನ್ ಆಗಿದೆ. ಎಲ್ಲಿ ಓಪನ್ ಆಗಿದೆ ಮಾರ್ಕೆಟ್? ಬೆಳಿಗ್ಗೆ ಇಲ್ಲಿ ಓಪನ್ ಆಗಿದೆ, ಅಂದ್ರೆ ಲೈನ್ ಬಿಲೋ ಓಪನ್ ಆಗಿದೆ, ಕಾಣಿಸ್ತಿದ್ಯಾ? ಸೊ ಇದು ನೆಗೆಟಿವ್ ಓಪನ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಕ್ಲಿಯರ್ ಆಯ್ತಲ್ಲ? ಬಟ್ ಸೆಲ್ಲಿಂಗ್ ಮಾಡಕ್ ಹೋಗ್ಬೇಡಿ. ಸೆಲ್ಲಿಂಗ್ ಮಾಡಕ್ ತುಂಬಾನೇ ವಿಷಯ ನಾವು ತಿಳ್ಕೋಬೇಕು. ಈಗ ನೋಡಿ ಇದು ಮೇಲ್ ಹೋಗಿದೆ, ಮತ್ತೆ ನೋಡಿ ಹೆಂಗ್ ಪುಷ್ ಆಗಿದೆ. ಆ ಲೈನ್ ಮೇಲೆ ಯಾರು ಸೆಲ್ಲರ್ಸ್ ಬಿಟ್ಕೊಡ್ತಾ ಇಲ್ಲ ಮೇಲ್ ಹೋಗೋಕೆ, ಇಮಿಡಿಯೇಟ್ ಆಗಿ ಪುಷ್ ಮಾಡಿದ್ದಾರೆ. ಕಾಣಿಸ್ತಿದ್ಯಾ? ಯಾಕೆ ಈ ತರ ಆಗುತ್ತೆ? ಆ ಸೆಲ್ಲರ್ ಏನಿದಾರೆ ನಿನ್ನೆ ಅವ್ರು ಬಿಟ್ಕೊಡಲ್ಲ, ಬಿಟ್ಕೊಟ್ರೇನೆ ಭಯ ಆಗೋದು. ಬಿಟ್ಕೊಟ್ರೆ ವಿತ್ ಮೂಮೆಂಟಮ್ ಭಯ ಆಗುತ್ತೆ. ಈ ತರ ವಾಪಸ್ ಬರಲ್ಲ ಪ್ರೈಸ್. ಅದು ನೋಡೋಣ ಯಾವ ತರ ಆಗುತ್ತೆ. ಒಂದು ಸ್ಟಾಕ್ ಇದೆ ನೋಡಿ, ಈಗ ಹಿಂದೂಸ್ತಾನ್ ಯೂನಿಲಿವರ್ ಏನಾಗಿದೆ, ಇದೇ ಬೆಸ್ಟ್ ಎಕ್ಸಾಂಪಲ್ ನಿಮಗೆ. ಈಗ ನೋಡಿ ಲೋವರ್ ಲೋ ಕ್ಲೋಸ್ ಆಗಿದೆ, ಮತ್ತೆ ನೆಗೆಟಿವ್ ಓಪನ್ ಆಗಿದೆ. ನಮ್ಗೆ ಏನಾಗುತ್ತೆ, ನೆಗೆಟಿವ್ ಓಪನ್ ಆದಾಗ ಈ ಲೈನ್ ಹತ್ರ ಸ್ಲೋ ಮೂವ್ಮೆಂಟ್ ಆದ್ಮೇಲೆ ಬೀಳುತ್ತೆ ಅಲ್ವಾ? ಫಾಸ್ಟ್ ಮೂವ್ಮೆಂಟ್ ಆದ್ರೆ ಏನಾಗುತ್ತೆ, ಬೈಯಿಂಗ್ ಕಾನ್ಫಿಡೆನ್ಸ್ ಅಂತ, ಅದು ಮರಿಬಾರ್ದು. ಈಗ 5 ನಿಮಿಷ ನೋಡಿ ಏನಾಗಿದೆ ನೋಡಿ. ಬೆಳಿಗ್ಗೆ ಓಪನ್ ಆಗಿದ ತಕ್ಷಣ ಪ್ರೈಸ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ. ವಿತಿನ್ 3 ಕ್ಯಾಂಡಲ್ ಮೇಲೆ ಹೋಗ್ತಾ ಇದೆ. ನೋಡಿ ಎಷ್ಟು ಕಾನ್ಫಿಡೆನ್ಸ್ ಇದೆ, ಬೈಯಿಂಗ್ ಕಾನ್ಫಿಡೆನ್ಸ್ ಇದೆ. ಆದ್ರಿಂದ ನಾವು ಇದನ್ನ ಸೆಲ್ ಮಾಡಕ್ ಹೋಗಲ್ಲ. ಈ ಲೈನ್ ಹತ್ರ ಬರಬೇಕು, ಸ್ಲೋ ಮೂವ್ಮೆಂಟಮ್ ಆದ್ರೆ ಸೆಲ್ ಆಗಬೇಕು. ನೋಡಿ ಈಗ ಫಾಸ್ಟ್ ಮೂವ್ಮೆಂಟ್ ಆಗಿ ಎಲ್ಲಿಂದ ಬೈ ಆಗ್ತಿದೆ, ಸೇಮ್ ಇದೇ ಲೆವೆಲ್ ಇಂದ ಬೈ ಆಗ್ತಾ ಇದೆ. ಬಟ್ ಇವೆಲ್ಲ ಮಾಡಕ್ ಹೋಗ್ಬೇಡಿ. ನಾವು ಬರೀ ಮಾತಾಡ್ತಿರೋದು ಬರೀ ಸ್ಟಾಕ್ ಸೆಲೆಕ್ಷನ್ ಬಗ್ಗೆ. ಜಸ್ಟ್ ಲೈನ್ ಅಬ್ಸರ್ವ್ ಮಾಡಿ ಯಾವ ತರ ವರ್ಕ್ ಆಗ್ತಿದೆ ಅಂತ. ICICI ಬ್ಯಾಂಕ್ ನೆಗೆಟಿವ್ ಓಪನ್ ಆಗಿದೆ, ಲೈನ್ ಹತ್ರ ರೀಟ್ರೇಸ್ ಆಗಿಲ್ಲ, ಸೊ ನಾವು ಸೆಲೆಕ್ಟ್ ಮಾಡಕ್ ಆಗಲ್ಲ. ಕೋಟಕ್ ಬ್ಯಾಂಕ್ ನೋಡಿ ನೆಗೆಟಿವ್ ಓಪನ್ ಆಗಿದೆ, ಆ ಲೈನ್ ಹತ್ರ ಹೆಂಗ್ ರಿಜೆಕ್ಷನ್ ಆಗ್ತಿದೆ ನೋಡಿ. ಸೇಮ್ ಲೆವೆಲ್ ಸ್ಲೋ ಆಗ್ತಿದೆ, ಫಾಲ್ ಆಗ್ತಾ ಇದೆ. ನೋಡಿ ಯಾವ ತರ ಸ್ಟಾಕ್ ಸೆಲೆಕ್ಷನ್ ಇದೆ ಅಂತ. ನೆಕ್ಸ್ಟ್ HDFC ಆ ಲೈನ್ ಹತ್ರ ಹೋಗಿಲ್ಲ, ಸೊ ನಾವು ಟ್ರೇಡ್ ಮಾಡೋ ಆಪರ್ಚುನಿಟಿ ಇಲ್ಲ. DV ಸ್ಲ್ಯಾಬ್ ನೋಡಿ ನೆಗೆಟಿವ್ ಓಪನ್ ಆಗಿದೆ ಲೈನ್ಗೆ. ನೋಡಿ ನೆಗೆಟಿವ್ ಓಪನ್ ತಾನೆ, ಚೂರಾಗಿದೆ, ಆದ್ರೂ ನೆಗೆಟಿವ್ ಓಪನ್ ಆಗಿದೆ. ನೋಡಿ ಕರೆಕ್ಟಾಗಿ ಎಲ್ಲಿ ನೆಗೆಟಿವ್ ಆಗಿದೆ, ಎಕ್ಸಾಕ್ಟ್ ಈ ಪ್ಲೇಸಲ್ಲಿ ನೆಗೆಟಿವ್ ಓಪನ್ ಆಗಿದೆ. ಇಲ್ಲಿ ಬ್ರೇಕ್ ಆಗೋಕ್ಕಾಗಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ಬೀಳುತ್ತೆ ಸ್ಲೋ ಮೂವ್ಮೆಂಟ್ ಆದರೆ ಟ್ರೇಡ್ ಮಾಡೋಕ್ಕಲ್ಲ. ಇದು ಸ್ಟಾಕ್ ಸೆಲೆಕ್ಷನ್, ಟ್ರೇಡ್ ಮಾಡೋಕೆ ತುಂಬಾನೇ ವಿಷಯ ನಾವು ತಿಳ್ಕೋಬೇಕು, ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ ಅಲ್ವಾ? ನೋಡಿ ಸೇಮ್ ಅದೇ ಲೆವೆಲಿಂದ ಸೆಲ್ ಆಗ್ತಾ ಇದೆ. ಇದು ರೆಕಾರ್ಡಿಂಗ್ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ, ಗ್ರೂಪಲ್ಲಿ ಇರೋರು ಎಲ್ಲರಿಗೂ ಸಿಗುತ್ತೆ. ಮತ್ತೆ ಲೈವ್ ಕ್ಲಾಸ್ ಮಿಸ್ ಮಾಡ್ಕೋಬೇಡಿ. ಲೈವ್ ಕ್ಲಾಸು ನಡೆಯುತ್ತೆ. ಓಕೆ, ಲೈವ್ ಕ್ಲಾಸ್ ಮಿಸ್ ಮಾಡ್ಕೊಂಡು ನಿಮ್ಗೆ ಸಿಗೋದಿಲ್ಲ. ಅಕಸ್ಮಾತ್ ಏನಾದ್ರು ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಂದ್ರೂ ಸಿಗೋದಿಲ್ಲ. ಲೈವ್ ಕ್ಲಾಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನೋಡಿ ಲೋವರ್ ಲೋ ಕ್ಲೋಸ್ ಆಗಿದೆ, ಎಕ್ಸಾಕ್ಟ್ಲಿ ಎಲ್ಲಿಂದ ಸೆಲ್ ಆಗ್ತಾ ಇದೆ, ಸೇಮ್ ಇದೇ ಪ್ಲೇಸ್ ಇಂದ ಸೆಲ್ ಆಗ್ತಾ ಇದೆ. ಸನ್ ಫಾರ್ಮಾ ನೋಡಿ ಮೂವ್ಮೆಂಟ್ ಸ್ಟಾಪ್ ಆಯ್ತು, ಸೇಮ್ ಇದೇ ಲೆವೆಲ್ ಇಂದ ಫಾಲ್ ಆಗ್ತಾ ಇದೆ. ಕಾಣಿಸ್ತಿದ್ಯಾ? ನೋಡಿ ಎಷ್ಟು ಪವರ್ಫುಲ್ ಲೈನ್ ಅಂತ ನೋಡಿ ಒಂದ್ಸತಿ. ಸೊ ಈ ತರ ನಾವು ಸ್ಟಾಕ್ ಸೆಲೆಕ್ಷನ್ ಮಾಡ್ಕೋಬೇಕು. ಸಿಪ್ಲಾ ನೋಡಿ ಆ ಲೈನ್ ಹತ್ರ ಹೋಗಿಲ್ಲ, ಸೊ ಇದು ನಮ್ಮ ಸ್ಟಾಕ್ ಸೆಲೆಕ್ಷನ್ಗೆ ಮಾಡಿರ್ತೀವಿ, ಬಟ್ ಟ್ರೇಡ್ ಮಾಡೋ ಆಪರ್ಚುನಿಟಿ ಇಲ್ಲ. ಇದು ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಎಷ್ಟು ಸ್ಟಾಕ್ ಸಿಕ್ತು? 6 ಸ್ಟಾಕ್ಸ್ ನಮಗೆ ಟ್ರೇಡಿಂಗ್ ಆಪರ್ಚುನಿಟಿ ಸಿಕ್ತು. ಇದರಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಒಂದೇ ಒಂದು ಫೇಲ್ ಆಗಿದೆ. ಯಾಕೆ ಫೇಲ್ ಆಗಿದೆ ಅಂದ್ರೆ ಕಾನ್ಫಿಡೆನ್ಸ್ ಬೈ ಆಗ್ಬಿಟ್ಟಿದೆ, ಆದ್ರಿಂದ ಫೇಲ್ ಆಯ್ತು. ಬಟ್ ಈ ಮೆಥಡ್ ಅಲ್ಲಿ ನೀವು ಟ್ರೇಡ್ ಮಾಡ್ತೀನಿ ಅಂದ್ರೆ ಕಷ್ಟ ಇದೆ. ಇದು ವರ್ಕ್ ಆಗುತ್ತೆ ಸ್ಟ್ರಾಟಜಿ, ಬಟ್ ತುಂಬಾನೇ ವಿಷಯ ತಿಳ್ಕೋಬೇಕಾಗುತ್ತೆ. ಸೇಮ್ ಇದೇ ತರನೇ ನಾವು ಬೈಯಿಂಗ್ ಹೋಗ್ಬೇಕಂದ್ರೆ ಪ್ರೀವಿಯಸ್ ಡೇ ಹೈಯರ್ ಆಗಿರ್ಬೇಕು. ಈಗ ನಾನು ಹೇಳಕ್ ಹೋದ್ರೆ ಮತ್ತೆ ಟೈಮ್ ಆಗುತ್ತೆ. ಸೊ ಏನಾಗಿರ್ಬೇಕು, ಪ್ರೀವಿಯಸ್ ಡೇ ಹೈಯರ್ ಆಗಿರ್ಬೇಕು, ಸೆಕ್ಟರ್ ಹೈಯರ್ ಆಗಿರ್ಬೇಕು, ಮತ್ತೆ ನಿಫ್ಟಿ ಹೈಯರ್ ಆಗಿರ್ಬೇಕು. ಸ್ಟಾಕು ಯಾವುದು ಹೈಯರ್ ಕ್ಲೋಸ್ ಆಗಿದೆ ಅದನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರ್, ಹೈಯರ್ ಕ್ಲೋಸ್ ಆಗಿರ್ಬೇಕು, ಮತ್ತೆ ನಮ್ಮ ಪಾಸಿಟಿವ್ ಓಪನ್ ಇರಬೇಕು. ಈ ತರ ಸ್ಟಾಕ್ಸ್ ಮೋಸ್ಟ್ ಆಫ್ ದಿ ಕೇಸಸ್ ಇಲ್ಲಿ ಬಂದು ಬೈ ಆಗುತ್ತೆ. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಎಸ್ ಅಂತ ಟೈಪ್ ಮಾಡಿ. ಡನ್, ಎಲ್ಲವೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಈಗ ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ, ಆ ಡೌಟ್ ಇದ್ರೆ ಕೇಳ್ಬೋದು.
ರೈಸ್ ಮಾಡಿ ನಿಮ್ಮ ಹ್ಯಾಂಡ್ಸ್, ನಾನು ಅನ್ಮ್ಯೂಟ್ ಮಾಡ್ತೀನಿ. ಈ ಕಾನ್ಸೆಪ್ಟ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ ನೆಕ್ಸ್ಟ್ ಮಂಜುನಾಥ್ ಅವ್ರು ಮಾಡ್ತಾರೆ. ವಾಲ್ಯೂಮ್ ಅನಾಲಿಸಿಸ್ ಅಲ್ಲಿ ನೀವು ಬೇಕಾದ್ರೆ ಡೌಟ್ ಕೇಳ್ಬೋದು. ಎಲ್ಲ ಅರ್ಥ ಆಯ್ತಲ್ವಾ? ಕ್ವಶನ್ ಆ್ಯಂಡ್ ಆನ್ಸರ್ ಇದ್ರೆ ರೈಸ್ ಹ್ಯಾಂಡ್ ಅಂತ ಇರುತ್ತೆ ನೋಡಿ ಆಪ್ಷನ್ ಅಲ್ಲಿ, ಕ್ಲಿಕ್ ಮಾಡಿ ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡ್ಬೋದು ನೀವು. ಓಕೆ, ಎಲ್ಲ ಕ್ಲಿಯರ್ ಆಯ್ತು? ಅಟ್ಲೀಸ್ಟ್ ಎಸ್ ಅಂತ ಟೈಪ್ ಮಾಡಿ. ಪ್ರಶಾಂತ್, ಓಕೆ, ಅನ್ಮ್ಯೂಟ್ ಮಾಡ್ತೀನಿ ಪ್ರಶಾಂತ್ನ. ಪ್ರಶಾಂತ್ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಿದ್ಯಾ? ಹಲೋ, ಹಾಯ್ ಸರ್. ಹೇಳಿ ಸರ್. ಇದು M&M ಚಾರ್ಟ್ ಓಪನ್ ಮಾಡಿದ್ದೀರಾ ಸರ್? 1 ಮಿನಿಟ್. ರೆಸಿಸ್ಟೆನ್ಸ್ ಲೈನ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಏನು ಹೇಳಿ? ರೆಸಿಸ್ಟೆನ್ಸ್ ಲೈನು ಹಾ, ಅದು ಪ್ರೀವಿಯಸ್ ಡೇ ಲೋಗೆ ರೆಸಿಸ್ಟೆನ್ಸ್ ಲೈನ್ ಹಾಕೋಬೇಕಾ? ಹೌದು. ಇದು ನೆಕ್ಸ್ಟ್ ಡೇ ಕ್ಯಾಂಡಲ್ ಕನ್ಸಿಡರ್ ಆಗಲ್ಲ ಅಂದ್ರೆ ಇದು ಅಂದ್ರೆ ನೆಕ್ಸ್ಟ್ ಡೇ ಕ್ಯಾಂಡಲ್ ಲೋಗೆ ರೆಸಿಸ್ಟೆನ್ಸ್ ಲೈನ್ ಹಾಕೋಬೇಕಾ? ಅಂದ್ರೆ ಅದ್ರ ಹಿಂದಿನ ಡೇ 2 ಡೇಸ್ ಕಂಪೇರ್ ಮಾಡಿದಾಗ ಲೋವರ್ ಲೋ ಆಗಿದ್ರೆ ಇದು ತಗೊಬೋದಲ್ಲ. ಓಕೆ ಸರಿ. ಕ್ಲಿಯರ್ ಆಯ್ತಲ್ಲ? ಇದು ರೆಸಿಸ್ಟೆಂಟ್ ಆಗಿ ಪ್ಲೇ ಆಗುತ್ತೆ, ಅವಾಗ ಅಲ್ಲೋ ಸೆಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ನಾವು ನಿಫ್ಟಿ ಆಟೋ ನೋಡೋದ್ರಿಂದ ಲೋ ಸೆಲ್ಲಿಂಗ್ ಕಾನ್ಫಿಡೆನ್ಸ್, ಇದರಲ್ಲೂ ಸೆಲ್ಲಿಂಗ್ ಕಾನ್ಫಿಡೆನ್ಸ್ ನೋಡಲೇಬೇಕು. ಓಕೆ, ಹಂಗಂದ್ರೆ 18th ಇದು ಲೋ ಇದು ಕನ್ಸಿಡರ್ ಆಗಲ್ಲ ಅಲ್ಲ? ಏನು 18th ಡೇಟ್ ಅದು ಲೋ ಕನ್ಸಿಡರ್ ಆಗಲ್ಲ ಅಲ್ಲ? 1 ಮಿನಿಟ್ ನೋಡ್ತೀನಿ. 1 ಮಿನಿಟ್. 18th ಲೋ, ಪ್ರೀವಿಯಸ್ ಡೇ ಲೋ. ಅದೇ ನಾವು ಈಗ ಏನು ಚೆಕ್ ಮಾಡ್ತಾ ಇದೀವಿ ಅಂದ್ರೆ, ಹಿಂಗೆ ನೆಕ್ಸ್ಟ್ ಡೇ ನಾವು ಸ್ಟಾಕ್ ಸೆಲೆಕ್ಷನ್ ಮಾಡೋಕ್ಕೆ ಲೋ ಕ್ಲೋಸ್ ಆಗಿರಬೇಕು. ಲೋ ಕ್ಲೋಸ್ ಆಗಿದೆಯಲ್ಲ, ಸೊ ಇನ್ನು ಸೆಲೆಕ್ಟ್ ಮಾಡ್ಬೋದಲ್ಲ. ಸರಿ ಗೊತ್ತಾಯ್ತು. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ 1 ಮಿನಿಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಬೇರೆ ಕ್ವಶನ್ ಕೇಳ್ತಿದ್ದೀರಾ? ಚಂದ್ರಶೇಖರ್ ಭಟ್, 1 ನಿಮಿಷ ಸರ್. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ಇದು ಸಪೋಸ್ ಇವಾಗ ಇಂಡೆಕ್ಸ್ ಅಲ್ಲಿ ಲೋ ಇದೆ ಮತ್ತೆ ಸೆಕ್ಟರ್ ಲೋ ಇದೆ ಅಂತ ಅನ್ಕೊಳ್ಳೋಣ. ಸ್ಟಾಕ್ ಸೆಲೆಕ್ಷನ್ ಮಾಡಿದೀವಿ, ಆಮೇಲೆ ಸ್ಟಾಕ್ ಓಪನ್ ಲೋ ಆಗಿದೆ. ಸೊ ಟ್ರೇಡ್ ನಾವು ಸ್ವಲ್ಪ ವೆಯ್ಟ್ ಮಾಡಿ ತಗೋಬೇಕಾ, ಜನರಲಿ ಲೆವೆಲ್ ಗೆ ಬಂದಾಗ ಮಾಡ್ಬೇಕಾ? ಟ್ರೇಡ್ ಬಗ್ಗೆ ನಾವು ಮಾತಾಡ್ತಿಲ್ಲ, ಸ್ಟಾಕ್ ಸೆಲೆಕ್ಷನ್ ಮಾತ್ರ ಮಾತಾಡ್ತಿದ್ದೀನಿ. ಟ್ರೇಡಿಂಗ್ ಗೆ ನಾವು ತುಂಬಾನೇ ವಿಷಯ ತಿಳ್ಕೋಬೇಕಾಗುತ್ತೆ. ಓಕೆ, ಇವಾಗ ಸೆಕ್ಟರ್ ಅಲ್ಲಿ ಡೌನ್ ಇದೆ, ಇಂಡೆಕ್ಸ್ ಅಲ್ಲಿ ಡೌನ್ ಇದೆ. ಸೊ ನಾವು ಎಂಡ್ ಆಫ್ ದ ಡೇ ನೋಟ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಅಲ್ವಾ? ಹೌದು, ಕರೆಕ್ಟ್. ನೆಕ್ಸ್ಟ್ ಡೇ ಅಲ್ಲಿ ವೇಟ್ ಮಾಡಬೇಕು. ಆ ಲೈನ್ ಹತ್ರ ಬಂದಾಗ ಏನ್ ರಿಯಾಕ್ಷನ್ ಆಗುತ್ತೆ ಅದ್ರ ಮೇಲೆ ತಗೋಬೇಕಾಗುತ್ತೆ. ಇನ್ನೊಂದು ಪಾಯಿಂಟ್ ಅರ್ಥ ಆಗಿಲ್ಲ ಸರ್. ಇವಾಗ ನಾವು ಸೆಲೆಕ್ಷನ್ ಮಾಡುವಾಗ ಇಂಡೆಕ್ಸ್ ಅಲ್ಲಿ ಲೋ ಆಗಿದೆ, ಸಾರಿ ಸೆಕ್ಟರ್ ಅಲ್ಲಿ ಲೋ ಆಗಿದೆ, ನಿಫ್ಟಿನೂ ಲೋ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಸ್ಟಾಕ್ ಪ್ರೀವಿಯಸ್ ಡೇ ಲೋ ಕ್ಲೋಸ್ ಆಗಿದೆ, ಬಟ್ ಇಂಟರ್ಮಿಟೆಂಟ್ ಅವಾಗ ನೀವು ಆನ್ಸರ್ ಮಾಡೋದು ಕ್ಲಿಯರ್ ಆಗಿಲ್ಲ. ಅದು ಇಂಟರ್ಮಿಟೆಂಟ್ ಆಗಿ ಅದು ಇಂಟರ್ ಡೇ ಮೇಲೆ ಹೈ ಆಯ್ತು ಅಂತ ಆದ್ರೆ ಅದು ವಾಲಟೈಲ್ ಅಂತ ಅದು ಕನ್ಸಿಡರ್ ಇಲ್ವಾ? ಅದು ಸರ್ ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀರಿ ನೋಡಿ, ಈಗ ಒಂದ್ಸತಿ ಬರೀತೀನಿ, ಒಂದ್ಸತಿ ನೋಡಿ ಕರೆಕ್ಟ್ ಅಂತ. ನೀವು ಹೇಳ್ತಿರೋದು ಈ ತರ ಒಂದು ಕ್ಯಾಂಡಲ್ ಇರುತ್ತೆ, ಈಗ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗಿರುತ್ತೆ, ಮತ್ತೆ ಲೋ ಕೆಳಗಡೆ ಕ್ಲೋಸ್ ಆಗಿರುತ್ತಲ್ವಾ? ಅಲ್ವಾ? ಕನ್ಸಿಡರ್ ಇಲ್ವಾ? ಹೌದು ಸರ್. ಇದು ತಗೊಬಹುದು, ತಗೊಳ್ಳೇಬಾರ್ದು ಅಂತೇನಿಲ್ಲ, ಬಟ್ ನಿಮ್ಗೆ ಈಗ ಸದ್ಯಕ್ಕೆ ಬೇಡ, ಯಾಕಂದ್ರೆ ಇದು ಮೆಥಡ್ ಮಾಡೋ ಮೆಥಡ್ ಬೇರೆ ಇದೆ. ಆಯ್ತಲ್ವಾ? ಚೆನ್ನಾಗಿರುತ್ತೆ, ಬಟ್ ಈಗ ಸದ್ಯಕ್ಕೆ ನಿಮ್ಗೆ ಬೇಡ. ಅದು ತುಂಬಾ ಮೆಥಡ್ ತಿಳ್ಕೊಂಡ್ರೆ ವರ್ಕ್ ಆಗುತ್ತೆ ಅದು. ಓಕೆನಾ? ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುತ್ತೆ, ಯಾಕಂದ್ರೆ ಜಾಸ್ತಿ ಬಿದ್ದಿರುತ್ತೆ, ಅದು ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ ಎಲ್ಲ ಚೆಕ್ ಮಾಡಬೇಕು, ಆಮೇಲೆ ಗೊತ್ತಾಗುತ್ತೆ. ಅಡ್ವಾನ್ಸ್ ಲೆವೆಲ್ ಆಗುತ್ತೆ ಸರ್. ಅದು ಅಡ್ವಾನ್ಸ್ ಲೆವೆಲ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ಯಾರಾದ್ರು? ಕೇಳಿ ಸರ್, ಯಾವ ಕ್ವಶನ್ ಇದೆಯಾ? ಓಕೆ, ಸೊ ನಾವು ನೆಕ್ಸ್ಟ್ ಟಾಪಿಕ್ ಹೋಗ್ಬೋದಾ? ರೈಸ್ ಹ್ಯಾಂಡ್ ಇದೆಲ್ಲ ಡೌನ್ ಮಾಡಿ ಪ್ರಶಾಂತ್ ಮತ್ತೆ ಚಂದ್ರಶೇಖರ್ ಅವರು. ಇದು ಡೌನ್ ಮಾಡಿದ್ರೆ ಚೆನ್ನಾಗುತ್ತೆ. ಇನ್ಯಾವುದೋ ಕ್ವಶನ್ ಇಲ್ಲ, ರೈಸ್ ಹ್ಯಾಂಡ್ ಇಲ್ಲ. ಇಷ್ಟೊತ್ತು ದಿವಾಕರ್ ಅವರು ಚೆನ್ನಾಗಿ ಕ್ಲಾಸ್ ನಡೆಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನನ್ನ ಹೆಸರು ಮಂಜುನಾಥ್. ಓಕೆ, ಈಗ ವ್ಯಾಲ್ಯೂಮ್ ಅನಾಲಿಸಿಸ್ ಅಂದ್ರೆ ನಿಮ್ಗೆ ವ್ಯಾಲ್ಯೂಮ್ ಮೇಲೆ ಹೋಲ್ಡಿಂಗಿಗೆ ಹೆಂಗ್ ಸ್ಟಾಕ್ ಸೆಲೆಕ್ಷನ್ ಮಾಡ್ಬೇಕಂತ. ಇದು ತುಂಬಾ ಈಸಿ ಇದೆ, ಬಟ್ ಪವರ್ಫುಲ್ ಹಂಗೆ ಇದೆ. ಹೋಲ್ಡಿಂಗ್ ಮಾಡೋರಿಗೆ ಇದು ಸಖತ್ ಅನುಕೂಲ ಆಗುತ್ತೆ. ಜಸ್ಟ್ ನಿಮಗೆ ಹಿಂದೂಸ್ತಾನ್ ಯೂನಿಲಿವರ್ ಈಗ ರೀಸೆಂಟ್ ಎಕ್ಸಾಂಪಲ್ಸ್ ನ ಕೊಡ್ತಾ ಹೋಗ್ತೀನಿ ನೋಡಿ. ಹಿಂದೂಸ್ತಾನ್ ಯೂನಿಲಿವರ್ ಡೈಲಿ ಚಾರ್ಟ್ ಹಾಕಿದ್ದೀನಿ. ನಾವು ಫಸ್ಟ್ ಚಾರ್ಟ್ ಹಾಕಿದಾಗ ಫಸ್ಟ್ ನಾವು ಝೂಮ್ ಔಟ್ ಮಾಡ್ಕೋಬೇಕು, ಹೆವಿ ವಾಲ್ಯೂಮ್ ಎಲ್ಲಿ ಬಂದಿದೆ ಅಂತ. ಹೆವಿ ವಾಲ್ಯೂಮ್ ಎಲ್ಲಿ ಬಂದಿದೆ ಕಾಣಿಸ್ತಾ ಇದೆಯಾ?
ಎಸ್ ಅಂತ ಹಂಗೆ ಟೈಪ್ ಮಾಡಿ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ? ಹೆವಿ ವಾಲ್ಯೂಮ್. ಈ ಡೇನ ಹೈ ಲೋ ನಾವು ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ವ್ಯಾಲ್ಯೂಮ್ ಏನ್ ಬಂದಿದೆ ಅದು ಹೈ ಲೋನ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈಗ ಈ ಸ್ಟಾಕ್ ಸೆಲೆಕ್ಷನ್ ಇದು ಹೆಂಗ್ ಮಾಡೋದಂದ್ರೆ ಫಸ್ಟ್ ವ್ಯಾಲ್ಯೂಮ್ ನೋಡ್ಕೋಬೇಕು, ನಮಗೆ ಎಲ್ಲಿ ಹೈ ವ್ಯಾಲ್ಯೂಮ್ ಬಂದಿದೆ ಅಂತ ಫಸ್ಟ್ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ನಮಗೆ ಪ್ರೈಸ್ ಮೇಲಿಂದ ಬಿದ್ದಿರಬೇಕು, ಇದು ಕಂಪಲ್ಸರಿ ಈ ಸ್ಟಾಕ್ ಸೆಲೆಕ್ಷನ್ ಮಾಡ್ತೀವಿ. ನೋಡಿ ಪ್ರೈಸ್ ಮೇಲಿಂದ ಕೆಳಗಡೆ ಬಿದ್ದಿರಬೇಕು. ಈ ತರ ಮೇಲಿಂದ ಕೆಳಗಡೆ ಬಂದಿರೋ ಜಾಗದಲ್ಲಿ ಲೋ ಅಲ್ಲಿ ಈ ತರ ವ್ಯಾಲ್ಯೂಮ್ ಬಂದಿರಬೇಕು, ಹೆವಿ ವ್ಯಾಲ್ಯೂಮ್ ಬಂದಿರಬೇಕು. ಈಗ ನಮಗೆ ಸ್ಟಾಕ್ ಸೆಲೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಇದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಬಂದಿದಾರ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಕೊಳೋದಕ್ಕೆ ನಾವು NSE ವೆಬ್ಸೈಟಿಗೆ ಹೋಗ್ಬೇಕು. NSE ವೆಬ್ಸೈಟಿಗೆ ಹೋಗಿ ಇದು ಹೆಂಗ್ ಓಪನ್ ಮಾಡೋದು ಗೊತ್ತಾ ಎಲ್ಲರಿಗೂ? ನೋಡಿ ಇದು ಮತ್ತೆ ಇನ್ನೊಂದು ಟೇಬಲ್ ಓಪನ್ ಮಾಡ್ತೀನಿ. NSE ಡಿಲಿವರೇಬಲ್ ವ್ಯಾಲ್ಯೂಮ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ. ಟೈಪ್ ಮಾಡಿ ಎಂಟರ್ ಹೋಗ್ತಿದ್ರೆ ಇಲ್ಲಿ ಸೆಕ್ಯೂರಿಟಿ ವೈಸ್ ಆರ್ಕೈವ್ಸ್ ಅಂತ ಇದೆ, ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಈ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡಬೇಕು, ಎಂಟರ್ ಸಿಂಬಲ್ ಅಂತ ಇದೆ. ಇಲ್ಲಿ ನಾವು ಯಾವ ಕಂಪ್ನಿ ನೋಡ್ತಾ ಇರೋದು, ಹಿಂದೂ ಯೂನಿಲಿವರ್, ಅದನ್ನ ಟೈಪ್ ಮಾಡ್ಕೋಬೇಕು. ಯಾವ ಕಂಪ್ನಿ ನೋಡ್ತಾ ಇದೀವಿ ಅದನ್ನ ಟೈಪ್ ಮಾಡಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಸೀರೀಸ್ ಅಂತ ಇದೆ. ಇಲ್ಲಿ ನೀವು EQ ಅಂತ ಇರುತ್ತೆ. EQ ಅಂದ್ರೆ ಈಕ್ವಿಟಿ ಅಂತ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ 1 ಡೇ ಅಂತ ಇದೆ, ನಾನು ಇಲ್ಲಿ 365 ಡೇಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ 1 ಡೇನಾರ ಮಾಡ್ಬೋದು, 7 ಡೇಸ್ ಆರ ನೋಡ್ಬೋದು, ಡಾಟಾ ಚೆಕ್ ಮಾಡಕ್ಕೆ ಗೊತ್ತಾಗುತ್ತೆ ನಿಮ್ಗೆ ಓಪನ್ ಮಾಡಿದ್ರೆ. ನೆಕ್ಸ್ಟ್ ಇಲ್ಲಿ ಗೆಟ್ ಡಾಟಾ ಹೊಡಿಬೇಕು. ಈಗ ನಮಗೆ ವ್ಯಾಲ್ಯೂಮ್ ಬಂದಿರೋದು ಯಾವ ಡೇ ನೋಡಿ, ಇದ್ರ ಮೇಲೆ ಕ್ರಸರ್ ಇಡ್ತೀನಿ, ಡೇಟ್ ಗೊತ್ತಾಗುತ್ತೆ ಕೆಳಗಡೆ 7th May 2020. ಆ ಡೇಟಿಗೆ ಇಲ್ಲಿ ಚಾರ್ಟ್ ಬಂದಿರುತ್ತೆ. ಇಲ್ಲಿ ನಾವು 7th May 2020 ಹೋಗ್ಬೇಕು. ನೋಡಿ ಇಲ್ಲಿ 7th May 2020. ಇಲ್ಲೂ ಅಷ್ಟೇ ಪ್ರೀವಿಯಸ್ ಡೇ ಕಂಪ್ಯಾರಿಸನ್ ಮಾಡ್ಬಿಟ್ಟು ಆ ಡೇ ಹೆಂಗ್ ಬಂದಿದೆ ಅಂತ ತಿಳ್ಕೊಬೇಕು. ಈಗ ನೋಡಿ ನಾನೇನ್ ರೌಂಡ್ ಅಪ್ ಮಾಡಿದೀನಿ, 6th ಮತ್ತೆ 7th ವ್ಯಾಲ್ಯೂಮ್ ಬಂದಿರೋದು 7th. ನಾವು 6th ಎಷ್ಟು ಬಂದಿದೆ ಅದನ್ನು ಕಂಪೇರ್ ಮಾಡ್ಕೋಬೇಕು. ಈಗ ನೋಡಿ 6th 17 lakh ಬಂದಿದೆ ಅಲ್ವಾ? ಅದು ನೆಕ್ಸ್ಟ್ ಡೇ 7th ಏನಾಗಿದೆ 14 crore ಬಂದಿದೆ. ಅಂದ್ರೆ ಡಿಲಿವರಬಲ್ ಕ್ವಾಂಟಿಟಿ ಅಂದ್ರೆ ಪೊಸಿಷನ್ ಹೋಲ್ಡ್ ಮಾಡಿರೋದು ಮಾತ್ರ ಬರುತ್ತೆ. ಇಷ್ಟೊಂದು 14 crore ಕ್ವಾಂಟಿಟಿನ ನೀವು ಹೋಲ್ಡ್ ಮಾಡೋದಕ್ಕಾಗಲ್ಲ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಅವರೇ ಮಾಡೋಕ್ಕಾಗೋದು. ಈಗ ಎಕ್ಸಾಂಪಲ್ ಈಗ ಇನ್ಶೂರೆನ್ಸ್ ಕಂಪ್ನಿ ಇರುತ್ತೆ, ಈಗ ದೊಡ್ಡ ದೊಡ್ಡ ಕಂಪ್ನೀಸ್ ಅಂದ್ರೆ ಬಿಗ್ ಶಾಟ್ಸ್ ಮಾತ್ರ ಇಲ್ಲಿ ಹೋಲ್ಡ್ ಮಾಡೋಕ್ಕಾಗೋದು ಅಷ್ಟು ದುಡ್ಡಿಂದು. ಮ್ಯೂಚುವಲ್ ಫಂಡ್ಸ್ ಆ ತರ. ಈಗ ನಾವು ಚಾರ್ಟ್ ಇರೋಣ, ಅಲ್ಲಿ ನಾವು ಯಾವ ತರ ಟ್ರೇಡ್ ತಗೋಬೇಕಂತ. ಈಗ ನೋಡಿ ಈ ವ್ಯಾಲ್ಯೂಮ್ ಏನಿದೆ ಇದ್ರ ಮೇಲ್ಗಡೆ ಪ್ರೈಸ್ ಟ್ರೇಡ್ ಆಗ್ಬೇಕು. ನೋಡಿ ಈ ವ್ಯಾಲ್ಯೂಮ್ ಏನಿದೆ ಅದ್ರ ಮೇಲ್ಗಡೆ ಪ್ರೈಸ್ ಟ್ರೇಡ್ ಆಗ್ತಾ ಇದ್ದಾಗ ನಾವು ಪೊಸಿಷನ್ ನ ತಗೋಬಹುದು. ಇದು ಹೋಲ್ಡಿಂಗ್ ಮಾಡೋದಕ್ಕೆ ನಮ್ದು ಸ್ಟಾಪ್ ಲಾಸ್ ಮಾತ್ರ ಇದ್ರ ಲೋ ಅಲ್ಲೇ ಇಡಬೇಕು. ವ್ಯಾಲ್ಯೂಮ್ ಏನ್ ಬಂದಿರುತ್ತೆ ಅದ್ರ ಲೋ ಅಲ್ಲಿ ಇಡಬೇಕು. ತುಂಬಾ ಮೆಥಡ್ ಫಾಲೋ ಮಾಡ್ಕೋಬೇಕು. ಜಸ್ಟ್ ಇದು ಹೋಲ್ಡಿಂಗ್ ಇದು ಪವರ್ಫುಲ್. ಈಗ ನೋಡಿ ಅದು ಯಾವ ತರ ರಿಯಾಕ್ಟ್ ಆಗಿದೆ ಲೈನ್ಸ್ ಅಂತ ತೋರಿಸ್ತೀನಿ. ನೋಡಿ ನಿಮಗೆ ಇಲ್ಲಿಂದ ಬೈ ಆಗಿರೋದು ಎಕ್ಸಾಕ್ಟ್ ಮತ್ತೆ ಅದೇ ಪ್ಲೇಸಿಗೆ ಬಂದು ಮತ್ತೆ ಬೈ ಆಗ್ತಾ ಇದೆ. ಅಂದ್ರೆ ಇವರು ಹೆಂಗ್ ಡಿಫೆಂಡ್ ಮಾಡಿದ್ದಾರೆ ನೋಡಿ, ಅದು ಡಿಲಿವರಬಲ್ ಕ್ವಾಂಟಿಟಿಲಿ ನಮಗೆ ಕನ್ಫರ್ಮ್ ಆಗುತ್ತೆ ಇಷ್ಟು ಕ್ರೋರ್ ಕ್ವಾಂಟಿಟಿ ಬೈ ಆಗಿದೆ ಅಂತ. ಅವರು ಬಿಟ್ಕೊಡಲ್ಲ ಸಡನ್ ಆಗಿ. ಅವ್ರ ಪ್ರಾಫಿಟ್ ಎಕ್ಸಿಟ್ ಮಾಡೋದು ಅದು ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಅವ್ರು ಎಲ್ಲಿ ಎಕ್ಸಿಟ್ ಮಾಡ್ತಾರೆ ಅದು ನೆಕ್ಸ್ಟ್ ಇನ್ನೊಂದು ಚಾರ್ಟ್ ಹಾಕಿದ್ರೆ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಅವ್ರು ಹೆಂಗ್ ಎಕ್ಸಿಟ್ ಆಗ್ತಾರೆ ಅಂತ, ಅದು ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಈ ತರ ನೀವು ಹೋಲ್ಡಿಂಗ್ ಮಾಡ್ಕೋಬಹುದು. ನೋಡಿ ಹಿಂದೂಸ್ತಾನ್ ಯೂನಿಲಿವರ್ ನೀವು ಈ ಪ್ಲೇಸ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 2000 rupees ಅಲ್ಲಿ ಮಾಡಿದ್ರೆ ಒಂದು 500 ಒಂದು 50 rupees ಕಮ್ಮಿ, ಒಂದು 400 ಪಾಯಿಂಟ್ಸ್ ಆದ್ರೂ ನೀವು ಕ್ಯಾಚ್ ಮಾಡ್ಬೋದು ಹೋಲ್ಡಿಂಗಿಗೆ. ಸ್ಟಾಪ್ ಲಾಸ್ ಮಾತ್ರ 100 rupees. ಓಕೆನಾ? ಈ ಕಂಪ್ನಿ ಆಯ್ತು. ನೆಕ್ಸ್ಟ್ ಕಂಪ್ನಿ ನೋಡೋಣ. ನೋಡಿ
ಇನ್ಫಿ ನೋಡಿ ಈಗ ಫಸ್ಟ್ ಝೂಮ್ ಔಟ್ ಮಾಡ್ಕೋಬೇಕು ನಾವು. ಇಲ್ಲಿ ನಿಮಗೆ 2 ವ್ಯಾಲ್ಯೂಮ್ ಕಾಣ್ತಾ ಇದೆ ಅಲ್ವಾ? ಇದೊಂದು ಹೆವಿ ವ್ಯಾಲ್ಯೂಮ್ ಇದೆ, ಇದೊಂದು ಹೆವಿ ವ್ಯಾಲ್ಯೂಮ್ ಇದೆ. ಈಗ ಫಸ್ಟ್ ಈ ವ್ಯಾಲ್ಯೂಮ್ನ ನೋಡೋಣ ಅಲ್ಲಿ ಏನಾಗಿದೆ ಅಂತ. ಅದು ಅಷ್ಟೇ ಸೇಮ್ ನಿಮಗೆ ಹೈ ಲೋ ಮಾರ್ಕ್ ಮಾಡ್ಕೋಬೇಕು. ಇದು ಹೈ ಲೋ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಇದು ಮೇಲಿಂದ ಕೆಳಗಡೆ ಬಿದ್ದಿರಬೇಕು, ಇದು ಸೆಕೆಂಡ್. ಥರ್ಡ್ ನೀವು NIC ವೆಬ್ಸೈಟಿಗೆ ಹೋಗಿ ಇನ್ಫಿನ ಚೆಕ್ ಮಾಡಬೇಕು. ಇಲ್ಲಿ ನೀವು ಟೈಪ್ ಮಾಡಿದ್ರೆ ಆಯ್ತು, ಯಾವ ಕಂಪ್ನಿ ಟೈಪ್ ಮಾಡಿದ್ರು ಅದ್ರದ್ದು ಬರುತ್ತೆ. ಇನ್ಫಿ ಈಕ್ವಿಟಿ ಎಷ್ಟು ಡೇಸ್ ಇದು ಡೇಟ್ ಎಷ್ಟು? 22 ಅಕ್ಟೋಬರ್ 19. 22 ಅಕ್ಟೋಬರ್ 19 ಇದು ಡೇಟ್ ಹೊಡಿಯೋಣ. ಇಲ್ಲಿ ಡೇಟ್ ಹೊಡಿಬೋದು. ಇಯರ್ ನಾವು 19 ಸೆಲೆಕ್ಟ್ ಮಾಡ್ಕೋಬೇಕು. ಅಕ್ಟೋಬರ್ ಇರೋದ್ರಿಂದ ಸೆಪ್ಟೆಂಬರ್ ಈ ಸ್ಟಾರ್ಟಿಂಗ್ ಡೇಟು. ಎಂಡ್ ಡೇಟು ಇಯರ್ 19 ಸೆಲೆಕ್ಟ್ ಮಾಡಿ. ಮತ್ತೆ ಅಕ್ಟೋಬರ್ ಅಲ್ವಾ, ನವೆಂಬರ್ ತನಕ ಎಂಡ್ ಸಾಕು. ಈಗ ನೋಡಿ ಅದು ಯಾವ ಡೇಟಲ್ಲಿ ಬಂದಿದೆ? ವ್ಯಾಲ್ಯೂಮ್ ಬಂದಿರೋದು 22 ಅಕ್ಟೋಬರ್. 22 ಅಕ್ಟೋಬರ್ ಅಲ್ಲಿ ಹೋಗ್ಬೇಕು. ನೋಡಿ ಇದು 22 ಅಕ್ಟೋಬರ್. ಇಲ್ಲಿ ನಮಗೆ ಕನ್ಫರ್ಮ್ ಏನಾಗುತ್ತೆ? ಪ್ರೀವಿಯಸ್ ಡೇ 55 ಲ್ಯಾಕ್ ಬಂದಿದೆ. ವ್ಯಾಲ್ಯೂಮ್ ಬಂದಿರೋ ಡೇ 5,77 ಲ್ಯಾಕ್ ಬಂದಿದೆ ಅಲ್ವಾ? ನೋಡಿ ಇಲ್ಲಿ ಪ್ರೀವಿಯಸ್ ಡೇ ಮಾತ್ರ ಕಂಪೇರ್ ಮಾಡ್ತಾ ಇರೋದು 18 ಮತ್ತೆ 22. ಅಷ್ಟು ಕ್ವಾಂಟಿಟಿ ಯಾರು ತಗೊಂತಾರೆ ಹೇಳಿ? ಎಲ್ಲ ಇನ್ಸ್ಟಿಟ್ಯೂಷನ್ಸ್, ದೊಡ್ಡ ದೊಡ್ಡ ಬಿಗ್ ಶಾಟ್ಸ್ ಮಾತ್ರ ಅಲ್ಲಿ ಬಂದು ತಗೊಳಕ್ಕಾಗೋದು. ಅವ್ರು ತಗೊಳ್ಳೋದೆ ಲೋ ಅಲ್ಲಿ. ಎಲ್ಲರೂ ಅಷ್ಟೇ ಲೋ ಅಲ್ಲೇ ಬೈ ಮಾಡ್ತಾರೆ. ನೀವು ಅಷ್ಟೇ ಲೋ ಅಲ್ಲೇ ಬೈ ಮಾಡಬೇಕು ಹೋಲ್ಡಿಂಗ್ ಮಾಡೋದಂದ್ರೆ. ಈಗ ನೋಡಿ ಮೇಲಿಂದ ಕೆಳಗಡೆ ಬಿದ್ದಿದೆ, ವ್ಯಾಲ್ಯೂಮ್ ರೈಸ್ ಆಗಿದೆ. ಆಮೇಲೆ NSE ನಮಗೆ ಗೊತ್ತಾಯ್ತು ಇಲ್ಲಿ ಯಾರೋ ತಗೊಂಡಿದ್ದಾರೆ ಅಂತ. ಇದ್ರ ಮೇಲೆ ಟ್ರೇಡ್ ಆಗ್ಬೇಕಾದ್ರೆ ನೀವು ಪೊಸಿಷನ್ನ ತಗೋಬೇಕು. ಪ್ರೈಸ್ ಇದ್ರ ಮೇಲೆ ಹೋಗಿ ಇಲ್ಲಿ ಸ್ವಲ್ಪ ದಿನ ಪ್ಲೇ ಆಗುತ್ತೆ, ಅನಂತರ ನೀವು ಪೊಸಿಷನ್ ತಗೋಬೇಕು. ಸ್ಟಾಪ್ ಲಾಸ್ ಇಲ್ಲಿ ಅಂದ್ರೆ ಯಾವ್ದು ಲೋ ಕ್ಯಾಂಡಲ್ ಬಂದಿರುತ್ತೆ ಅದ್ರ ಕೆಳಗಡೆ ಇಡಬೇಕು ಇದರಲ್ಲಿ. ಯಾಕೆಂದ್ರೆ ಲೋ ಇನ್ನೊಂದು ಕ್ಯಾಂಡಲ್ ಬಂದು ರಿಜೆಕ್ಷನ್ ಆಗಿ ಮತ್ತೆ ಮೇಲೆ ಹೋಗಿದೆ, ಆದ್ರಿಂದ ಸ್ಟಾಪ್ ಲಾಸ್ ನೀವು ಇಲ್ಲಿ ಇಡಬೇಕು. ಇದು ನೋಡಿ ಆಲ್ಮೋಸ್ಟ್ ನೀವು ಇಲ್ಲಿ ಮಾಡಿದ್ರೆ 690 ಇಂದ ನಿಮಗೆ 800 ತನಕ ಹೋಗಿದೆ. ಅಂದ್ರೆ 100 ಪಾಯಿಂಟ್ಸೇ ಇಟ್ಕೊಳ್ಳಿ, 100 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ಇಲ್ಲಿ ಅಲ್ವಾ? ಈಗ ನೆಕ್ಸ್ಟ್ ವ್ಯಾಲ್ಯೂಮ್ ಎಲ್ಲಿ ಬಂದಿದೆ ನೋಡೋಣ. ಈಗ ನೋಡಿ ಮತ್ತೆ ಇಲ್ಲಿಂದ ಫಾಲ್ ಆಗಿದೆ, ಮತ್ತೆ ಇಲ್ಲಿಂದ ಫಾಲ್ ಆಗಿದೆ. ಬಟ್ ಇಲ್ಲಿ ಯಾವ ವ್ಯಾಲ್ಯೂಮ್ಸ್ ಬಂದಿಲ್ಲ, ನಿಮಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗಲ್ಲ, ನೀವು ತಗೊಳಂಗಿಲ್ಲ. ಓಕೆನಾ? ವ್ಯಾಲ್ಯೂಮ್ ನಮಗೆ ಮೇನ್. ಮತ್ತೆ ಏನಾಗಿದೆ ಇಲ್ಲಿ ಸ್ವಲ್ಪ ಗ್ಯಾಪ್ ಅಪ್ ಆಗಿ ಇಲ್ಲಿ ಹೆವಿ ವ್ಯಾಲ್ಯೂಮ್ ಬಂದಿದೆ. ಇದು IL ತಗೊಳೋದು, ಬಟ್ ರಿಸ್ಕ್ ಇರುತ್ತೆ. ಇದು 50-50 ಇರುತ್ತೆ. ಬೈ ಮಾಡ್ಬೋದು, ಬಟ್ ರಿಸ್ಕ್ ಇರುತ್ತೆ. ಆ ವ್ಯಾಲ್ಯೂಮ್ ಕ್ಯಾಂಡಲ್ ಲೋಗೆ ನೀವು ಸ್ಟಾಪ್ ಲಾಸ್ ಇಡಬೇಕು. ಇದು IL ಏನಾಗುತ್ತೆ, ಈ ಸ್ಟಾರ್ಟಿಂಗ್ ಇಲ್ಲಿ ಏನ್ ಲೋ ಅಲ್ಲಿ ಬೈ ಮಾಡಿರ್ತಾರೆ ಅವರೆಲ್ಲ ಎಕ್ಸಿಟ್ ಆಗಿರ್ತಾರೆ. ಎಕ್ಸಿಟ್ ಆದ್ರೂ ಪ್ರೈಸ್ ಮೇಲೆ ಹೋಗ್ತಿದೆ ಅಂದ್ರೆ ನ್ಯೂ ಬೈಯರ್ಸ್ ಬಂದಿದ್ದಾರೆ ಅಂತ ಅರ್ಥ. ಎಕ್ಸಿಟ್ ಇಲ್ಲಿ 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 ಬೈ ಮಾಡಿರೋರು ಇಲ್ಲಿ ಎಕ್ಸಿಟ್ ಆಗ್ತಾರೆ. ಅಂದ್ರೆ ಎಕ್ಸಿಟ್ ಆಗೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ವ್ಯಾಲ್ಯೂಮ್ IL ಹೆವಿ ವ್ಯಾಲ್ಯೂಮ್ ಬಂದ್ರೆ ಅದು ಎಕ್ಸಿಟ್ ಅಂತಾನೆ ಅರ್ಥ. ಎಕ್ಸಿಟ್ ಆದ್ರೂ ಪ್ರೈಸ್ ಹೋಗ್ತಿದೆ ಅಂದ್ರೆ ಬೇರೆ ಮತ್ತೆ ನ್ಯೂ ಬೈಯರ್ಸ್ ಬಂದು ಟೇಕ್ ಓವರ್ ಮಾಡ್ಕೊಂಡು ಹೋಗಿದ್ದಾರೆ, ಡಿಫೆಂಡ್ ಮಾಡಿದ್ದಾರೆ. ಆದ್ರಿಂದ ನೀವು ಮೇಲ್ ಬೈ ಮಾಡಿದ್ರೆ ಇದೇ ಸ್ಟಾಪ್ ಲಾಸ್ ಇದು ಹೋಲ್ಡಿಂಗಿಗೆ. ಬಟ್ ರಿಸ್ಕ್ ಇರುತ್ತೆ. ಲೋವರ್ ಮಾಡಿದ್ರೆ ನಿಮ್ಗೆ ಅಷ್ಟು ರಿಸ್ಕ್ ಇರಲ್ಲ. ಇದು ಮಾತ್ರ 50-50. ಅಂದ್ರೆ ನಾನು ಅಷ್ಟು ರಿಸ್ಕ್ ತಗೊಂತೀನಿ ಅನ್ನೋದಾದ್ರೆ ನೀವು IL ಮಾಡ್ಬೋದು. ಪ್ರೈಸ್ ಎಲ್ಲ ಕನ್ಫರ್ಮ್ ಆಗ್ಬೇಕು ಮಾತ್ರ ನಿಮಗೆ. ಒಂದು ಇಲ್ಲೇ ಹೋಗಿ ಹಿಂಗ್ ಆಟಾಡ್ ಬೈ ಆಗುತ್ತೆ, ಒಂದೊಂದು ಇಲ್ಲಿ ಲೋ ರಿಜೆಕ್ಷನ್ ಆಗಿ ಹಿಂಗ್ ಆಟಾಡ್ ಬೈ ಆಗುತ್ತೆ, ಒಂದೊಂದು ಡೈರೆಕ್ಟ್ ಆಗೇ ಹೋಗುತ್ತೆ. ಈ ತರ ಮೂರ್ ಸಿಚುವೇಶನ್ಸ್ ಆಗುತ್ತೆ ಅಲ್ಲಿ. ಓಕೆನಾ? ಇದು ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಕಂಪ್ನಿ ಹೋಗೋಣ. ನೆಕ್ಸ್ಟ್ SBIN ನೋಡಿ. SBIN ಫುಲ್ ಝೂಮ್ ಔಟ್ ಮಾಡ್ತೀನಿ. ನಿಮಗೆ ಬರೀ ಲೋ ಅಲ್ಲಿ ಬರೋ ವ್ಯಾಲ್ಯೂಮ್ಸ್ ನೋಡಿ ಸಾಕು. ಈ ಲೋ ಅಲ್ಲಿ ಇದೊಂದೇ ವ್ಯಾಲ್ಯೂಮ್ ನಿಮ್ಗೆ ಎಷ್ಟು ಬಂದಿರೋದು ಕಾಣಿಸ್ತಾ ಇದೆಯಾ? ಟೈಪ್ ಮಾಡಿ ಎಷ್ಟು ಅಂತ. 20 ಸೆಕೆಂಡ್ ಸೆಲ್ಲಿಂಗ್ ವ್ಯಾಲ್ಯೂಮ್ ಅಲ್ವಾ ಸರ್? ಯಾವ್ದಾದ್ರು 20 ಸೆಕೆಂಡ್ ಸೆಲ್ಲಿಂಗ್ ವ್ಯಾಲ್ಯೂಮ್ ಯಾವ ಕಂಪ್ನಿ?
ನೋಡ್ಲಿಲ್ಲ ಮೆಸೇಜ್. ಇನ್ಫಿ ಓಕೆ ಓಕೆ, ಒಂದು ಸೆಕೆಂಡ್ ಅವ್ರು ಕ್ಲಿಯರ್ ಮಾಡೋಣ. ಇದು 16 ಜುಲೈ. ಇದು 22nd ಅಕ್ಟೋಬರ್ 2019. ನಿಮ್ಗೆ ಚಾರ್ಟ್ ಅಲ್ಲಿ ಹೋಗಿ ಅದ್ರ ಮೇಲೆ ಇಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅದೆರಡೇ ವ್ಯಾಲ್ಯೂಮ್ ಬಂದಿರೋದು, ನೀವು ಝೂಮ್ ಔಟ್ ಮಾಡಿದ್ರೆ ಸಾಕು ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕಂಪ್ನಿಗೆ ಹೋಗೋಣ. ಓಕೆ, SBIN. ಇಲ್ಲಿ ನೋಡಿ, ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ಲೋ ಅಲ್ಲಿ ಹೆವಿ ವ್ಯಾಲ್ಯೂಮ್ ಎಲ್ಲಿ ಬಂದಿದೆ ನೋಡಿ, ಮಾರ್ಕ್ ಮಾಡ್ತೀನಿ. ಐ ಲೋ ಮಾರ್ಕ್ ಮಾಡ್ತೀನಿ ನೋಡಿ. ಫಸ್ಟ್ ವ್ಯಾಲ್ಯೂಮ್ ಮಾರ್ಕ್ ಮಾಡ್ತೀನಿ. ಈಗ ಐ ಲೋ ಮಾರ್ಕ್ ಮಾಡ್ತೀನಿ ನೋಡಿ. ಈ ಡೇ ನಿಮಗೆ ವ್ಯಾಲ್ಯೂಮ್ ಬಂದಿರೋದು, ಆ ಡೇ ಐ ಲೋ ಮಾರ್ಕ್ ಮಾಡಿದ್ದೀನಿ. ಇದು 5th ಜೂನ್ 2020. 5th ಜೂನ್ 2020. ಅದು SBIN. ಇದು ಏನು, ಫಸ್ಟ್ ನಾವು ಈಗ ವ್ಯಾಲ್ಯೂಮ್ ಕನ್ಸಿಡರ್ ಮಾಡಿದ್ವಿ, ಲೋ ಅಲ್ಲಿ ಬಂದಿದೆ, ಮತ್ತೆ ಐ ಲೋ ಮಾರ್ಕ್ ಮಾಡಿದ್ವಿ. ಪ್ರೈಸ್ ನಮಗೆ ಮೇಲಿಂದ ಕೆಳಗಡೆ ಬಂದಿರಬೇಕು, ಬಂದಿದೆ ಅಲ್ವಾ? ಇಷ್ಟು ಕನ್ಫರ್ಮ್ ಆಯ್ತು ನಮಗೆ. ಈಗೇನು NSE ಹೋಗ್ಬಿಟ್ಟು ನಾವು ಚೆಕ್ ಮಾಡಬೇಕು ಅದು ಡಿಲಿವರೇಬಲ್ ವ್ಯಾಲ್ಯೂಮ್ ಬಂದಿದೆಯಾ ಇಲ್ವಾ ಅಂತ. SBIN ಈಕ್ವಿಟಿ ಲಾಸ್ಟ್ 365 days. ಓಕೆ, ಬಂತು. ಇದು ಯಾವ ಡೇ? 5th ಜೂನ್ 2020. 5th ಜೂನ್. ನೋಡಿ, ವ್ಯಾಲ್ಯೂಮ್ ಬಂದಿದೆ ನೋಡಿ. ಪ್ರೀವಿಯಸ್ ಡೇ 1,65 lakh ಇದೆ. ಅದ್ರ ನೆಕ್ಸ್ಟ್ ಡೇ ನಿಮಗೆ ಹತ್ತತ್ರ 4 crore ತನಕ ವ್ಯಾಲ್ಯೂಮ್ ಬಿಲ್ಡ್ ಆಗಿದೆ. ಇನ್ನೊಂದು ನೋಡಿ, ಇದು ಮೇಲಿಂದ ನಿಮಗೆ ಇಲ್ಲಿಂದ ನೀವು ಚೆಕ್ ಮಾಡಿದ್ರು ಕ್ರೋಸ್ ಟುಗೆದರ್ ಇದೆ. ಅದು ಲೋ ಅಲ್ಲೇ ಈ ತರ ವ್ಯಾಲ್ಯೂಮ್ಸ್ ಬರ್ತಾ ಇದೆ ಅಂದ್ರೆ ನಿಮಗೆ ಬೈ ಆಗುತ್ತೆ ಅಂತ ಅರ್ಥ. ಡಿಲಿವರೇಬಲ್ ವ್ಯಾಲ್ಯೂಮ್ ಯಾವಾಗ್ಲೂ ಲೋ ಅಲ್ಲಿ ಈ ತರ ರೈಸ್ ಆಗ್ತಾನೆ ಇದೆ ಅಂದ್ರೆ ಇದು ಬೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಒಂದು ಇನ್ನೊಂದು ಇಂಟು ನಿಮಗೆ ಇಷ್ಟು ದಿನದ್ದು ನೋಡಿದ್ರೆ ನಿಮ್ಗೆ ಇನ್ನೊಂದು ಇಂಟು ಸಿಗ್ತಂಗೆ. ಓಕೆ, ಇದೇನಾಗಿದೆ ನೋಡೋಣ ನೋಡಿ. ಇದು ಅಷ್ಟೇ ಸೇಮ್ ವ್ಯಾಲ್ಯೂಮ್ ಮೇಲೆ ಟ್ರೇಡ್ ಆಗ್ಬೇಕು ನೋಡಿ. ಮತ್ತೆ ಮೇಲೆ ಹೋಗ್ಬಿಟ್ಟು ವ್ಯಾಲ್ಯೂಮ್ ಲೋ ಲೈನ್ ತಡೆದಿದೆ, ಮತ್ತೆ ಇಲ್ಲಿಂದ ಹೆವಿ ಬೈ ಆಗಿದೆ. ಮತ್ತೆ ಇಲ್ಲಿ ವ್ಯಾಲ್ಯೂಮ್ ಹತ್ರ ಹೋಗಿ ಇಲ್ಲಿ ಕೆಳಗಡೆ ಬಂದಿರೋದ್ರಿಂದ ಈ ಲೋಗೆ ನೀವು ಸ್ಟಾಪ್ ಲಾಸ್ ಇಡಬೇಕು. ವ್ಯಾಲ್ಯೂಮ್ ಆದ್ಮೇಲೆ ಕೆಳಗಡೆ ಬಂದಿರೋದ್ರಿಂದ ಈ ಲೋಗೆ ನೀವು ಸ್ಟಾಪ್ ಲಾಸ್ ಇಡಬೇಕು. ಇದೆಲ್ಲ ಹೇಳ್ತಿರೋದು ಹೋಲ್ಡಿಂಗಿಗೆ ಮಾತ್ರ ನೋಡಿ. ಇಲ್ಲಿಂದ ಹಿಂಗ್ ಹೋಗಿದೆ, ಬರೀ ನಿಮಗೆ 89-90 ಅಂದ್ರೂ ಒಂದು 15 rupees ಸ್ಟಾಪ್ ಲಾಸ್ ಇಟ್ಕೊಂಡ್ರು ನಿಮಗೆ ಎಷ್ಟು ಹೋಗಿದೆ? ಇಲ್ಲಿ 180 ಇಂದ 350, ಈಗ 420 ತನಕ ಹೋಗಿದೆ. ಈಗ ನೋಡಿ, ಫುಲ್ ಝೂಮ್ ಔಟ್ ಮಾಡಿದ್ರೆ ಹೈಯಲ್ಲಿ ಹೆವಿ ವ್ಯಾಲ್ಯೂಮ್ ಬಂದಿದೆ ಅಲ್ವಾ? ಇಲ್ಲೆಲ್ಲ ಪೊಸಿಷನ್ ಬಿಲ್ಡ್ ಮಾಡಿರೋರು ಇಲ್ಲಿ ಎಕ್ಸಿಟ್ ಆಗ್ತಾರೆ, ಪ್ರಾಫಿಟ್ ಬುಕ್ ಮಾಡ್ತಾರೆ. ಇಲ್ಲಿ ಯಾರು ಬೈ ಮಾಡಕ್ ಹೋಗ್ಬೇಡಿ. ಐಯಲ್ಲಿ ನೋಡಿ, ಐ ವ್ಯಾಲ್ಯೂಮ್ ಬಂದಿದೆ. ಸುಮ್ಮನೆ ನಿಮಗೆ ಎಕ್ಸಾಂಪಲ್, ಇದು ಚೆಕ್ ಮಾಡೋದಕ್ಕೆ ಒಳ್ಳೆ ಎಕ್ಸಾಂಪಲ್. ಅಂದ್ರೆ ರೀಸೆಂಟ್ ಆಗಿ ಇಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳಕ್ಕೆ ನೋಡಿ. ಇದಕ್ಕೊಂದು ಲೈನ್ ಹಾಕ್ತೀನಿ ನಾನು, ಐ ವ್ಯಾಲ್ಯೂಮ್ ಬಂದಿರೋದು ಆಯ್ತಾ? ಇಲ್ಲಿ ಹೈಯಲ್ಲಿ ಬೈಯರ್ಸ್ ಬಂದಿದ್ರು ನೀವು ಮಾಡಕ್ ಹೋಗ್ಬೇಡಿ ಆಯ್ತಾ? ಇಲ್ಲಿ ಏನೇನ್ ಸಿಚುವೇಶನ್ಸ್ ಆಗುತ್ತೆ, ಇಲ್ಲಿ ಬಂದಿದ್ರು ಇದು ಇಲ್ಲಿಂದ ಬೈ ಆಗ್ಬೇಕು ಒಂದು, ಇಲ್ಲ ಇಲ್ಲಿ ಬಂದು ಮತ್ತೆ ಇಲ್ಲಿ ಲೋ ರಿಜೆಕ್ಷನ್ ಆಗಿ ಬೈ ಆಗ್ಬೇಕು. ಈಗ ಡೈರೆಕ್ಟ್ ಮಾತ್ರ ಹೋಗ್ತಾ ಇಲ್ಲ ಇದು, ಅದಂತೂ ಗೊತ್ತಾಗ್ತಾ ಇದೆ. ಈ ಸಿಚುವೇಶನ್ ಆಗ್ತಾ ಇಲ್ಲ. ಬಟ್ ಐಯಲ್ಲಿ ರಿಸ್ಕಿನೇ, ಇಲ್ಲಿ ಮಾಡಂಗಿಲ್ಲ. ಇಲ್ಲೆಲ್ಲ ಎಕ್ಸಿಟ್ ಆಗ್ತಾ ಇರ್ತಾರೆ. ಲೋ ಅಲ್ಲೇ ಮಾಡ್ಬೇಕು ನೀವು, ಇದೆಲ್ಲ ರಿಸ್ಕಿ ಇರುತ್ತೆ ಐಯಲ್ಲಿ, ಅದಕ್ಕೋಸ್ಕರ. ನೆಕ್ಸ್ಟ್ ರಿಲಯನ್ಸ್. ನಿಮಗೆ ರಿಲಯನ್ಸ್ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಲಾಕ್ ಡೌನ್ ಟೈಮಲ್ಲೇ ಫೇಸ್ಬುಕ್ ಅವ್ರು ಬೈ ಮಾಡಿದ್ರು ಅಲ್ವಾ? ಅಷ್ಟು ಕ್ವಾಂಟಿಟಿ ಬೈ ಮಾಡಿದಾಗ ಈಗ ನೋಡಿ, ಫುಲ್ ಝೂಮ್ ಔಟ್ ಮಾಡಿದ್ದೀನಿ. ಈ ಲೋ ಅಲ್ಲಿ ನಮಗೆ ವ್ಯಾಲ್ಯೂಮ್ ಬರಬೇಕು, ಲೋ ಅಲ್ಲಿ ವ್ಯಾಲ್ಯೂಮ್ ಬರಬೇಕು. ಇದೇನಾಗಿದೆ, ಸ್ವಲ್ಪ ಮೇಲ್ಗಡೆ ವ್ಯಾಲ್ಯೂಮ್ ಬಂದಿದೆ. ಇದು ದೊಡ್ಡ ವ್ಯಾಲ್ಯೂಮ್ ಕಾಣಿಸ್ತಾ ಇದೆಯಾ? ಎಸ್ ಅಂತ ಟೈಪ್ ಮಾಡಿ. ಯಾರು ಟೈಪ್ ಮಾಡ್ತಾ ಇಲ್ಲ ಎಸ್ ಅಂತ. ಲೋ ಅಲ್ಲಿ ವ್ಯಾಲ್ಯೂಮ್ ಬಂದಿರೋದು ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ.
ಇದು ಸ್ವಲ್ಪ ಮೇಲ್ ಬಂದಿದೆ. ಇದು ಯಾಕೆ ಬಂದಿದೆ ಅಂದ್ರೆ ಅವರು ಅನೌನ್ಸ್ ಮಾಡಿದ್ದು ಈ ಪ್ಲೇಸ್ ಅಲ್ಲಿ, ಈ ಪ್ಲೇಸ್ ಇದ್ದಾಗ ಅನೌನ್ಸ್ ಮಾಡಿದ್ರು ಅವರು. ಅಷ್ಟೊತ್ತಿಗೆ ಇಲ್ಲೆಲ್ಲ ಕ್ವಾಂಟಿಟಿ ಬೈ ಆಗಿದೆ. ಅದು ನಿಮಗೆ ಡೆಲಿವರಿ ವಾಲ್ಯೂಮ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಈ ಪ್ಲೇಸ್ ಅಲ್ಲೆಲ್ಲ ನಿಮಗೆ ಕ್ವಾಂಟಿಟಿ ಬೈ ಆಗಿದೆ, ಈ ಲೋ ಅಲ್ಲೆಲ್ಲ ಬೈ ಆಗಿದೆ. ತೋರಿಸ್ತೀನಿ ಅದನ್ನ. ರಿಲಯನ್ಸ್ ರಿಲಯನ್ಸ್ ಯಾವ ಡೇಟ್ ಅದು? 22 ಏಪ್ರಿಲ್ 2020. 22 ಏಪ್ರಿಲ್ ನೋಡಿ, 22 ಏಪ್ರಿಲ್ ನಮಗೆ ವಾಲ್ಯೂಮ್, ಡೆಲಿವರಿ ವಾಲ್ಯೂಮ್ ಕನ್ಫರ್ಮ್ ಆಗುತ್ತೆ ಅಲ್ವಾ? ಈಗ ನೋಡಿ, ಅದು ಪ್ರೀವಿಯಸ್ ಡೇ ನಾವು ಕಂಪೇರ್ ಮಾಡಿದ್ರೆ 21 and 22 ಕಂಪೇರ್ ಮಾಡಿದ್ರೆ 22 ಹೆವಿ ವಾಲ್ಯೂಮ್ ಬಂದಿರೋದು. 21 ಅಲ್ಲಿ ನಿಮಗೆ 81 ಲ್ಯಾಕ್ ಆಗಿದೆ. ಇಲ್ಲಿ 1,51,1.5 ಕೋಟಿ ಆಗಿದೆ ಕ್ವಾಂಟಿಟಿ. ಬಟ್ ನಿಮಗೆ ಇಲ್ಲಿ ಮೇಲ್ಗಡೆಯಿಂದ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಂದ್ರೆ ನೋಡಿ, ಇಲ್ಲಿ 2 ಕೋಟಿ, ಇಲ್ಲಿ 1.25 ಕೋಟಿ, ಈ ತರ 1,32 ಲ್ಯಾಕ್, 1,45 ಲ್ಯಾಕ್ಸ್, ಈ ತರ ನಿಮಗೆ ಎಲ್ಲಾ ದಿನನೂ ಕ್ರೋಡ್ ಟುಗೆದರ್ ಇಲ್ಲಿ ಟ್ರೇಡ್ ಆಗಿದೆ. ಅಂದ್ರೆ ಏನರ್ಥ, ಆ ಲೋ ಅಲ್ಲೆಲ್ಲ ಬೈ ಮಾಡ್ಕೊಂಡಿದ್ದಾರೆ. ಬಟ್ ಅನೌನ್ಸ್ ಮಾಡಿದ್ದು ಸ್ವಲ್ಪ ವ್ಯಾಲ್ಯೂಮ್ ಜನಗಳಿಗೆ ಗೊತ್ತಾಗಿದ್ದು ಅಲ್ಲಿ. ನೀವು ಸಖತ್ ಇದು ಡಾಟಾ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಈ ಪ್ಲೇಸ್ ಅಲ್ಲೇ ಗೊತ್ತಾಗುತ್ತೆ. ಇದೆಲ್ಲಿ ಮಾರ್ಚ್ 11, ಅಲ್ಲಿಂದಾನೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಮಾರ್ಚ್ 11 ಕ್ಯಾಂಡಲ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಬೀಳ್ತಾ ಇರ್ಬೇಕಾದ್ರೆ ಎಲ್ಲ ಬೈ ಮಾಡಿದ್ದಾರೆ. ಇಲ್ಲಿಂದ ಈ ತರ ಹೋಗಿದೆ. ನಿಮಗೆ ಕನ್ಫರ್ಮ್ ಆದ್ಮೇಲೆನೆ ಮಾಡಿ. ನೋಡಿ, ಇಲ್ಲಿಂದ ಈ ಪ್ಲೇಸಿಗೆ ಬಂದೇ ಇಲ್ಲ. ಒಂದ್ ಸೆಕೆಂಡ್ ನೋಡಿ, ಈ ಪ್ಲೇಸ್ ಅಲ್ಲಿ ಬೈ ಆಗಿರೋದು ತಕ್ಷಣ ಬೈ ಆಗಿದೆ. ಇದು ವ್ಯಾಲ್ಯೂಮ್ ಹೆಚ್ಚಾಗಕ್ಕೆ ಬಿಟ್ಟಿಲ್ಲ, ಹಂಗ್ ಬೈ ಆಗಿದೆ. ಅಲ್ಲಿಂದ ಎಷ್ಟು ಬೈ ಆಗಿದೆ ನೋಡಿ ನಿಮಗೆ. ಆಲ್ಮೋಸ್ಟ್ ನಿಮಗೆ 7187 ಇಂದ ಇಲ್ಲಿ ಆಲ್ಮೋಸ್ಟ್ 2400 ತನಕನೂ ಹೋಗಿದೆ. 1000 ರೂಪೀಸ್ ಮೂವ್ಮೆಂಟ್ ಆಗಿದೆ ಅಲ್ಲಿಂದ ಅಲ್ಲಿಗೆ. ನೀವು ಇಷ್ಟು ಕಂಡಿಡ್ದು ಹೋಲ್ಡಿಂಗ್ ಮಾಡಿದ್ರೆ ಸಾಕು, ನಿಮಗೆ ಈ ತರದ್ದು ಸಾಕಷ್ಟು ಸಿಗುತ್ತೆ ಹೋಲ್ಡಿಂಗಿಗೆ ಮಾತ್ರ. ಈಗ ನಾನು ಇದೇ ಕಾನ್ಸೆಪ್ಟ್ ಅಲ್ಲಿ ಇಂಟ್ರಾಡೇಗೆ ಹೇಳ್ತೀನಿ. ಒಂದೇ ಒಂದು ಸ್ಟಾಕ್ ಇದೆ ಇಂಟ್ರಾಡೇಗೆ ಮೊನ್ನೆ ಆಗಿದ್ದು, ಏಷ್ಯನ್ ಪೇಂಟ್. ಇದು ಮಾತ್ರ 5 ಮಿನಿಟ್ಸ್ ಹೇಳೋದು ಇಂಟ್ರಾಡೇಗೆ. ಈ ವ್ಯಾಲ್ಯೂಮ್ ಇಲ್ಲ, ಈ ವ್ಯಾಲ್ಯೂಮ್ ಇದು ಡಾಟಾ ಪ್ರಾಬ್ಲಮ್ ಆಗಿ ಫೈರ್ಸ್ ಅಲ್ಲಿ ಮಾತ್ರ ಈ ತರ ಬಂದಿರೋದು. ಎಕ್ಸಾಂಪಲ್ ನಿಮಗೆ ಇನ್ನೊಂದು ಕೈಟ್ ಇದೆ, ಅದ್ರಲ್ಲಿ ತೋರಿಸ್ಬಿಡ್ತೀನಿ. ಅದ್ರಲ್ಲಿ ಬಂದಿಲ್ಲ 5 ಮಿನಿಟ್ಸ್ ಅಲ್ಲಿ. ನೋಡಿ, ಈ ಡೇ ಬಂದಿಲ್ಲ. ಇಲ್ಲಿ ಬಂದಿರೋದು ನೋಡಿ, ಈ ಡೇ ಇದೊಂದೇ ವ್ಯಾಲ್ಯೂಮ್ ಬಂದಿರೋದು. ಅದ್ರಲ್ಲಿ 2 ಬಂದಂಗೆ ಕಾಣುತ್ತೆ ನಿಮಗೆ. ಇದೊಂದೇ ಬಂದಿರೋದು 5 ಮಿನಿಟ್ಸ್ ಅಲ್ಲಿ. ಏನಂದ್ರೆ ಈ ತರ ವ್ಯಾಲ್ಯೂಮ್ 10 to 15 ಡೇಸ್ ಬ್ಯಾಕ್ ಯಾವ್ದಾದ್ರು ಅಷ್ಟು ವ್ಯಾಲ್ಯೂಮ್ ಬಂದಿರಬಾರ್ದು, ಅಷ್ಟು ಜಾಸ್ತಿ ಬಂದಿರಬೇಕು. ನೀವು ಝೂಮ್ ಔಟ್ ಮಾಡಿದ್ರೆ 10 to 15 ಡೇಸ್ ಬಂದಿರಬಾರ್ದು ಆ ತರ ವ್ಯಾಲ್ಯೂಮ್ ಮಿನಿಮಮ್. ನೋಡಿ, ಇದು ಇಲ್ಲಿ ಬಂದಿದೆ. ಈಗ ಆ ಚಾರ್ಟ್ ಅಲ್ಲಿ ಹೋಗಿ ತೋರಿಸ್ತೀನಿ, ಅದ್ರ ಲೈನ್ ಅಲ್ಲಿ ಹಾಕಕ್ಕೆ ಈಸಿ, ಅದಕ್ಕೋಸ್ಕರ. ಈ ಬೇಕಾದ್ರೆ ಈ ಡೇಟ್ ನೋಡ್ಕೊಳ್ಳಿ, 17. ಇದು ಈ ಡೇಟ್ ಅಲ್ಲಿ ಆ ಫೈರ್ಸ್ ಅಲ್ಲಿ ಬಂದಿದೆ 18 ಅಲ್ಲಿ. ಅದು ವ್ಯಾಲ್ಯೂಮ್ ಕೌಂಟ್ ಇಲ್ಲ ನೋಡಿ. ಇದು 18 ಅಲ್ಲಿ ಬಂದಿದೆ, ಇದು ಕೌಂಟ್ ಇಲ್ಲ. 17 ಅಲ್ಲಿ ಬಂದಿರೋದೆ ಕೌಂಟ್. ಇದು ಫಸ್ಟ್ ಐ ಲೋ ಮಾರ್ಕ್ ಮಾಡಿ. ಐ ಲೋ ಆಯ್ತಲ್ವಾ? ಫಸ್ಟ್ ವ್ಯಾಲ್ಯೂಮ್ಗೆ ಐ ಲೋ ಮಾರ್ಕ್ ಮಾಡಬೇಕು. ಪ್ರೈಸ್ ನಮಗೆ ಮೇಲಿಂದ ಕೆಳಗಡೆ ಬಿದ್ದಿರಬೇಕು. ನೆಕ್ಸ್ಟ್ ವ್ಯಾಲ್ಯೂಮ್ ರೈಸ್ ಆಗಿದೆ. ಇದು ಸಹ ನಿಮಗೆ ಡೆಲಿವರಿ ವ್ಯಾಲ್ಯೂಮ್ ಅಲ್ಲಿ ಹೋಗಿ ನೋಡಿ. ಏಷ್ಯನ್ ಪೇಂಟ್ ಇದಕ್ಕೇನು 1 ವೀಕ್ 2 ವೀಕ್ಸ್ ಹಿಂದೆ ಸಾಕು, ಬರೀ 2 ಡೇಸ್ ಹಿಂದೆ ಇದು. ಡೇಟ್ ನೋಡಿ, 17 ಫೆಬ್ರವರಿ ನೋಡಿ. ನಿಮಗೆ 17 ಫೆಬ್ರವರಿಲಿ ಡೆಲಿವರಿ ಜಾಸ್ತಿ ಆಗಿರಬೇಕು ನೋಡಿ. 5 ಲ್ಯಾಕ್ ಇರೋದು 15 ಕ್ರೋರ್ ಹತ್ರ ಆಗಿದೆ. 14 ಲ್ಯಾಕ್ ಅಲ್ಲ, ಸಾರಿ 14 ಲ್ಯಾಕ್ ಆಗಿದೆ. 5 ಲ್ಯಾಕ್ ಇರೋದು 3 ಟೈಮ್ಸ್ ಜಾಸ್ತಿ ಆಗಿದೆ. ಇದು ಇಂಟ್ರಾಡೇಗೆ ಮಾತ್ರ 5 ಮಿನಿಟ್ಸ್ ಇಂದ ಹೇಳ್ತಿರೋದು. This we need to see in 5 minutes. ಓಕೆ, ನೋಡಿದ್ರಾ? ಪ್ರೀವಿಯಸ್ ಡೇ 5 ಲ್ಯಾಕ್ ಇರೋದು ವ್ಯಾಲ್ಯೂಮ್ ಬಂದಿರೋ ದಿನ 15 ಲ್ಯಾಕ್ ಆಗಿದೆ. ಅಂದ್ರೆ 3 ಟೈಮ್ಸ್ ಜಾಸ್ತಿ ಆಗಿದೆ. ಅಲ್ಲಿ ಹೆಂಗೆ ನಾವು ಕನ್ಸಿಡರ್ ಮಾಡ್ಕೋಬೇಕು ಅಂತ. ಫಸ್ಟ್ ಇಲ್ಲಿ ನಮಗೆ ಡೆಲಿವರಿಲಿ ಕನ್ಫರ್ಮ್ ಆಯ್ತು, ಮೇಲಿಂದ ಬಿದ್ದಿದೆ ಫಸ್ಟ್. ಆಮೇಲೆ ವ್ಯಾಲ್ಯೂಮ್ ಐ ಲೋ ಮಾರ್ಕ್ ಮಾಡಿದೀರಾ. ಈಗ ನಮಗೆ ಇದ್ರ ಮೇಲ್ಗಡೆ ಓಪನ್ ಆಗ್ಬೇಕು. ಏನ್ ಹೇಳಿ, ದಿವಾಕರ್ ಅವರು ಅವಾಗಲೇ ಹೇಳಿದ್ರಲ್ವಾ, ಪಾಸಿಟಿವ್ ಓಪನ್, ನೆಗೆಟಿವ್ ಓಪನ್.
ಲೈನ್ ಮೇಲ್ ಓಪನ್ ಆದ್ರೆ ಪಾಸಿಟಿವ್ ಓಪನ್, ಲೈನ್ ಕೆಳಗೆ ಓಪನ್ ಆದ್ರೆ ನೆಗೆಟಿವ್ ಓಪನ್. ಈ ಬೈಯರ್ಸ್ ಬಂದ್ಮೇಲೆ ಪಾಸಿಟಿವ್ ಓಪನ್ ಆಗ್ಲೇಬೇಕು, ಆಗ್ಲೇ ಕನ್ಫರ್ಮ್ ನಮಗೆ ಬೈಯರ್ಸ್ ಬಂದಿದ್ದಾರೆ ಅಂತ ಅರ್ಥ. ಒಂದು NSE ಕನ್ಫರ್ಮ್, ಒಂದು ವ್ಯಾಲ್ಯೂಮ್ ಬಂದಿದೆ, ಒಂದು ಮೇಲಿಂದ ಕೆಳಗಡೆ ಲೋ ಅಲ್ಲಿ ವ್ಯಾಲ್ಯೂಮ್ ಬಂದಿದೆ. ನೆಕ್ಸ್ಟ್ ಪಾಸಿಟಿವ್ ಓಪನ್ ಆಗ್ಬೇಕು ಇಂಟ್ರಾಡೇಗೆ. ಅನಂತರ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಬಂದ ತಕ್ಷಣ ರಿಜೆಕ್ಷನ್ ಆಗ್ತಾ ಇದೆ ನೋಡಿ, ಇಲ್ಲಿ ಕ್ಲೋಸ್ ಆಗಕ್ಕೆ ಬಿಡ್ತಾ ಇಲ್ಲ, ಒಳಗಡೆ ಮೂವ್ ಆಗಕ್ಕೆ ಬಿಡ್ತಾ ಇಲ್ಲ. ಇಲ್ಲಿಂದ ಹಿಂಗ್ ಬೈ ಆಗಿದೆ. ನೀವು ಈ ವ್ಯಾಲ್ಯೂಮ್ ಏನ್ ಬಂದಿದೆ ಹೈ ಲೋ ನೀವು ಮಾರ್ಕ್ ಮಾಡಿದ್ರೆ 1:2 ಇಂಟ್ರಾಡೇಯಲ್ಲಿ ಟಾರ್ಗೆಟ್ ಆರಾಮಾಗಿ ತೆಗಿಬಹುದು. ಈ ಹೈ ಲೋ ವ್ಯಾಲ್ಯೂಮ್ ಏನಿದೆ ಇದು 2ರಷ್ಟು ನೀವು ಟಾರ್ಗೆಟ್ ತೆಗಿಬಹುದು ಇಂಟ್ರಾಡೇಯಲ್ಲಿ ಮಾತ್ರ. ಓಕೆನಾ, ಕ್ಲಿಯರ್ ಆಯ್ತಾ? ಏನಾದ್ರು ಡೌಟ್ಸ್ ಇದ್ರೆ ನಂಗೆ ಕ್ವಶನ್ ಕೇಳಿ, ರೈಸ್ ಹ್ಯಾಂಡ್ ಮಾಡಿ. ಹಲೋ. ಹಲೋ ಪ್ರಶಾಂತ್ ಅವ್ರು ಹೇಳಿ. ಸರ್, ಇದು ವಾಲ್ಯೂಮ್ ಕ್ಯಾಂಡಲ್ ರೆಡ್ ಮತ್ತೆ ಗ್ರೀನ್ ಇರುತ್ತಲ್ಲ, ಅದನ್ನ ಹೆಂಗ್ ಕನ್ಸಿಡರ್, ಅದು ಯಾವ ತರ ವಾಲ್ಯೂಮಿಗೆ ಕಲರ್ ಇಲ್ಲ, ರೆಡ್ ಆರೋ ಬರ್ಲಿ ಗ್ರೀನ್ ಆರೋ ಬರ್ಲಿ, ಅದೊಂದು ಹೇಳಿಲ್ಲ. ಓಕೆ, ಒಳ್ಳೆ ಕ್ವಶನ್. ವಾಲ್ಯೂಮ್ಗೆ ಯಾವತ್ತೂ ನಿಮಗೆ ಕಲರ್ ಇರಲ್ಲ, ಅದು ಏನ್ ಬಂದಿದೆ ಅಂತ ನೀವು ಡೆಲಿವರಿ ವಾಲ್ಯೂಮ್ ಅಲ್ಲೇ ಗೊತ್ತಾಗೋದು. ಓಕೆನಾ? ಚಂದ್ರಶೇಖರ್ ಅನ್ಮ್ಯೂಟ್ ಮಾಡಿದ್ದೀನಿ. ಪ್ರಶಾಂತ್ ಅವ್ರಿಗೆ ಕ್ಲಿಯರ್ ಆಯ್ತಾ? ಸರ್, ಚಂದ್ರಶೇಖರ್ ಮಾತಾಡೋದು. ಹೇಳಿ ಸರ್. ಸರ್, ಇದು ಇವಾಗ ಇಂಟ್ರಾಡೇಗೆ ನಾವು ತಗೊಂಡಾಗ ಇದು ಡೆಲಿವರಿ ಪ್ರೀವಿಯಸ್ ಡೇ ಇದು ವಾಲ್ಯೂಮ್ ಅಲ್ಲಿ ಇದ್ರೆ ಆ ತರ ನೋಡಿದ್ರೆ ಯಾವ ತರ ಅದು ಸರಿ ಒಂದು. ಸರ್, ಇವಾಗ ನಾನು ಹೋಲ್ಡಿಂಗ್ ಏನ್ ಹೇಳಿದೆ, ಓಕೆ, ಅದೇ ಕಾನ್ಸೆಪ್ಟ್. ಸೇಮ್. ಓಕೆ ಓಕೆ, ಸೊ ಅದು 5 ಮಿನಿಟ್ಸ್ ಅಲ್ಲಿ ನೋಡ್ಕೋಬೇಕು ಅಷ್ಟೇ. ಬಟ್ 5 ಮಿನಿಟ್ಸ್ ಅಲ್ಲಿ ನಿಮಗೆ ವ್ಯಾಲ್ಯೂಮ್ ರೈಸ್ ಆಗಿರುತ್ತೆ. 10 to 15 ಡೇಸ್ ಬ್ಯಾಕ್ ನೀವು ಝೂಮ್ ಔಟ್ ಮಾಡಿದ್ರೆ ಸಾಕು, ಅಂದ್ರೆ ಇಂಟ್ರಾಡೇಗೆ 10 to 15 ಡೇಸ್ 5 ಮಿನಿಟ್ಸ್ ಚಾರ್ಟ್ ಅಲ್ಲಿ 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ಮಾತ್ರ. ಓಕೆ ಓಕೆ, ಈಗ ನೋಡಿ, ಇದು ಏಷ್ಯನ್ ಪೇಂಟ್ ಬಂದಿದಲ್ಲ, ಝೂಮ್ ಔಟ್ ಮಾಡಿದೀನಿ. ಓಕೆ, ಪ್ರೀವಿಯಸ್ ಡೇ ನೋಡಿ, ನಿಮ್ಗೆ ಇಷ್ಟು ದಿನ ಆದ್ರೂ ಆ ವ್ಯಾಲ್ಯೂಮ್ ಇಲ್ಲ. ಇದು 4 ಫೆಬ್ರವರಿ ತನಕನು ವ್ಯಾಲ್ಯೂಮೇ ಸೊ ಬಂದಿಲ್ಲ. ಇದರಲ್ಲಿ ಇವಾಗ 5 ಮಿನಿಟ್ಸ್ ಅಲ್ಲಿ ವಾಲ್ಯೂಮ್ ಕ್ರಿಯೇಟ್ ಆಯ್ತು, ಆಮೇಲೆ ಬುಲಿಶ್ ಸಿಗ್ನಲ್ ಇದ್ರೆ ಸ್ಟಾಪ್ ಲಾಸ್ ಯಾವ ತರ ಅದು ಇಟ್ಕೋಬೇಕು ಅದಕ್ಕೆ? ಸರ್, ಅದು ಹೇಳ್ತೀನಿ ನಿಮಗೆ. ಎಂಟ್ರಿ ಸ್ಟಾಪ್ ಲಾಸ್ಗೆ, ಸ್ಟಾಪ್ ಲಾಸ್ ಮಾತ್ರ ನಿಮಗೆ ವ್ಯಾಲ್ಯೂಮ್ ಲೋನೇ ಇರುತ್ತೆ. ಇದು ಈಗ ನಾನು ಏನ್ ಹೋಲ್ಡಿಂಗ್ ಹೇಳಿದೆ ವ್ಯಾಲ್ಯೂಮ್ ಲೋಗೆ ಸ್ಟಾಪ್ ಲಾಸ್ ಅಂತ, ಓಕೆ, ಸ್ಟಾಪ್ ಲಾಸ್ ನಿಮಗೆ ಅಲ್ಲೇ ಇರುತ್ತೆ, ಅದು ಸೇಫ್ ಸ್ಟಾಪ್ ಲಾಸ್. ಬಟ್ ಇಂಟ್ರಾಡೇಗೆ ನಿಮಗೆ ಇನ್ನೂ ಪ್ರೊಸೀಜರ್ಸ್ ಇದೆ, ಅದು ಹೇಳ್ತೀನಿ ಯಾವ್ಯಾವ ತರ ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಯಾರು ಇದ್ರೆ ರೈಸ್ ಹ್ಯಾಂಡ್ ಮಾಡಿ. ಸರ್, ನಿಮಗೆ ಕ್ಲಿಯರ್ ಆಗಿದ್ರೆ ಹ್ಯಾಂಡ್ ಡೌನ್ ಮಾಡಿ. ಓಕೆ, ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಕ್ವಶನ್ಸ್ ಯಾರ್ದು ಇಲ್ವಾ? ಇಲ್ಲ ಅಂದ್ರೆ ನೋ ಅಂತ ಟೈಪ್ ಮಾಡಿ. ಈಗ ನಮ್ದು ವೆಬ್ಸೈಟ್ ಇದೆ, ಅದರಲ್ಲಿ ನಿಮಗೆ ಯಾವ್ಯಾವ್ದು ಟಾಪಿಕ್ ಇದೆ ಅಂತ ನಿಮ್ಗೆ ಹೇಳ್ತೀನಿ ಪ್ರೀಮಿಯಂ ವಿಡಿಯೋಸ್ ಅಲ್ಲಿ. ಈಗ ಜಸ್ಟ್ ನೋಡಿ, ನಿಮಗೆ ಎಂಟ್ರಿ ಸ್ಟಾಪ್ ಲಾಸ್ ಅದೇ ಎಲ್ಲರಿಗೂ ಕ್ಯೂರಿಯಾಸಿಟಿ ಅಲ್ಲ, ಎಂಟ್ರಿ ಹೆಂಗ್ ಮಾಡೋದು, ಸ್ಟಾಪ್ ಲಾಸ್ ಹೆಂಗ್ ಮಾಡೋದು ಅಂತ. ಫಸ್ಟ್ ನಾವು ಎಂಟ್ರಿ ಸ್ಟಾಪ್ ಲಾಸ್ಗೂ ಮುಂಚೆ ಫಸ್ಟ್ ಟ್ರೆಂಡ್ ಕನ್ಫರ್ಮೇಶನ್ ತಗೋಬೇಕು, ಪ್ರೈಸ್ ಅನಾಲಿಸಿಸ್ ಮಾಡಬೇಕು, ವ್ಯಾಲ್ಯೂಮ್ ಅನಾಲಿಸಿಸ್ ಮಾಡಬೇಕು, ಅಬ್ಸಾರ್ಪ್ಷನ್ ಆಗ್ತದೆ ಎಕ್ಸಾಕ್ಷನ್ ಆಗ್ತದೆ 5 ಮಿನಿಟ್ಸ್ ಅಲ್ಲಿ ಅದೆಲ್ಲ ಚೆಕ್ ಮಾಡಬೇಕು. ಆಮೇಲೆ ದಿವಾಕರ್ ಅವ್ರು ಹೇಳಿದ್ರಲ್ಲ, ನಿಫ್ಟಿ ಸೆಕ್ಟರ್ ಮತ್ತೆ ಸ್ಟಾಕ್ ಆ ತರ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸ್ಟಾಕ್ಸ್ ಎಲ್ಲ ಚೆನ್ನಾಗಿರೋದು ಅಂದ್ರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ತರ ಸ್ಟಾಕ್ ಸೆಲೆಕ್ಷನ್ ಮಾಡ್ಬೇಕು ಅಂತ. ಸಪೋರ್ಟ್ ಅಲ್ಲಿ ಇದೆಯಾ, ರೆಸಿಸ್ಟೆನ್ಸ್ ಅಲ್ಲಿ ಇದೆಯಾ, ಅದು ಚೆಕ್ ಮಾಡ್ಬೇಕು. ಜಿಗ್ಜಾಗ್ ಯಾವ ತರ ಇದೆ ಅಂತ ಅದ್ ನೋಡ್ಬೇಕು. ಆಮೇಲೆ ಕ್ಲೋಸಿಂಗು ಮತ್ತೆ ಓಪನಿಂಗ್ ಹೆಂಗ್ ಆಗಿದೆ, ಪ್ರೀವಿಯಸ್ ಡೇ ಕ್ಲೋಸ್ ಹೆಂಗ್ ಆಗಿದೆ, ಇವತ್ತು ಓಪನ್ ಹೆಂಗ್ ಆಗಿದೆ, ಆ ಪಾಸಿಟಿವ್ ಆಗಿದೆ ನೆಗೆಟಿವ್ ಆಗಿದೆ, ಅದು ಚೆಕ್ ಮಾಡ್ಬೇಕು. ಬೈಯಿಂಗ್ ಫೇಲ್ ಆಗಿದಾರ, ಸೆಲ್ಲಿಂಗ್ ಫೇಲ್ ಆಗಿದಾರ, ಅದೆಲ್ಲ ನೋಡಾದ್ಮೇಲೆ ನಿಮಗೆ ಲಾಸ್ಟಿಗೆ ಬರೋದೆ ಎಂಟ್ರಿ ಮತ್ತೆ ಎಕ್ಸಿಟ್. ಇಷ್ಟೆಲ್ಲ ನೋಡಾದ್ಮೇಲೆ ನಮಗೆ ಎಂಟ್ರಿ ಎಕ್ಸಿಟ್ ಗೊತ್ತಾಗೋದು. ಏನಾರ ಇದ್ರೆ ಕೇಳ್ಬೋದು ನೀವು. ಇಷ್ಟು ಟಾಪಿಕ್ ಮಾತ್ರ ಬೇಕು ನಿಮಗೆ ಎಂಟ್ರಿ ಎಕ್ಸಿಟಿಗೆ. ಮಾರ್ಚ್ 1 ಇಂದ ನಾವು ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ. ಈಗ ಏನ್ ತೋರಿಸ್ತೆ ನಿಮಗೆ ನಮ್ದು ವೆಬ್ಸೈಟ್ ಅಲ್ಲಿ ಏನೇನು ಕಲಿತರೇನೆ ನಿಮಗೆ ಎಂಟ್ರಿ ಎಕ್ಸಿಟ್ ಅದು ಲಾಸ್ಟಿಗೆ ಗೊತ್ತಾಗೋದು ಅಂತ. ಅಷ್ಟು ಕಾನ್ಸೆಪ್ಟ್ಸ್ ನಾವು 1 ಮಾರ್ಚ್ ಇಂದ 20 ಡೇಸ್ ಆನ್ಲೈನ್ ಕ್ಲಾಸಸ್ ಇದೆ ಫಸ್ಟ್ ನಾವು ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು. ಯಾರು ಇಂಟ್ರೆಸ್ಟೆಡ್ ಇದ್ರೆ ಜಾಯ್ನ್ ಆಗ್ಬೋದು. ಅದೆಲ್ಲ ನಾವು ಟೆಲಿಗ್ರಾಮ್ ಅಲ್ಲಿ ನಿಮಗೆ ನಾಳೆ ಕಳಿಸ್ತೀವಿ, ಹೆಂಗ್ ಮಾಡೋದು ಏನು ಅಂತ ಎಲ್ಲದನ್ನು ನಾವು ಶೇರ್ ಮಾಡ್ತೀವಿ. ಬೇರೆ ಏನಾರ ಈಗ ಹೇಳ್ಕೊಟ್ಟಿರೋದ್ರಲ್ಲಿ ನಿಮಗೆ ಕ್ವಶನ್ಸ್ ಇದ್ರೆ ಮತ್ತೆ ಕೇಳ್ಬೋದು. ದಿವಾಕರ್ ಅವರು ಇದಾರೆ, ಅವ್ರದ್ದು ಏನಾರ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ, ಅವರು ಮಾತಾಡ್ತಾರೆ, ಇಲ್ಲೇ ಇದ್ದಾರೆ. ಎಲ್ಲ ಕೇಳಾದ್ಮೇಲೆ ಮುಗಿಸ್ಬೋದು, ಇವತ್ತಿನ ಟಾಪಿಕ್ ಮುಗಿಯುತ್ತೆ. ಏನಾರ ಇದ್ರೆ ಕೇಳಿ. ನಾನು ದಿವಾಕರ್ ಮಾತಾಡ್ತಿದ್ದೀನಿ, ಯಾರಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಓಕೆ, ಯಾರಿಗೂ ಡೌಟ್ ಇಲ್ಲ ಅನ್ಸುತ್ತೆ. ಸೊ ಇವತ್ತಿನ ಸೆಷನ್ ಕ್ಲೋಸ್ ಮಾಡೋಣ.
ಮತ್ತು ಇನ್ನೊಂದು ಮಾಡ್ತಾ ಇರ್ತೀವಿ ಈ ಥರ ಫ್ರೀ ಕ್ಲಾಸಸ್ಸು. ನಿಮ್ಮ ಫ್ರೆಂಡ್ಸು ಯಾರಾದರೂ ಜಾಯಿನ್ ಮಾಡಿಸಿ, ಚೆನ್ನಾಗಿರುತ್ತೆ. ಮಾಡೋಣ ವೀಕ್ಲಿ ಒನ್ಸ್ ಆರ್ 2 ವೀಕ್ಸ್ ಒನ್ಸು ಫ್ರೀ ಕ್ಲಾಸ್ ಒಂದು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೀ ಟೈಮ್ ಮಾಡ್ಕೊಂಡು. ಮತ್ತು ನಮ್ಮದು ಆ್ಯಕ್ಚುಲಿ ಕನ್ನಡ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಇಂಟ್ರೆಸ್ಟೆಡ್ ಪರ್ಸನ್ ಜಾಯ್ನ್ ಆಗ್ಬೋದು. ಓಕೆನಾ? ಇಲ್ಲಿ ನಾವು ಅದೆಲ್ಲ ಮಾತಾಡೋಕ್ಕೆ ಇಷ್ಟಪಡೋಲ್ಲ, ಯಾಕಂದರೆ ಫ್ರೀ ಕ್ಲಾಸ್ ಇರೋದ್ರಿಂದ ಈ ಸೆಷನ್ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀವಿ. ವಿಕಿ ಡೀಟೇಲ್ಸ್ ಎಲ್ಲ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಓಕೆನಾ? ನಾವು ಕಾಲ್ಸ್ ಏನು ಪ್ರೊವೈಡ್ ಮಾಡಲ್ಲ, ಬರೀ ನಾವು ಕೋಚಿಂಗ್ ಮಾತ್ರ ಕೊಡ್ತೀವಿ ಅಷ್ಟೇ. ಹಾಂ, ಓಕೆ, ಥ್ಯಾಂಕ್ ಯು. ಎಲ್ಲರೂ ಅರ್ಥ ಆಗಿದೆ ಅನ್ಕೋತೀನಿ. ಬಟ್ ಯಾರೋ ಹೋಗ್ಬಿಟ್ಟು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ ಸದ್ಯಕ್ಕೆ. ಜಸ್ಟ್ ಅಬ್ಸರ್ವ್ ಮಾಡಿ ಲೈವ್ ಮಾರ್ಕೆಟಲ್ಲಿ ಹೆಂಗಿರುತ್ತೆ ಅಂತ. ಅದರಿಂದ ನಿಮಗೂ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಥ್ಯಾಂಕ್ ಯು. ಎಂಡ್ ಮಾಡ್ತಾ ಇದ್ದೀನಿ ಸೆಷನು. ಥ್ಯಾಂಕ್ ಯು. ಬಾಯ್.